ಶಶಾಂಕ್ ಅವರೇ, ಕೃಷ್ಣ ಅವರೇ, ನಮಸ್ತೆ. ನಮಸ್ಕಾರ ಸರ್. 1994 ಸರ್ ಇದು ನಿಮ್ಮ ಎಂಟ್ರಿ ಇಂಡಸ್ಟ್ರಿಗೆ? ಹಾಂ, ಹೌದು. ಸೊ ನಾನು ಅದೇ ಈ ಒಂದು ಸಂದರ್ಶನದ ಸಿದ್ಧತೆಗೆ ಓದ್ತಿರ್ಬೇಕಾದ್ರೆ ನೋಡಿದೆ 3 decades ಪ್ಲಸ್. ಅದು ಈ ಇಂಡಸ್ಟ್ರಿಯ ಇವತ್ತಿನ ಯಾರ್ಯಾರು ಇದಾರೋ ಪಳಗಿದಾರೋ ಅದರಲ್ಲಿ ಎಷ್ಟೋ ಜನರ ವಯಸ್ಸದು ಅಲ್ವಾ ಸರ್? 30 years ಇಸ್ ಎಷ್ಟೋ ಜನರ ವಯಸ್ಸು. ಪ್ಲಸ್ ಹೇಳ್ತಾರಲ್ಲ, ಈಗ 10,000 hours ಆಫ್ ಪ್ರಾಕ್ಟೀಸ್ ಅಂತ ಏನೋ ಒಂದು ಥಿಯರಿ ಇದೆ. 10,000 hours ನೀವು ಯಾವುದೇ ಒಂದು ಜಾಗದಲ್ಲಿ ಅಥವಾ ಯಾವುದೇ ಒಂದು ಆರ್ಟ್ಗಾಗಲಿ ಕ್ರಾಫ್ಟ್ಗಾಗಲಿ ಯಾವುದೋ ಒಂದು ಕೆಲಸಕ್ಕೆ ನೀವು ಹಾಕಿದ್ರೆ, ಪ್ರಾಕ್ಟೀಸ್ ಮಾಡಿದ್ರೆ, ಯು ವಿಲ್ ಬಿಕಮ್ ಅನ್ ಎಕ್ಸ್ಪರ್ಟ್ ಆಫ್ ಇಟ್ ಅಂತ. ಎಕ್ಸ್ಪರ್ಟೀಸ್ ಅನ್ನೋದು ಬಂದಿದೆಯಾ ನಿರ್ದೇಶನದಲ್ಲಿ, ಬರವಣಿಗೆಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಅಲ್ಲ, ಅದು ನನಗೆ ಗೊತ್ತಿಲ್ಲ ಬಂದಿದೆಯಾ ಇಲ್ಲೋ ಅನ್ನೋದು ನಮ್ಮ ಕೆಲಸ ಹೇಳಬೇಕು. ಬಟ್ ಇದು ಕ್ರಿಯೇಟಿವ್ ಪ್ರೋಸೆಸ್ ಆಗಿರೋದ್ರಿಂದ ನಾವು ಎಷ್ಟೇ ಎಕ್ಸ್ಪರ್ಟ್ ಅಂತ ಅಂದ್ಕೊಂಡ್ರೂ ಎಲ್ಲೋ ಒಂದು ಕಡೆ ಇದು ಕೊರತೆ ಇದ್ದೇ ಇರುತ್ತೆ, ಕಲಿಯೋದು ಇದ್ದೇ ಇರುತ್ತೆ. ಯಾಕಂದರೆ ಟೆಕ್ನಾಲಜಿ ಚೇಂಜ್ ಆಗ್ತಾ ಇರುತ್ತೆ, ನೆರೇಟಿವ್ ಪ್ಯಾಟ್ರನ್ ಚೇಂಜ್ ಆಗ್ತಾ ಇರುತ್ತೆ, ಸ್ಟೋರಿ ಟೆಲ್ಲಿಂಗ್ ಮೆಥಡ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾನು ಎಕ್ಸ್ಪರ್ಟ್ ಆಗಿದ್ದೀನಿ ಅಂತ ಅಂದ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಯಾರು. ಟೆಕ್ನಿಕಲ್ ಆಗಿ ನಾವು ಓಕೆ, ಟೆಕ್ನಿಕಾಲಿಟೀಸ್ನ ಅರ್ಥ ಮಾಡ್ಕೊಂಡಿರ್ಬೋದು, ಬೇಸಿಕ್ಸ್ ಗೊತ್ತಿರುತ್ತೆ ಅಷ್ಟೇ. ಆ ಬೇಸಿಕ್ಸಲ್ಲಿ ಏನು ಸರ್? ಪ್ಲೀಸ್ ಎಕ್ಸ್ಪ್ಲೇನ್ ವಾಟ್ ದೋಸ್ ಬೇಸಿಕ್ಸ್ ಆರ್. ಅಲ್ಲ, ಫಿಲ್ಮ್ ಮೇಕಿಂಗ್ ಬೇಸಿಕ್ಸ್ ಅಷ್ಟೇ. ಆಮೇಲೆ ಈಗ ಒಂದು ಸ್ಕ್ರಿಪ್ಟ್ ಅಂತ ಅಂದರೆ ಸ್ಕ್ರಿಪ್ಟಿಗೆ ಒಂದು ಬೇಸಿಕ್ಕು, ಈಗ ಅದು ಈಗ ಇಂಟರ್ನೆಟ್ ಬಂದಮೇಲೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ, ಒಂದು 3 act ಸ್ಟ್ರಕ್ಚರು, ಟೇಕ್ ಆಫು, ಲ್ಯಾಂಡಿಂಗು, ಈ ಥರದ್ದೆಲ್ಲ ಆ ಥರದ ಬೇಸಿಕ್ಸ್ ಅಷ್ಟೇ ಗೊತ್ತಿರುತ್ತೆ ಎಲ್ಲರಿಗೂ ಅಲ್ವಾ. ಅದಾದಮೇಲೆ ಅದಕ್ಕೆ ಆ ಎಲ್ಲ ಏನೇ ನಮಗೆ ಥಿಯರಿ ಗೊತ್ತಿದ್ರೂ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಅಚೀವ್ ಮಾಡ್ತೀವಿ ಅಂತ ಹೋದಾಗ ಆಯಾ ಕಥೆಗೆ ಅದರದ್ದೇ ಆದ ಚಾಲೆಂಜಸ್ಗಳು ಬರುತ್ತೆ. ಸೊ ಅದನ್ನು ನಾವು ಓವರ್ಕಮ್ ಮಾಡೋದಿದೆಯಲ್ಲ, ಅಲ್ಲಿ ನಿಜವಾಗ್ಲೂ ಸಕ್ಸಸ್ ಡಿಫೈನ್ ಆಗೋದು ಅಲ್ಲಿ ನಾವು ಎಷ್ಟು ಚೆನ್ನಾಗಿ ನಾವು ಆ ಹೊಸ ಚಾಲೆಂಜಸ್ಸನ್ನು ಹೆಂಗೆ ನಾವು ಫೇಸ್ ಮಾಡ್ತೀವಿ, ಅದು ಆ ಪಜಲ್ನ ಹೆಂಗೆ ಸಾಲ್ವ್ ಮಾಡ್ತೀವಿ ಅನ್ನೋದಿದೆಯಲ್ಲ, ದಟ್ ಡಿಫೈನ್ಸ್ ಅವರ್ ಸಕ್ಸಸ್ ಅಷ್ಟೇ, ಇನ್ನೇನಿಲ್ಲ. ಬರವಣಿಗೆಯಲ್ಲೂ ಪಜಲ್ಸ್ ಬರೋದು ಇಟ್ ಇಸ್ ಪಾಸಿಬಲ್ ಅಲ್ವಾ? ನೀವು ಏನೋ ಒಂದು ಕಥೆಯನ್ನು ತೊಗೊಂಡು ಬರೀತಾ ಇರ್ತೀರಿ, ಬಟ್ ಅದರಲ್ಲಿ ನಿಮಗೆ ಪಜಲ್ಸ್ ಹುಟ್ಟುತ್ತೆ. ಈಗ ಎಷ್ಟೋ ಸರಿ ಯಾವುದೋ ಒಂದು ಕೋರ್ ಥಾಟು ತುಂಬ ಎಕ್ಸೈಟ್ ಆಗಿಬಿಡುತ್ತೆ, ಬಂದ ತಕ್ಷಣವೇ ಎಕ್ಸೈಟ್ ಆಗಿ ಅದನ್ನ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಬಟ್ ಸಮ್ವೇರ್ ಸ್ಟಕ್ ಆಗಿಬಿಡ್ತೀವಿ. ಅಥವಾ ಕೆಲವೊಂದು ಅಂದರೆ ನಮ್ಮ ಇನಿಷಿಯಲಿ ಏನು ಎಕ್ಸೈಟ್ ಆಗಿರುತ್ತಲ್ಲ, ಅದು ನಿಜವಾಗ್ಲೂ ಅಂದರೆ ಟೇಕ್ ಆಫ್ ತುಂಬ ಚೆನ್ನಾಗಿರುತ್ತೆ ಕತೆ, ಬಟ್ ಅದನ್ನು ನಾವು ಲ್ಯಾಂಡ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಲ್ಯಾಂಡಿಂಗ್ ಪಾಯಿಂಟ್ ಇರಲ್ಲ ಆ ಕತೆಗೆ. ಆ ಲ್ಯಾಂಡಿಂಗ್ ಪಾಯಿಂಟ್ ಇಲ್ದಲೇ ಟೇಕ್ ಆಫ್ಗೆ ಎಕ್ಸೈಟ್ ಆಗಿ ನಾವು ಓದಾಡ್ತಿರ್ತೀವಿ. ಕೆಲವೊಮ್ಮೆ ಏನಾಗುತ್ತೆ, ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ಥರ ಅದನ್ನೇ ಎಕ್ಸೈಟ್ ಆಗಿ ಫಿಲ್ಮ್ ಮಾಡಿಬಿಡ್ತೀವಿ. ಫಿಲ್ಮ್ ಮೇಕರ್ಸ್ ಯೂಶಲಿ ಡಸ್ ದಟ್. ಅಂದರೆ ಅದಕ್ಕೆ ನಿಮಗೆ ನೋಡಿ, ಕತೆ ತುಂಬ ಚೆನ್ನಾಗಿದೆ ಅನಿಸುತ್ತೆ ಕೆಲವು ಪಿಕ್ಚರ್ಗಳು, ಆಮೇಲೆ ನೋಡಿದ್ರೆ ತುಂಬ ಎಲ್ಲ ಫೇಲ್ ಆಗಿತ್ತು, ಫಸ್ಟ್ ಹಾಫ್ ತುಂಬ ಚೆನ್ನಾಗಿತ್ತು, ಸೆಕೆಂಡ್ ಹಾಫಲ್ಲಿ ವಿ ಲಾಸ್ಟ್ ಇಂಟ್ರೆಸ್ಟ್, ಇದೆಲ್ಲ ಬರುತ್ತಲ್ಲ, ಅದು ಅದೇ ಕಾರಣಕ್ಕೆ. ಆ ಟೇಕ್ ಆಫ್ ತುಂಬ ಚೆನ್ನಾಗಿರುತ್ತೆ, ಆ ಲ್ಯಾಂಡಿಂಗ್ ಪಾಯಿಂಟ್ ಇರಲ್ಲ. ಬಟ್ ತರಬಹುದು, ಅದನ್ನೇ ಸ್ಕಿಲ್ ಅನ್ನೋದು. ಕಷ್ಟಪಟ್ಟಿಲ್ಲ, ನಾನು ಹಠ ಹಿಡಿದು ಕೂತ್ರೆ ಆ ಟೇಕ್ ಆಫ್ ಎಷ್ಟು ಸ್ಟ್ರಾಂಗ್ ಆಗಿದೆಯೋ ಅದೇ ಥರ ಕತೆ ಲ್ಯಾಂಡ್ ಆಗಂಗೂ ಮಾಡಬಹುದು. ಇಟ್ ಮೇ ಟೇಕ್ ಇಟ್ಸ್ ಓನ್ ಟೈಮ್ ಆಲ್ಸೋ. ಕೆಲವೊಮ್ಮೆ ಹೇಳೋಕ್ಕಾಗಲ್ಲ, ಐಡಿಯಾ ಬರಬೇಕು. ಕರೆಕ್ಟ್. ಸೇಫೆಸ್ಟು ಅಂದರೆ ನಿಮಗೆ ತುಂಬ ಸೇಫೆಸ್ಟು ಅಂದರೆ ಕತೆ ಜಡ್ಜ್ ಮಾಡುವಾಗ, ಇಫ್ ಯು ಹ್ಯಾವ್ ಎನ್ ಎಕ್ಸೈಟಿಂಗ್ ಕ್ಲೈಮ್ಯಾಕ್ಸ್ ಅಂದರೆ ಏನು ಲ್ಯಾಂಡಿಂಗ್ ಪಾರ್ಟ್ ಏನಿದೆಯಲ್ಲ, ಅದು ನಿಮ್ಮ ಹತ್ರ ಎಕ್ಸೈಟಿಂಗ್ ಆಗಿರೋದು, ಅದೇನಾದ್ರು ಫಸ್ಟ್ ಹೊಡೆದ್ಬಿಟ್ರೆ ಹೆಡೇಕೆ ಇಲ್ಲ. ಉಲ್ಟಾ ಹೋಗೋದು ಯಾವಾಗಲೂ ಒಳ್ಳೇದು. ಅಲ್ಲಿಂದ ನಾವು ಈ ಬ್ಯಾಕ್ವರ್ಡ್ಸ್ ಬರ್ತೀವಿ. ಸೇ ಫಾರ್ ಎಕ್ಸಾಂಪಲ್ ಈ ಕಾಂತಾರ ತೊಗೊಂಡ್ರೆ, ನಿಮಗೆ ಕಾಂತಾರದ್ದು ಎಲ್ಲ ಲಾಸ್ಟ್ 20 ನಿಮಿಷನೇ ಅದು. ಈಗ ಸಿನಿಮಾ ಅವ್ರು ಮಾಡಿರೋದೇ ಅದಕ್ಕೋಸ್ಕರ, ಕರೆಕ್ಟ್ ಅಲ್ವಾ? ಸೊ ಅದು ಬಂದ ತಕ್ಷಣ ನಾವು ಇಲ್ಲಿಗೆ ಬಂದು ಲ್ಯಾಂಡ್ ಮಾಡ್ತೀನಿ ಕತೆ, ನನಗೆ ಇಲ್ಲಿ ವಾವ್ ಫ್ಯಾಕ್ಟ್ರು ಎಲಿಮೆಂಟ್ಸ್ ಇದೆಲ್ಲ ನನಗೆ ಇಲ್ಲಿದೆ ಅಂದಾಗ ಅಲ್ಲಿಂದ ಅದಕ್ಕೆ ಲೀಡ್ಸನ್ನ ಕ್ರಿಯೇಟ್ ಮಾಡ್ತಾ ಹೋಗೋದಷ್ಟೇ. ಆಮೇಲೆ ಮಿಕ್ಕಿದ್ದೆಲ್ಲ ಬರುತ್ತೆ. ಓಕೆ, ಇಲ್ಲ ಇಂಟರ್ವಲ್ಗೆ ಒಂದು 5 ಪಾಯಿಂಟ್ ಬೇಕು, ಅಥವಾ ಎವರಿ 20 minutes 15 minutes ಒಂದು 5 ಪಾಯಿಂಟ್ ಬೇಕು, ಅದು ಸ್ಕಿಲ್ಲು. ಎಕ್ಸಸೈಸ್ ಮಾಡಿ 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 ಬೇರೆ ಲೇಯರ್ಸು, ಬೇರೆ ಕ್ಯಾರೆಕ್ಟರ್ಸ್ ಎಲ್ಲ ತಂದು ಆ್ಯಡ್ ಮಾಡ್ಬೋದು. ಬಟ್ ಏನು ಸೇಫ್ ಅಂದರೆ ಆಲ್ರೆಡಿ ವಿ ಹ್ಯಾವ್ ಗಾಟ್ ವೆರಿ ಗುಡ್ ಲ್ಯಾಂಡಿಂಗ್ ಪಾಯಿಂಟ್, ಇಟ್ ಕೆನಾಟ್ ಗೋ ರಾಂಗ್ ಅಲ್ವಾ? ಸಿನಿಮಾ ಅಂದರೆ ನಾವು ಏನೋ 100 ಕೋಟಿ ಮಾಡ್ತೀವಿ, 200 ಅದೆಲ್ಲ ಆಗ್ದಲೇ ಇರ್ಬೋದು, ಇಟ್ ವಿಲ್ ಬಿ ಗುಡ್ ವಾಚ್. ಕರೆಕ್ಟ್, ಅದಂತೂ ರೆಸ್ಟ್ ಅಶ್ಯೂರ್ಡ್. ಕರೆಕ್ಟ್. ಅದಂಗೆ ಅಂದರೆ ಬಸ್ ಚೆನ್ನಾಗಿದೆ, ಬಸ್ ಹತ್ತು ಬಿಡೋದು. ಅದೆಲ್ಲ ಯಾವ ಊರಿಗೆ ಹತ್ತಬೇಕು ಫಸ್ಟ್, ಅವ್ರಿಗೆ ಫಿಕ್ಸ್ ಆಗಿ ಅವ್ರು ಬಸ್ ಹತ್ತಿದ್ರೆ ಹೋಗ್ತೀವಿ. ಕರೆಕ್ಟ್ 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 ಕರೆಕ್ಟ್. ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್, ತುಂಬ ಕಷ್ಟ ಅಂದ್ಕೊಳ್ತೀವಿ. ಆ ಥರದ ಒಂದು ಥಾಟು, ಆ ಥರ ಎಕ್ಸೈಟ್ ಆಗುವಂಥ ಒಂದು ಕ್ಲೈಮ್ಯಾಕ್ಸು, ಲ್ಯಾಂಡಿಂಗ್ ಪಾಯಿಂಟ್ಸು ಅದೆಲ್ಲ ಸಿಗೋದು ತುಂಬ ಕಷ್ಟ. ಸೊ ಅಲ್ಟಿಮೇಟ್ಲಿ ಅದೇ ಈ ಟೆಕ್ನಿಕ್ಸ್ ಎಲ್ಲ ನನಗೆ ಒಂದು ಟೇಕ್ ಆಫ್ ಲ್ಯಾಂಡಿಂಗ್ ಸಿಕ್ಕ ಮೇಲೆ ಅದನ್ನು ಇನ್ನೂ ಸ್ವಲ್ಪ ಹೊಳಪುಗೊಳಿಸೋಕೆ
ನಾನು ಬಳಸ್ಕೋಬಹುದೇನೋ ಈ ಸ್ಕ್ರೀನ್ ಪ್ಲೇ ಟೆಕ್ನಿಕ್ಸ್ ಅದೇ, ಎಲ್ಲ, ಬಟ್ ಹೌದು. ನನಗೆ ಐಡಿಯಾನೇ ಬರಬೇಕು. ಐಡಿಯಾನೇ ಬರಬೇಕು. ರೈಟ್ ಸರ್. ಈ ಆಮೇಲೆ ಐಡಿಯಾ ಬಂದ್ರೂ ಈಗ ಬೀಯಿಂಗ್ ಎ ಕಮರ್ಷಿಯಲ್ ಫಿಲ್ಮ್ ಮೇಕರ್ ನಾನು ಹೇಳೋದು, ಕಥೆಗಳು ಸಾವಿರ ಥರದ ಐಡಿಯಾಗಳು ಬರುತ್ತೆ, ಬಟ್ ಅದು ವರ್ಕ್ ಆಗುತ್ತೋ ಇಲ್ವೋ, ಕಮರ್ಷಿಯಲಿ ವರ್ಕ್ ಆಗುತ್ತೋ ಇಲ್ವೋ ಅನ್ನೋದು ಗೇಜ್ ಮಾಡೋದಿದೆಯಲ್ಲ, ದಟ್ ಈಸ್ ಅದು ಇನ್ನೊಂದು ಡಿಫ್ರೆಂಟ್ ಆರ್ಟ್ ಅದು. ಇದೆಲ್ಲ ಏನೇ ಗೊತ್ತಿದ್ರು ಈಗ ನಿಮಗೆ ಇವತ್ತಿನ ಜನ್ರೇಷನಲ್ಲಿ ಎಷ್ಟೋ ನೋಡ್ಬೋದು, ನಿಮಗೆ ವರ್ಷಕ್ಕೆ ಕನ್ನಡದಲ್ಲೇ ವರ್ಷಕ್ಕೆ 200 ಫಿಲ್ಮ್ ಬರುತ್ತೆ. 200 ಫಿಲ್ಮಲ್ಲಿ ಮಿನಿಮಮ್ ನನಗೆ ಗೊತ್ತಿರೋಂಗೆ 150 ಜನ ಹೊಸ ಡೈರೆಕ್ಟರ್ ಬರ್ತಾರೆ. ಆಮೇಲೆ ಇವತ್ತು ಯಾರೂ ಈಗ ನಮ್ಮ ಪೀರಿಯಡಲ್ಲಿ ಇದ್ದಂಗೆ ಯಾರು SSLC ಫೇಲ್ ಆದವರು, PUC ಫೇಲ್ ಆದವರು, 7th ಫೇಲ್ ಆದವರು ಅವರೆಲ್ಲ ಯಾರು ಡೈರೆಕ್ಟರ್ಗೆ ಆಗ್ತಾ ಇಲ್ಲ. ಇವತ್ತು ಡೈರೆಕ್ಟರ್ ಆಗೋದೆಲ್ಲ ಯಾರು ಅಂದರೆ ಮಿನಿಮಮ್ ಇಂಜಿನಿಯರಿಂಗ್ ಓದಿರ್ತಾರೆ, ಎಲ್ಲ ಎಜುಕೇಟೆಡ್ಸು, ಆಮೇಲೆ ಎಲ್ಲ ಸ್ಟಡಿ ಮಾಡಿರ್ತಾರೆ, ಅಕಾಡೆಮಿಕಲಿ ಎಲ್ಲ ಸ್ಟಡಿ ಮಾಡಿರ್ತಾರೆ. ಫಿಲ್ಮ್ ಮೇಕಿಂಗ್ ಅಂದರೆ ಏನು, ಸ್ಕ್ರೀನ್ ಪ್ಲೇ ಅಂದರೆ ಎಲ್ಲ ನೋಡಿಕೊಂಡು ಮಾಡ್ತಾರೆ. ಬಟ್ ಅಲ್ಲಿ ಎಲ್ಲಿ ಮಿಸ್ಫೇರ್ ಆಗೋದು ಎಲ್ಲಿ ಅಂತಂದರೆ, ಕಮರ್ಷಿಯಲಿ ಹೆಂಗಿದೆ ಅಂದರೆ ಕಾಮನ್ ಮ್ಯಾನ್ ಟೇಸ್ಟ್ ಏನು, ಟಾರ್ಗೆಟೆಡ್ ಆಡಿಯನ್ಸ್ ಯಾರು, ಅವ್ನಿಗೆ ಏನು ಇಷ್ಟ ಆಗುತ್ತೆ, ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡಿದ್ರೆ ಇಷ್ಟ ಆಗುತ್ತೆ ಅನ್ನೋದಿಲ್ಲ. ಇದು ದಟ್ ಕಮ್ಸ್ ಥ್ರೂ ಓನ್ಲಿ ಅನಲೈಸೇಷನ್. ಅದಕ್ಕೆ ಯಾವ ಎಕ್ಸ್ಪೀರಿಯನ್ಸು, ಯಾವ ಅಕಾಡೆಮಿಕ್ ಇದು ಸಿಲೆಬಸ್ ಹೆಲ್ಪ್ ಮಾಡಲ್ಲ ಸರ್. ಬಟ್ ಅನಾಲಿಸಿಸ್ ಮುಖಾಂತರ ಕೂಡ ಅದು ಮಾಡ್ಲಿಕ್ಕೆ ಸಾಧ್ಯನಾ ಅಂತ ನನಗಂತೂ ಹೆಚ್ಚು ಈಗ ಫಿಲ್ಮ್ಸನ್ನು ನೋಡ್ತಿರ್ಬೇಕಾದ್ರೆ ನಂಗೆ ಅದೇ ಅನ್ಸೋದು, ಇಟ್ ಈಸ್ ಇಂಪಾಸಿಬಲ್ ಟು ಗೇಜ್ ಹೌ ಅ ಫಿಲ್ಮ್ ವಿಲ್ ಬಿ ರಿಸೀವ್ಡ್ ಅಂತ. ಈಗ ಸೂಫ್ರಮ್ಸೋ ಹಾಗೆ ಆಗತ್ತೆ ಅಂತ ಯಾರು ಊಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಈಗ ಅನಲೈಸ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಅದು ಹೆಂಗೆ ಅನಲೈಸ್ ಮಾಡ್ತೀರಿ? ಅಲ್ಲ, ಹಂಗಲ್ಲ. ಅಂದ್ರೆ ಟಾರ್ಗೆಟೆಡ್ ಆಡಿಯನ್ಸ್ ಯಾರು ಅನ್ನೋದು ನಾನು ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಈಗ ನಾನೊಂದು ಫಿಲ್ಮ್ ಮಾಡ್ತೀನಿ ಅಂದರೆ ನನಗೆ ಟಾರ್ಗೆಟೆಡ್ ಆಡಿಯನ್ಸ್ ಯಾರು. ಈಗ ನಾನು ಫ್ಯಾಮಿಲಿ ಆಡಿಯನ್ಸ್ ಟಾರ್ಗೆಟ್ ಮಾಡ್ತಾ ಇದ್ದೀನ, ಯಂಗ್ಸ್ಟರ್ಸ್ ಟಾರ್ಗೆಟ್ ಮಾಡ್ತಾ ಇದ್ದೀನ, ಇಲ್ಲ ಬರೀ ಮಾಸ್ ಟಾರ್ಗೆಟ್ ಮಾಡ್ತಾ ಇದ್ದೀನ, ಇಲ್ಲ ಬರೀ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ ಟಾರ್ಗೆಟ್ ಮಾಡ್ತಾ ಇದ್ದೀನ. ಇದು ಯಾವುದ್ರ ಮೇಲೆ ಅರೈವ್ ಆಗ್ತೀನಿ ಅಂದರೆ ನನ್ನ ಹತ್ರ ಇರೋ ಕಂಟೆಂಟ್ ಮೇಲೆ. ನನ್ನ ಕತೆ ಎಂಥ ಕತೆ ಹೇಳ್ತಾ ಇದ್ದೀನಿ. ಈ ಕೌಸಲ್ಯ ಸುಪ್ರಜಾರಾಮ ಫ್ಯಾಮಿಲಿ ಆಡಿಯನ್ಸ್ನೇ ಟಾರ್ಗೆಟ್ ಮಾಡಿದ್ದು. ಯಾಕೆಂದರೆ ಅಲ್ಲಿರುವಂಥ ಕಂಟೆಂಟ್ ಇದೆಲ್ಲ ಸ್ವಲ್ಪ ಮೆಚ್ಯೂರ್ಡ್ ಕಂಟೆಂಟ್. ಅದು ಮೇಲ್ಚೌನಿಸಮ್ಮು ಅದು ಇದು, ಆಮೇಲೆ ಇಬ್ಬರು ಕಪಲ್ಸ್ ಮಧ್ಯೆ ನಡೆಯುವಂಥದ್ದು, ಇವೆಲ್ಲ ಈ ಮದುವೆ ಆಗದಲ್ಲೇ ಇರೋ ಹುಡುಗರಿಗೆ ಫಸ್ಟ್ ಹಾಫ್ ಯಾರಿಗೆ ಬೇಕಾದ್ರೂ ಅರ್ಥ ಆಗ್ಬಿಡುತ್ತೆ. ಬಿಕಾಸ್ ಇಟ್ಸ್ ಎ ಲವ್ ಸ್ಟೋರಿ. ಲವ್ ಅನ್ನೋದು ಯೂನಿವರ್ಸಲ್ ಎಲ್ಲ ಅರ್ಥ. ಬಟ್ ಸೆಕೆಂಡ್ ಹಾಫಲ್ಲಿ ನಾವು ಹೇಳ್ತಾ ಇರೋಂಥ ವಿಚಾರಗಳಿದೆಯಲ್ಲ, ಅದೆಲ್ಲ ಅರ್ಥ ಆಗೋದಕ್ಕೆ ಸ್ವಲ್ಪ ಅದನ್ನು ನೋಡಿರ್ಬೇಕು ಲೈಫನ್ನು ಅಲ್ವಾ. ಆಮೇಲೆ ಮಿಡ್ಲ್ ಕ್ಲಾಸ್ ಆಡಿಯನ್ಸು, ನಿಮಗೆ ತುಂಬ ಅಪ್ಪರ್ ಕ್ಲಾಸ್ಗೆ ಹೋದರೆ ಅಲ್ಲಿ ಈ ಥರದ ಸಮಸ್ಯೆಗಳಿರಲ್ಲ. ತುಂಬ ಲೋಯರ್ ಕ್ಲಾಸ್ನವನಿಗೆ ಇದನ್ನೆಲ್ಲ ಹೇಳಿದ್ರೆ ಅವ್ನು ಕೇಳಿಸ್ಕೊಳ್ಸಿಲ್ಲ, ಬೇಕಾಗೇ ಇಲ್ಲ ಅವನಿಗೆ. ಅಂದರೆ ಹೆಂಡತಿನ ಬೈಯೋದು ತಪ್ಪ ನನ್ನ ಮಗನೇ ಅಂತ ನಮಗೆ ಕೇಳ್ತೀನಿ. ಸೊ ಡಿಫ್ರೆಂಟ್ ಸೆನ್ಸಿಬಿಲಿಟೀಸ್ ಇರ್ತಲ್ಲ. ಸೊ ನನ್ನ ಟಾರ್ಗೆಟೆಡ್ ಆಡಿಯನ್ಸ್ ಯಾರು, ಫಿಲ್ಮ್ ನೋಡೋರು ಯಾರು, ಅದ್ರ ಮೇಲೆ ನಾವು ಓಕೆ ಇವ್ರಿಗೆ ಇದಿಷ್ಟ ಆಗಬಹುದು ಅಂತ. ಅಂದರೆ ಅದು ಏನಿಲ್ಲ, ಅವ್ರ ಸೈಕಾಲಜಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು ಅಷ್ಟೇ. ಅದಕ್ಕೆ ಒಂದು ಸೆಕೆಂಡ್ ಈ ಡಾಟಾನೇ ನಾವು ರೆಫರ್ ಮಾಡಬೇಕು. ಇಂದಿನಿಂದನೂ ಎಂಥ ಸಿನಿಮಾಗಳು ವರ್ಕ್ ಆಗಿದೆ, ಯಾವ ಥರದ ಆಡಿಯನ್ಸ್ ನೋಡಿದ್ದಾರೆ. ಆಮೇಲೆ ಹೇಳಿದ್ರಲ್ಲ ಸಕ್ಸಸ್ ಹಿಂಗೆ ಸಕ್ಸಸ್ ಆದ, ಆ ಫಿಲಮ್ ಹಿಂಗಾಯ್ತು, ಈ ಫಿಲ್ಮ್ ಹಿಂಗಾಯ್ತು ಅಂತ. ಅದಕ್ಕೆ ಕೆಲವೊಂದೊಂದು ಏನಾಗುತ್ತೆ ಅಂದರೆ ಟೈಮಿಂಗ್ ಅಂತ ಹೇಳಿ. ಹೌದು, ಯಾವ ಟೈಮಲ್ಲಿ ಬಂದರು. ಸೊ ಹಿಂದ್ಗಡೆ ಎಷ್ಟು ದಿನ ಸಿನಿಮಾಗಳಿರಲ್ಲ, ಬರ ಇರುತ್ತೆ, ಅದೆಲ್ಲ ಮ್ಯಾಟರ್ ಆಗುತ್ತೆ ನಿಮಗೆ. ಅಲ್ಲ ಅದು ನಿಮಗೆ ಹೆಲ್ಪ್ ಮಾಡಿ. ಅದು ರೆಟ್ರೋಸ್ಪೆಕ್ಟ್ ಅಲ್ಲಿ ನಾವು ಅಲ್ಲ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಅದು ಹೆಲ್ಪ್ ಮಾಡುತ್ತೆ. ಕೆಲವು ಟೈಮ್ ಏನಾಗುತ್ತೆ, ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಸಿನಿಮಾಗಳು ಬಂತಿರ್ತಾರೆ, ಒಂದು 10 ಸಿನಿಮಾ ಒಳ್ಳೆ ಸಿನಿಮಾ ಬಂದ್ಬಿಡುತ್ತೆ. ಆ ಮಧ್ಯದಲ್ಲಿ ಬಂದಾಗ ಚೆನ್ನಾಗಿರೋದು ರಿಸೀವ್ ಆಗಲ್ಲ. ಇಲ್ಲ, ನೀವು ಸೂಫ್ರಮ್ಸು ಹೇಳಿದ್ರಲ್ಲ, ಸೂಫ್ರಮ್ಸು ಇವತ್ತು ಯಾವ ರೇಂಜಿಗೆ ಹಿಟ್ಟಾಯಿತು, ಅಷ್ಟೊಂದು ಕಲೆಕ್ಷನ್ ಬಂತು, ಅದು ಇದು ಅದೆಲ್ಲ ಯಾರು ಗೆಸ್ ಮಾಡೋಕ್ಕಾಗಲ್ಲ, ಅನ್ಪ್ರಿಡಿಕ್ಟಬಲ್ಲು, ಅದೇನೋ ಒಂದು ಅದೆಲ್ಲ ಹೇಳ್ಬೋದು. ಬಟ್ ನಿಮಗೆಲ್ಲ ಅವರು ಏನು ಅನಲೈಸ್ ಮಾಡಿ ಒಂದು ಒಳ್ಳೆ ಫಿಲ್ಮ್ ಅಂತ ಮಾಡಿದಾರಲ್ಲ, ವರ್ಸ್ಟ್ ಕೇಸಲ್ಲಿ ಆ ಫಿಲ್ಮು ಅಟ್ಲೀಸ್ಟ್ ಅವ್ರ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಬರೋಷ್ಟು ಕೆಪಾಸಿಟಿ ಇತ್ತು. ಆ ಫಿಲ್ಮ್ಗೆ ಕೆಪಾಸಿಟಿ ಇತ್ತು. ಮೇ ನಾಟ್ ಬಿ ಅದು 50 ಕೋಟಿ ಕಲೆಕ್ಟ್ ಮಾಡ್ದಲೇ ಇರ್ಬೋದು. ಈಗ ಹೇಳ್ದಾಗ ಅವ್ರಿಗೆ ಇದೇನೋ 5 ಕೋಟಿ ಆಗುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ನಿಮ್ಗೆ 5, 50 ಅಥವಾ 15 ಅಥವಾ 100 ಆಗಬೇಕು ಅಂದ್ರೆ ಬೇರೆ ಫ್ಯಾಕ್ಟರ್ಗಳು ಖಂಡಿತ ಅದು ಬಿಯಾಂಡ್ ಅವರ್ ಕಂಟ್ರೋಲ್. ಅದು ಯಾರು ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ. ಸೊ ನಮ್ಮ ಬೇಸಿಕ್ ಕೆಲಸ ಚೆನ್ನಾಗಿ ಬರ್ಕೊಂಡು ಚೆನ್ನಾಗಿ ಶೂಟ್ ಮಾಡ್ಕೊಂಡು ಒಂದು ಒಳ್ಳೆ ಗುಡ್ ವಾಚ್, ಒಂದು ಗುಡ್ ವಾಚ್ ಅಂತ ಅಂದರೆ ಅಟ್ಲೀಸ್ಟ್ ಇಷ್ಟು ಜನನಾದರೂ ನೋಡ್ತಾರೆ, ಇಷ್ಟು ದುಡ್ಡಾದ್ರೂ ನಮ್ಗೆ ವಾಪಸ್ ಬರುತ್ತೆ. ಅದ್ರ ಮೇಲೆ ಗೊತ್ತಿಲ್ಲ ಯಾವ ಸಿನಿಮಾನ ಜನ ಹೆಂಗೆ ಬೇಕಾದ್ರೂ ಒಪ್ಕೋಬೋದು, ಕರೆಕ್ಟ್ ಅಲ್ವಾ. ಆಮೇಲೆ ಇನ್ನೊಂದು ಕೆಲವೊಂದು ಜಾನರ್ಗಳಿದೆ, ಅದು ಸ್ವಲ್ಪ ಈ ಯೂನಿವರ್ಸಲ್ ನಮ್ಮಲ್ಲಿ ಇಂಡಿಯಾದಲ್ಲಿ. ಈಗ ದೇವರು, ದೆವ್ವ, ರಿಲಿಜನ್ನು, ಈ 3 ಫ್ಯಾಕ್ಟ್ರಿಗಳು ಬಂದು, ಆಮೇಲೆ ಲವ್ ಸ್ಟೋರೀಸು, ಈ 4 ಜಾನರ್ ಬಂದು ಯೂನಿವರ್ಸಲ್. ಅಂದರೆ ಎಲ್ಲ ಕ್ಯಾಟಗರಿ ಆಫ್ ಆಡಿಯನ್ಸು ನೋಡೋ ಅಂಥವು. ನೀವು ನೋಡಿ, ಎಲ್ಲ ಮೇಜರ್ ಬ್ಲಾಕ್ ಬಸ್ಟರ್ ಅಂತ ಅನಿಸ್ಕೊಂಡಿರೋಂಥವೆಲ್ಲ ಆ ಜಾನರ್ ಒಳಗಡೆ ಇರ್ತದೆ. ಸರ್, ಈಗ ನೀವು ಕೌಸಲ್ಯ ಸುಪ್ರಜಾರಾಮ ಫ್ಯಾಮಿಲಿ ಆಡಿಯನ್ಸ್ ಆ ಒಂದು ಡೊಮೈನ್ಗೆ ಫಿಟ್ ಆಗುವಂಥ ಚಿತ್ರ ಅಂತ ಹೇಳಿದ್ರಿ. ಬ್ರಾಟ್ ಯಾರಿಗೆ ಸೂಟ್ ಆಗುವಂಥ ಚಿತ್ರ?
ಅಲ್ಲ, ಬ್ರಾಟ್ ಈಸ್ ಟಾರ್ಗೆಟೆಡ್ ಟುವರ್ಡ್ಸ್ ಯೂತ್. ಯೂತ್. ಯಾಕೆಂದರೆ ಅಲ್ಲಿ ನಾವು ಹೇಳ್ತಾ ಇರೋದು ಒಬ್ಬ ಯಂಗ್ಸ್ಟರ್ ಕಥೆನೇ. ಅರೌಂಡ್ ಒಂದು 25-26 ಅಂದರೆ ಆಮೇಲೆ ಲೋಯರ್ ಮಿಡ್ಲ್ ಕ್ಲಾಸ್ ಹುಡುಗ ಲೈಫಲ್ಲಿ ಏನಾದರೂ ಅಂದರೆ ಇವತ್ತು ಹೆಂಗೆ ಕಾಂಪಿಟೇಷನ್ನು ಎಲ್ಲ ಜಗತ್ತು ಹಂಗೆ ಓಪನ್ ಆಗಿದೆ. ಎಲ್ರಿಗೂ ಬೇಸಿಕಲಿ ಎಲ್ರಿಗೂ ಏನೋ ಒಂದು ಲಕ್ಸುರಿಯಸ್ ಲೈಫ್ ಬೇಕು. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಲೈಫಲ್ಲಿ ಎಷ್ಟು ಲೈಫನ್ನು ಎಂಜಾಯ್ ಮಾಡೋಕ್ಕೆ ಅಷ್ಟೊಂದು ಅವಕಾಶಗಳಿದೆ. ಸೊ ನಾನು ಅದನ್ನೆಲ್ಲ ಎಂಜಾಯ್ ಮಾಡಬೇಕು, ನನ್ನ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಐ ನೀಡ್ ಮನಿ. ಅದು ಬೇಕು ಅನ್ನೋದು ಎಲ್ಲ ಹ್ಯೂಮನ್ ಬೀಯಿಂಗ್ದು ಡಿಸೈರ್ ಇವತ್ತು. ಅದು ಎಲ್ಲ ಯಂಗ್ಸ್ಟರ್ಸ್ದು ಡಿಸೈರ್ ಅದೇನೆ. ಸೊ ಅದ್ರ ಮೇಲೆ ಇರುವಂಥ ಒಂದು ಕಥೆ ಇದು. ಆ ಥರದ ಒಬ್ಬ ಯುವಕ ಅಂದ ತಕ್ಷಣ ಈಸ್ ರೆಪ್ರೆಸೆಂಟಿಂಗ್ ಕೃಷ್ಣ ಅಲಿಯಾಸ್ ಕ್ರಿಸ್ಟಿ ಈಸ್ ರೆಪ್ರೆಸೆಂಟಿಂಗ್ ದಟ್ ಕೈಂಡ್ ಆಫ್ ಲೋವರ್ ಮಿಡ್ಲ್ ಕ್ಲಾಸ್ ಯೂತ್. ಸರಿ. ಸೊ ಮೇಜರ್ ಅದು. ಬಟ್ ಒನ್ಸ್ ಏನಾಗುತ್ತೆ ಅಂದರೆ ಯೂತನ್ನ ನಾವು ಟಾರ್ಗೆಟ್ ಮಾಡಿದ ತಕ್ಷಣವೇ ಬೈ ಡಿಫಾಲ್ಟ್ ಇಟ್ ಬಿಕಮ್ಸ್ ಯೂನಿವರ್ಸಲ್. ಬಿಕಾಸ್ ಎಲ್ಲರೂ ಒಂದು ಟೈಮಲ್ಲಿ ಯೂತ್ ಅಲ್ವಾ. ಈ ಕೌಸಲ್ಯ ರಿವರ್ಸು. ಈಗ ಮದುವೆ ಆದಮೇಲೆ ಈಗ 25+, 30+ ಅವ್ರು ನೋಡ್ತಾರೆ ಅಂದರೆ ಸೊ ಅವನು ಅದು ದಾಟಿದವ್ನು ಮಾತ್ರನೇ ಅವನಿಗೆ ಕನೆಕ್ಟ್ ಆಗೋದು, ಅದ್ರ ಕೆಳಗಿರೋನ್ಗೆ ಆಗಲ್ಲ. ಯಾಕೆಂದ್ರೆ ಈ ಫ್ರೇಸ್ ಗೊತ್ತಿರಲ್ಲ ಅವ್ನು. ಕರೆಕ್ಟ್. ಇಲ್ಲಿ ಉಲ್ಟಾ ಅಲ್ವಾ, ಈ ಫ್ರೇಸ್ ದಾಟ್ಬಿಟ್ಟೇನೆ ಅವ್ನು 30, 40, 50, 60 ಎಲ್ಲ ಆಗ್ಬೇಕಲ್ಲ ಯಾರಿಗಾದ್ರೂ. ಕರೆಕ್ಟ್. ಸೊ ಇನ್ ಸಚ್ ಎ ವೇ ಇಟ್ ಇಸ್ ಯೂನಿವರ್ಸಲ್ ಅಷ್ಟೇ. ಕರೆಕ್ಟ್. ನನಗೆ ಇದು ಹೇಳಿ, ಈಗ ಕೌಸಲ್ಯ ಸುಪ್ರಜಮ್ಮ ಫ್ಯಾಮಿಲಿ ಇದು ಬ್ರಾಟು ಯೂತ್ಗೆ ಅಂತ. ಸೊ ನಿಮ್ಮ ಇಫ್ ಯು ಕ್ಯಾನ್ ಕೋಟ್ ಅನ್ ಎಕ್ಸಾಂಪಲ್, ನಿಮ್ಮ ನರೇಟಿವ್ ಟೆಕ್ನಿಕಲ್ಲಿ ಏನಾದರೂ ಏನು ಬದಲಾವಣೆ ಇರುತ್ತೆ? ಇದನ್ನ ಫ್ಯಾಮಿಲಿಗೆ ಮಾಡ್ತಿದ್ದೀರಿ, ಇದನ್ನ ಯೂತ್ಗೆ ಮಾಡ್ತಾ ಇದ್ದೀರಿ ಅಂದಾಗ ಇಲ್ಲಿ ಇದು ಸ್ವಲ್ಪ ಮೇಲಿರುತ್ತೆ, ಅದು ಫ್ಯಾಮಿಲಿಲಿ ಇದು ಸ್ವಲ್ಪ ಮೇಲಿಡ್ತೀನಿ ಅನ್ನೋ ಥರದ್ದು ಏನಾದರೂ ಹೇಳೋರ? ಅಲ್ಲ, ಯೂತ್ಗೆ ಮಾಡುವಾಗ ಸ್ವಲ್ಪ ನಾವು ಜಾಸ್ತಿ ಇನ್ನೂ ಮಾಡರ್ನ್ ಆಗಿ ಸ್ಟೈಲಿಶ್ ಆಗಿ ಪ್ರೆಸೆಂಟೇಷನಲ್ಲಿ ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ಬ್ರ್ಯಾಟ್ ಥರದ ಒಂದು ಕಥೆನ ನಾವು ಸಿಂಪಲ್ ಆಗಿ ನರೇಟ್ ಮಾಡ್ಬೋದು ನಾವು ಅದನ್ನು ಅದರ ಪ್ರೆಸೆಂಟೇಷನ್ ಕಂಪ್ಲೀಟ್ಲಿ ನಿಯನ್ ಸ್ಟೈಲಿಗೆ ತೊಗೊಂಬಂದಿದ್ದೀವಿ. ಈಗ ನೀವು ಕೇಳಿದ ಪ್ರಶ್ನೆಗೆ ಅದೇ ಆನ್ಸರ್. ಅಂದರೆ ಅದರ ಪ್ರೆಸೆಂಟೇಷನ್ ಅಂದರೆ ಯಂಗರ್ ಜನ್ರೇಷನ್ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂದಾಗ, ಯಂಗರ್ ಜನ್ರೇಷನ್ ಅಂದರೆ ದೇ ಆರ್ ವೆರಿ ವೈಬ್ರೆಂಟ್. ಅವರಿಗೆಲ್ಲ ವೈಬ್ರೆಂಟ್ ಆಗಿರೋದು ತುಂಬ ಇಷ್ಟ ಆಗುತ್ತೆ. ಸೊ ನಾವು ಈಗ ಇದರಲ್ಲಿ ಸಿನಿಮಾಟೋಗ್ರಫಿನಲ್ಲೂ ಅದೇ ಥರ ನಿಯನ್ ಸ್ಟೈಲ್ ಅಂದರೆ ವೈಬ್ರೆಂಟ್ ಕಲರ್ಸ್ ಬರುತ್ತೆ. ಆಮೇಲೆ ಪ್ರೆಸೆಂಟೇಷನ್ ಅಂದ ತಕ್ಷಣ ನಾನ್-ಲೀನಿಯರ್ ಫುಲ್ ರೆಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಆ ಥರ ಸುಮಾರು ಇದೆ. ಈಗ ನೆರೆಟಿವ್ ಅಲ್ಲೂ ನಾನ್-ಲೀನಿಯರ್ ಟೆಕ್ನಿಕ್ಸ್ ಇರುತ್ತೆ. ಎಲ್ಲ ಯಾವುದು ABCDEFGH ಅಂತ ಹೋಗೋದಿಲ್ಲ. ಸೊ ಈ ಥರದ ಅಂದರೆ ಯಂಗ್ಸ್ಟರ್ಸ್ ಅಂದರೆ ದೇ ಆರ್ ಮೋರ್ ಅಪ್ಡೇಟೆಡ್ ಅವರು. ಸೊ ನಾವು ನರೇಷನ್ ಟಾರ್ಗೆಟ್ ಅವ್ರಿಗೆ ಮಾಡ್ತಾ ಇದ್ದೀವಿ ಅಂದಾಗ ನಮ್ಮ ನರೇಷನ್ ಅಪ್ಡೇಟೆಡ್ ಆಗಿರ್ಬೋದು. ಸ್ವಲ್ಪ ಈ ಫ್ಯಾಮಿಲಿಗೆ ಇವ್ನು ನೋಡುವಾಗ ಸ್ವಲ್ಪ ಸೆಟಲ್ಡ್ ಆಗಿ ಹೇಳ್ಬೋದು. ತುಂಬ ಈಗ ನಿಮಗೆ ಸೂಫ್ರಮ್ ಸೋನಲ್ಲಿ ಯಾವುದೇ ಥರದ ಸರ್ಕಸ್ಸು ಅದು ಏನು ಕ್ಲೀನ್ ABCDEFGH ಅಂದ್ಕೊಂಡು ಕತೆ ಹೋಗುತ್ತೆ ಅಷ್ಟೇ. ಒಂದು ನೀಟಾಗಿ ಫೀಲ್ ಗುಡ್ ಫ್ಯಾಕ್ಟರ್ ಸಿನಿಮಾ ಅಂತ. ಈ ಕೌಸಲ್ಯ ಸುಬ್ರಜರಾಮನ್ ಹಂಗೆ ಕರೆಕ್ಟ್ ಆ ಥರ. ಆ ಆಡಿಯನ್ಸ್ಗೆ ದಟ್ ಈಸ್ ಓಕೆ. ನಾವು ಫ್ಯಾಮಿಲಿ ಆಡಿಯನ್ಸ್ ಅವ್ರು ಟಾರ್ಗೆಟ್ ಮಾಡಿದಾಗ, ಇವ್ರಿಗೆ ಟಾರ್ಗೆಟ್ ಮಾಡಿದಾಗ ಸ್ವಲ್ಪ ಇದೆಲ್ಲ ಬೇಕಾಗುತ್ತೆ, ಚಮಕ್ ಬೇಕು ಅಂತ. ಕರೆಕ್ಟ್. ಸೊ ಸರ್ದು 3 decades ಆಫ್ ಎಕ್ಸ್ಪೀರಿಯನ್ಸ್ನ ಶುರು ಮಾಡಿದೆ. ನಿಮ್ಮ ಕೆರಿಯರಲ್ಲೂ ಬದಲಾವಣೆ ಆಗಿದೆ, ಬಟ್ ಇಟ್ ವಾಸ್ ಕಾನ್ಷಿಯಸ್ ಅಂತ ಗೊತ್ತು. ಏನು ಅಂದರೆ ಈಗ ಎಲ್ಲ ಬ್ಯಾಕ್ಲಾಗ್ ಮುಗಿದೋಗಿದೆ ಅಲ್ವಾ? ಕೌಸಲ್ಯ ಸುಪ್ರಜಾರಾಮ ಆ ಝೋನಲ್ಲೇ ಮುಗಿದೋಗಿತ್ತು. ನೀವು ಹೇಳಿದ್ರಿ 10 ವರ್ಷದಲ್ಲಿ ಲವ್ ಮಾಕ್ಟೇಲ್ 2 ಬಿಟ್ಟು ನನಗೆ ವಾವ್ ಅನ್ಸಿದ ಕಥೆನೇ ಕೌಸಲ್ಯ ಸುಪ್ರಜಾರಾಮ ಅಂತ. ಎನಿವೆ ಅದಕ್ಕೆ ಬರ್ತೀನಿ ಮತ್ತೆ ವಾಪಸ್ಸು. ಬಟ್ ಈಗ ಡಾರ್ಲಿಂಗ್ ಕೃಷ್ಣ ಅವರು ಹೋದ್ಸಲ ಕಾಣಿಸ್ಕೊಂಡು 2023 ಮತ್ತೆ ಈಗ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಅಲ್ಲಿ ಪೇಸ್ ಕಡಿಮೆ ಆಗಿದೆ. ಮುಂಚೆ ಇದ್ದ ಕೃಷ್ಣ ಅವರಿಗೆ ಮಗಳು ಹುಟ್ಟಿದಾಳೆ ಆ್ಯಂಡ್ ಆಲ್ ಆಫ್ ದ್ಯಾಟ್. ಮಿಲ್ಲರ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಕೃಷ್ಣ ಇಸ್ ವೆರಿ ಗುಡ್ ಇನ್ ಕಟಿಂಗ್ ಆಫ್ ಅಂತ. ಅವರ ಫೋನ್ ವಾಲ್ಪೇಪರ್ ಮೇಲೆ ಮಗಳ ಫೋಟೋ ಇರ್ಬೋದು, ನೆನಪಾದಾಗ ಅದು ನೋಡಿ ಖುಷಿ ಪಡ್ತಾರೆ, ಬಟ್ ಅವ್ರ ಕೆಲಸ ಅಂತ ಬಂದಾಗ ಹಿ ಕ್ಯಾನ್ ವೆರಿ ಕ್ಲಿಯರ್ಲಿ ಕಟ್ ಆಫ್ ಅಂತ. ಈ ಒಂದು ಆಟಿಟ್ಯೂಡ್ ಇದು ಅಂದರೆ ತಾನಾಗೆ ಬಂದದ್ದ, ಅಥವಾ ನೀವು ಇಲ್ಲ ಇದು ನನ್ನ ವರ್ಕ್ ಝೋನ್, ಇದು ನನ್ನ ಫ್ಯಾಮಿಲಿ ಝೋನ್ ಅಂತ ಕಾನ್ಷಿಯಸ್ ಆಗಿ ಕಟ್ ಆಫ್ ಮಾಡ್ಕೊಳಕ್ಕೆ ಸಾಧ್ಯವಾಗುತ್ತೆ ನಿಮಗೆ? ಅಲ್ಲ, ಗೊತ್ತಿಲ್ಲ. ನಾನು ಎಸ್ಪೆಷಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಆಟೋಮೆಟಿಕ್ ಆಗೋದು ಹೋಗ್ಬಿಡುತ್ತೆ. ಅಂದರೆ ಕಾನ್ಸಂಟ್ರೇಷನ್ನೇ ಬರಲ್ಲ. ವರ್ಕ್ ಫಸ್ಟ್ ಬಂದ್ಬಿಡುತ್ತೆ ನನಗೆ. ಮಗಳು ಹೆಂಡತಿ ಯಾವುದೂ ಬರಲ್ಲ ತಲೆಗೆ. ವರ್ಕ್ ಅಂತ ಬಂದಾಗ ವರ್ಕೇ ಫಸ್ಟ್. ಅದು ಕಾನ್ಷಿಯಸ್ ಅಲ್ಲ, ಮೇ ಬಿ ತುಂಬ ಫೋಕಸ್ಡ್ ಆಗಿರ್ತೀನಿ ಅದರಲ್ಲಿ. ಸೊ ಅಷ್ಟು ಫೋಕಸ್ ಆಗಿದ್ದಾಗಿಂದ ಇದು ಕಾಣಲ್ಲ. ಕರೆಕ್ಟ್. ಗೋಯಿಂಗ್ ಬ್ಯಾಕ್ ಟು ವಾಟ್ ಐ ಸೆಡ್, 10 ವರ್ಷದಲ್ಲಿ ಕೌಸಲ್ಯ ಸುಪ್ರಜಾರಾಮ ನನಗೆ ಕೇಳಿದ ಕೂಡಲೇ ಅಬ್ಬಾ ಇದೊಂದು ವಾವ್ ಸ್ಕ್ರಿಪ್ಟ್ ಅಂತ ಅನ್ನಿಸ್ತು ಅಂತ ಹೇಳಿದ್ರೆ, ಕೌಸಲ್ಯ ಅದಕ್ಕೆ ಬಂದ್ಬಿಡೋಣ ಸರ್. ಪ್ಲೀಸ್ ಟೆಲ್ ಮೀ, ಕೌಸಲ್ಯ ಪ್ರತಿಯೊಂದು ಚಿತ್ರ ಕೂಡ ನಮಗೆ ಒಬ್ಬ ಆ್ಯಕ್ಟರ್ ಆಗಲಿ ಒಬ್ಬ ಡೈರೆಕ್ಟರ್ಗಾಗಲಿ ಅದು ಏನೋ ಒಂದು ಆ್ಯಡ್ ಆನ್ ಮಾಡಬೇಕು ಅವರ ಕೆರಿಯರ್ಗೆ. ಯಾವುದೇ ಒಂದು ರೀತಿಯ ಹಣವನ್ನು ಬಿಟ್ಟು ಬೇರೆ ರೀತಿಯ ಒಂದು ರಿಟರ್ನನ್ನು ತೊಗೊಂಡು ಬರಬೇಕು ಅಂತ ಒಂದು ಆಸೆ ಇದ್ದೇ ಇರುತ್ತೆ, ಒಂದು ಬಯಕೆ ಇದ್ದೇ ಇರುತ್ತೆ. ವಾಟ್ ಡಿಡ್ ಕೌಸಲ್ಯ ಸುಪ್ರಜಾರಾಮ ಬ್ರಿಂಗ್ ಬ್ಯಾಕ್ ಟು ಯು? ವಾಟ್ ಡಿಡ್ ಇಟ್? ಅದು ನಿಮ್ಗೆ ಏನು ಕೊಡ್ತು? ಅಫ್ಕೋರ್ಸ್ ಹಣವನ್ನು ಬಿಟ್ಟು. ಫ್ಯಾಮಿಲಿ ಆಡಿಯನ್ಸ್ ತುಂಬ ಇಷ್ಟಪಟ್ಟರು ಅದನ್ನು. ನಾನು ಎಲ್ಲೇ ಹೋದ್ರೂ
ಅವ್ರಿಗೆ ಕೌಶಲ್ಯ ಸುಪ್ರಜಾ ರಾಮ ಫುಲ್ ಹೇಳಕ್ ಬರಲ್ಲ. ಕೌಶಲ್ಯ ರಾಮ ಫಿಲ್ಮು ಆ ಥರ ಇಲ್ಲ, ಸುಪ್ರಜಾ ಬರೀ ಒಂದೊಂದು ವರ್ಡ್ ಮಾತ್ರ ಬರುತ್ತೆ ಎಲ್ಲರ ಬಾಯಲ್ಲಿ. ಅದು ಆ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ. ನಂಗೆ ಲವ್ ಮಾಕ್ಟೇಲ್ ಆದಮೇಲೆ ಜಾಸ್ತಿ ನನ್ನ ಫಿಲಮ್ ಬಗ್ಗೆ ಮಾತಾಡಿದ್ದು ಅದೇ ಸಿನಿಮಾ. ಇದು ಏನೇ ಮಾಡಿದ್ರು ಜಾಸ್ತಿ ಲವ್ ಮಾಕ್ಟೇಲ್ ಮುಗಿದ ಮೇಲೆ ನನಗೆ ಇದೇ ಫಸ್ಟು ಅಷ್ಟೊಂದು ಎಲ್ಲರೂ ಬಂದು ಕೌಶಲ್ಯ ಬಗ್ಗೆ ಮಾತಾಡಿದ್ದು. ಕೆನ್ ಐ ಆಲ್ಸೋ ಆಸ್ಕ್ ದಿಸ್, ಲವ್ ಮಾಕ್ಟೇಲ್ ಸೀರೀಸ್ಗಳನ್ನು ಪಕ್ಕಕ್ಕಿಟ್ರೆ ಇದು ಕೌಸಲ್ಯ ವಾಸ್ ಯುವರ್ ಬಿಗ್ಗೆಸ್ಟ್ ಹಿಟ್ ಅಂತ ಹೇಳ್ಬೋದಾ? ಹೌದು. ಓಕೆ. ಆ್ಯಂಡ್ ಲಕ್ಕಿ ಮ್ಯಾನ್ ಐ ರಿಯಲಿ ಲೈಕ್ ಲಕ್ಕಿ ಮ್ಯಾನ್. ಆಲ್ದೋ ಇಟ್ ವಾಸ್ ಅ ರೀಮೇಕ್ ಅಂಡ್ ಆಲ್ ದಟ್, ಬಟ್ ಕನ್ನಡದಲ್ಲೂ ಅದು ಆಕ್ಚುಲಾಗಿ ಚೆನ್ನಾಗಿತ್ತು, ಚೆನ್ನಾಗೂ ಆಯಿತು ಅದು. ಆ್ಯಂಡ್ ನನಗೆ ಆ ಸಿನಿಮಾ ನೋಡಿದಾಗ ವಾವ್ ಅನಿಸಿತ್ತು ಅವಾಗ, ಏನು ಸಖತ್ತಾಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಇದು ಅಂದ್ಕೊಂಡು ಸುಮ್ಮನಾದೆ. ಆಮೇಲೆ ನೋಡಿ ಈ ಸಿನಿಮಾ ಏನಾದ್ರು ರೀಮೇಕ್ ಮಾಡೋದು ಇದನ್ನು ಮಾಡಬೇಕು ಅಂತ ಸುಮ್ಮನಾಗಿತ್ತು. ಆಮೇಲೆ ಇಮಿಡಿಯೇಟ್ ಕಾಲ್ ಬಂದಿದ್ದು. ಲೈಕ್ ವಿತಿನ್ ಅದು ನೋಡಿ ಒಂದು 15-20 ಡೇಸ್ಗೆ ಕಾಲ್ ಬಂತು. ಇಮಿಡಿಯೇಟಾಗಿ ಎಸ್ ಮಾಡೋಣ. ಸೂಪರ್ ಸರ್. ಕೌಸಲ್ಯ ಸುಪ್ರಜಾರಾಮ ನಿಮಗೇನು ಮಾಡ್ತು, ನಿಮ್ಮ ಕೆರಿಯರ್ಗೆ ಏನು ಮಾಡ್ತು? ಯು ಆರ್ ಕಮಿಂಗ್ ಆಫ್ಟರ್ ಲವ್ 360 ಅಲ್ವಾ ಸರ್, ವಿಚ್ ಇಸ್ ಅ ಫಿಲ್ಮ್ ಐ ಆಕ್ಚುಲಿ ಲೈಕ್. ಅದಾದ್ಮೇಲೆ ಕೌಸಲ್ಯ ಬಂದ ಮೇಲೆ ವಾಟ್ ಹ್ಯಾಪೆಂಡ್, ವಾಟ್ ಡಿಡ್ ಇಟ್ ಡೂ ಟು ಯು? ಕೌಸಲ್ಯ ಒಂದು ರೀತಿ ನನ್ನ ಕೆರಿಯರ್ನ ಮತ್ತೆ ರಿಜುವನೇಟ್ ಮಾಡ್ತು ಅಂತಲೇ ಹೇಳ್ಬೋದು. ಬಿಕಾಸ್ ಲವ್ 360 ಸಕ್ಸಸ್ ಆಗಿದ್ರು ಇಟ್ ವಾಸ್ ವೆರಿ ಮಾಡ್ರೇಟ್ ಸಕ್ಸಸ್ ಅದು. ಮತ್ತು ಅದರ ಹಿಂದೆ ನಂದು 2 ಸಿನಿಮಾಗಳು ವರ್ಕ್ ಆಗಿರಲಿಲ್ಲ. ತಾಯಿಗೆ ತಕ್ಕ ಮಗ ವರ್ಕ್ ಆಗಿರಲಿಲ್ಲ. ಈ ಒಂದು ಮುಂಗಾರು ಮಳೆ 2 ಕೂಡ ಅದು ಬೇರೆ ಕಾರಣಗಳಿಂದ ಏನೇನೋ ಬೇರೆ ಥರದ ಸುದ್ದಿ ಆಗಿತ್ತು. ಸೊ ಆ್ಯಸ್ ಎ ಡೈರೆಕ್ಟರ್ ನಾನೆಲ್ಲೋ ಕಳೆದೋಗ್ಬಿಟ್ಟಿದ್ದೀನೇನೋ ಅನ್ನೋ ಒಂದು ಫೀಲ್ ಕ್ರಿಯೇಟ್ ಆಗೋಗ್ಬಿಟ್ಟಿತ್ತು. ಅಂದರೆ ನನ್ನ ಸಿನಿಮಾಗಳನ್ನ ಇಷ್ಟಪಟ್ಟವ್ರಿಗೇನೆ. ಸೊ ಅದನ್ನು ಮತ್ತೆ ಪುನಶ್ಚೇತನಗೊಳಿಸಿದ್ದು ನಿಜವಾಗ್ಲೂ ಪುನಶ್ಚೇತನಗೊಳಿಸಿದ್ದು ಕೌಸಲ್ಯ ಸುಪ್ರಜಾರಾಮ. ಸೊ ಅವ್ರು ಯಾರು ನನ್ನ ಸಿನಿಮಾಗಳ ಹಿಂದಿನ ಸಿನಿಮಾಗಳನ್ನೆಲ್ಲ ಮುಗೇನು ಮನಸ್ಸು, ಕೃಷ್ಣನಿಲ್ಲ ಅದೆಲ್ಲ ನೋಡಿದಂಥ ಆಡಿಯನ್ಸ್ಗೆ ನಮ್ಮ ಡೈರೆಕ್ಟರ್ ವಾಪಸ್ ಬಂದರು ಅನ್ನೋ ಒಂದು ಖುಷಿ ಕೊಡ್ತು. ನಾನು ಅವ್ರಿಗೆ ಕ್ಯಾಟರ್ ಮಾಡಿದೆ, ಅಗೇನ್ ನಾನು ಅವ್ರನ್ನ ಸ್ಯಾಟಿಸ್ಫೈ ಮಾಡಿದೆ ಅನ್ನೋ ಖುಷಿ ನನಗೆ ಸಿಕ್ತು. ಪರ್ಸ್ನಲ್ಲಾಗಿ ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಅದೇನು, ಒಬ್ಬರು ನಂಬಿಕೆ ಉಳಿಸ್ಕೊಳ್ಳೋದಿದೆಯಲ್ಲ, ಆಡಿಯನ್ಸಿನ ನಂಬಿಕೆ ಉಳಿಸ್ಕೊಳ್ಳೋದು ನನಗೆ ಎಲ್ಲದಕ್ಕಿಂತ ದೊಡ್ಡದು. ದುಡ್ಡು ಕಾಸು ಇದೆಲ್ಲ ಸೆಕೆಂಡ್ರಿ. ಅದೆಲ್ಲ ಜನ ಒಂದು ನಿರೀಕ್ಷೆ ಇಟ್ಕೊಂಡಿರ್ತಾರೆ ನಮ್ಮ ಮೇಲೆ, ಈ ಥರ ಒಳ್ಳೆ ಫಿಲಮ್ ಮಾಡ್ತಾರೆ ಅಂತ. ಅದು ಯಾವತ್ತೂ ಸುಳ್ಳಾಗಬಾರ್ದು ಅಂತ. ಸುಳ್ಳಾದಾಗ ನಮ್ಮ ಮೀರಿ ಎಲ್ಲೋ ಒಂದ್ಸರಿ ನಾವು ಸೋತಿರ್ತೀವಿ, ಎಗೇನ್ ಮತ್ತೆ ನೆಕ್ಸ್ಟ್ ನಾವು ಅದನ್ನು ಗಳಿಸ್ಕೋಬೇಕು ಅನ್ನೋ ಆಟ ಇರುತ್ತಲ್ಲ, ಆ ಆಟದಿಂದನೇ ಮಾಡಿದ್ದು ಕೌಸಲ್ಯ ಸುಪ್ರಜಾರಾಮ. ಅದು ಆಯಿತು. ಅದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಅದೇ ನನಗೆ ವಾಪಸ್ ಸಿಕ್ಕಿದ್ದು, ನನ್ನ ಆಡಿಯನ್ಸ್ ನನಗೆ ವಾಪಸ್ ಮತ್ತೆ ಕೊಡ್ತು. ಅಬ್ಸಲ್ಯೂಟ್ಲಿ. ಆ್ಯಂಡ್ ನಿಮಗೂ ಸಾಕಷ್ಟು ಕಾನ್ಫಿಡೆನ್ಸ್, ಒಂದು ಗೆಲುವು ತುಂಬ ಕಾನ್ಫಿಡೆನ್ಸ್ನ ಕೊಡೋದು ಸಹಜವೇ. ಅಲ್ಲಿ ಗೆಲುವು ಕೊಡೋಷ್ಟು ಕಾನ್ಫಿಡೆನ್ಸ್ ಯಾವುದು ನಮ್ಮ ಅಕೌಂಟಲ್ಲಿ 100 ಕೋಟಿ ಇರಲಿ, ಬಟ್ ನಾವು ಮಾಡೋ ಕೆಲಸ ಫೇಲ್ಯೂರ್ ಇತ್ತು ಅಂದರೆ ಅದು ಯಾವತ್ತೂ ಸ್ವಲ್ಪ ಶೇಕಿಯಾಗೇ ಇರುತ್ತೆ. ಕರೆಕ್ಟ್. ಗೆಲುವು ಕೊಡೋದಿದೆಯಲ್ಲ, ಅದು ಇಟ್ಸ್ ಗ್ರೇಟ್. ಅದು ಸೊ ನೀವು ಬ್ರಾಟ್ ಶುರು ಮಾಡಿದ್ದೆ ಕಾನ್ಫಿಡೆನ್ಸ್ ಇಂದ? 100% ಕಾನ್ಫಿಡೆನ್ಸ್ ಇಂದನೇ ಶುರು ಮಾಡಿದ್ದು. ಕತೆ ನನಗೆ ಕಾನ್ಫಿಡೆನ್ಸ್ ಬಂದ ತಕ್ಷಣ ಯೂಶ್ವಲಿ ನನ್ನ ಕೆರಿಯರ್ಲಿ ಇವೊಂದು ಈಗ ವರ್ಕ್ ಆಗ್ದಲೇ ಇರೋ ಸಿನಿಮಾಗಳು ಕೂಡ ಅದು ಬೇರೆ ಏನೇನೋ ಕಾರಣಕ್ಕೆ ವರ್ಕ್ ಆಗಿಲ್ಲ. ಬಟ್ ಒಂದು ಕತೆ ನನಗೆ ಯಾವಾಗ ತುಂಬ ಕನ್ವಿನ್ಸಿಂಗ್ ಆಗಿರುತ್ತಲ್ಲ, ಅದನ್ನು ತುಂಬ ಕಾನ್ಫಿಡೆಂಟಾಗೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ನನಗೆ ಇದುವರೆಗೂ ಅದು ಎಲ್ಲೋ ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದಂಥ ಕಥೆಗಳು, ಆ ಸಿನಿಮಾಗಳು ಯಾವತ್ತೂ ನಾನು ಕೈ ಬಿಟ್ಟಿಲ್ಲ. ಎಲ್ಲೋ ಒಂದು ಕಡೆ ನಾವು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೇಳಿ ಹೋಗಿ, ಇಲ್ಲ ಏನೋ ಆಬ್ಲಿಗೇಷನ್ನು ಅಥವಾ ಏನೋ ಬೇರೆ ಔಟರ್ ಇದು ಕಂಪಲ್ಷನ್ಸ್ಗೆ ಸಿಕ್ಕಿ ಸಿನಿಮಾ ಮಾಡಿದಾಗಷ್ಟೇ ನಾನು ಸ್ವಲ್ಪ ತಿಂದಿದ್ದೀನಿ ಅಷ್ಟೇ. ನನ್ನ ಒಳಗಡೆ ನನ್ನ ಕಾನ್ಷಿಯಸ್ಸಿಗೆ ಇಲ್ಲ, ಇಟ್ ಈಸ್ ವೆರಿ ಗುಡ್, ಈ ಕಂಟೆಂಟ್ ವರ್ಕ್ ಆಗೇ ಆಗುತ್ತೆ ಅಂತ ಮಾಡಿರೋ ಸಿನಿಮಾಗಳು ಯಾವುದೂ ಫೇಲ್ ಆಗಿಲ್ಲ, ನಾನು ಕೈ ಬಿಟ್ಟಿಲ್ಲ. OTT-ನಲ್ಲೂ ಐ ಥಿಂಕ್ ಇಟ್ ಡಿಡ್ ವೆರಿ ವೆಲ್ ಅಲ್ವಾ ಸರ್? ದಿ ಬೆಸ್ಟ್ ಪರ್ಫಾರ್ಮ್ಡ್ ಕನ್ನಡ ಫಿಲ್ಮ್ ಅದು. ಓಕೆ. ಸೂಪರ್. ಈಗ ಆಫ್ಟರ್ ಕೌಸಲ್ಯ ನೀವು ಬೇರೆ ಹೀರೋ ಜೊತೆ ಮಾಡ್ಬೋದಿತ್ತು, ನೀವು ಬೇರೆ ಡೈರೆಕ್ಟರ್ ಜೊತೆ ಮಾಡ್ಬೋದಿತ್ತು. ವೈ ಡಿಡ್ ದಿಸ್ ಕಾಂಬೋ ಕಮ್ ಬ್ಯಾಕ್? ಅವ್ರು ಮಾಡಿದ್ದಾರೆ, ಬಟ್ ರಿಲೀಸ್ ಅದು ಬಂದಿಲ್ಲ. ಫಸ್ಟ್ ಅಷ್ಟೇ ಫಾದರ್ ಶುರು ಮಾಡಿದ್ರು, ಬೇರೆ ಡೈರೆಕ್ಟರ್ ಜೊತೆ ಮಾಡಿದ್ರು. ಕರೆಕ್ಟ್. ನನಗೆ ಗೊತ್ತಿಲ್ಲ. ನನಗೆ ಅದು ಬಿಗಿನಿಂಗಿಂದನೂ ಏನೋ ಒಂದು ಸಿನಿಮಾ ಮುಗಿಯೋಕ್ಕೆ ಮುಂಚೆ ಇನ್ನೊಂದು ಸಿನಿಮಾ ಬಗ್ಗೆ ಯೋಚನೆ ಮಾಡಿ ಅಭ್ಯಾಸ ಇಲ್ಲ. ಅಂದರೆ ಪೈಪ್ಲೈನಲ್ಲಿ ಇಟ್ಕೋಬೇಕು, ಅದನ್ನೇನೋ ಒಂದು ಮೆಕ್ಯಾನಿಕಲ್ ಆಗಿ ಒನ್ ಆಫ್ಟರ್ ಒನ್ ಅಂತ ಮಾಡ್ಕೊಂಡು ಹೋಗ್ಬೇಕು, ಇದರಲ್ಲೆಲ್ಲ ನನಗೆ ಬಿಲೀಫ್ ಇಲ್ಲ. ಬಟ್ ಒಂದು ಬ್ಯಾಂಕ್ ಆಫ್ ಐಡಿಯಾಸ್ ಇರುತ್ತಾ? ಐಡಿಯಾಸ್ ಇದ್ದೇ ಇರುತ್ತೆ, ಬಟ್ ಅದು ಚೇಂಜ್ ಆಗ್ತಾನೆ ಇರುತ್ತೆ. ಚೇಂಜ್ ಆಗ್ತಾ ಇರುತ್ತೆ. ನಾನು ಆಮೇಲೆ ಅದೇನು ಯಾರಿಗೆ ಮಾಡ್ತೀನಿ ಅನ್ನೋದ್ರ ಮೇಲೆ ಚೇಂಜ್ ಆಗುತ್ತೆ. ಈ ಕೌಸಲ್ಯ ಸುಪ್ರಜಾರಾಮ ಆದಮೇಲೆ ನನ್ನ ಹತ್ರ ಒಂದು 2-3 ಸ್ಕ್ರಿಪ್ಟ್ ಇತ್ತು. ಅದರಲ್ಲಿ ಯಾವ್ದಾರು ಒಂದು ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಬಟ್ ಅದರ ತುಂಬ ದೊಡ್ಡ ಸ್ಕೇಲ್, ಒಂದು ಉಪೇಂದ್ರ ಅವ್ರ ಜೊತೆ ತುಂಬ ದೊಡ್ಡ ಸ್ಕೇಲ್, ದೊಡ್ಡ ಬಜೆಟನ್ನು ಡಿಮ್ಯಾಂಡ್ ಮಾಡೋವಂಥವು. ಅದು ಯಾವುದು ಮೆಟೀರಿಯಲೈಸ್ ಆಗಲಿಲ್ಲ ಫಾರ್ ಸೋ ಮೆನಿ ಅದರ್ ರೀಸನ್ಸ್.
ಆಗಲಿಲ್ಲ ಅಂತ ಅಂದಾಗ ನನಗೆ ಓಕೆ ಆ ಕೃಷ್ಣನ ಜೊತೆ ಇನ್ನೊಂದು ಸಿನಿಮಾ ಮಾಡೋದು ಯಾವಾಗಲೂ ಇತ್ತು. ಅದಕ್ಕೆ ಕೃಷ್ಣ ಅವ್ರ ಜೊತೆ ಇನ್ನೊಂದು ಕಾಂಬಿನೇಷನ್ ಮಾಡಿ ಅಂತ ಅಂದ್ಬಿಟ್ಟು ಬೇರೆ ತುಂಬ ಸಾಕಷ್ಟು ಪ್ರೊಡ್ಯೂಸರ್ಗಳ ಎನ್ಕ್ವೈರಿ ಎಲ್ಲದೂ ಇತ್ತು. ನಾನೇ ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಡಬೇಕು ಅಂದ್ಕೊಂಡು ಆಮೇಲೆ ಬೇರೆ ಥರದ್ದು ಏನೋ ಒಂದು ಟ್ರೈ ಮಾಡೋಣ ಅಂದ್ಕೊಂಡು ಅದು ಮಾಡ್ತಾಯಿದ್ದೆ. ಅದು ಆಗ್ತಾ ಇಲ್ಲ ಅಂತ ಗೊತ್ತಾದ ತಕ್ಷಣವೇ ಓಕೆ ಹಂಗಂತ ಟೈಮ್ ನಾವು ಸುಮ್ಮನೆ ಕಾಯ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಸರಿ ಓಕೆ ವೈ ನಾಟ್, ಈಗ ರಿಪೀಟ್ ಆದರೂ ಪರವಾಗಿಲ್ಲ ಅಂತೇಳಿ ಕೃಷ್ಣನ ಜೊತೆನೇ ಮಾಡೋಣ ಅಂತ ಡಿಸೈಡ್ ಆಗಿದ್ದೆ ಅಷ್ಟೇ. ಲವ್ಲಿ ಲವ್ಲಿ. ಅಲ್ಲ, ನಿಮಗೆ ಕೌಸಲ್ಯ ಸುಪ್ರಜಾಮ ಸ್ಕ್ರಿಪ್ಟ್ ಕೇಳಿದ ಕೂಡಲೇ ವಾವ್ ಅಂತ ಅನಿಸಿತ್ತು. ಬ್ರಾಟ್ ಅದನ್ನು ಮೀರಿ ಅನ್ನಿಸ್ತಾ? ಇದೇ ಬೇರೆ. ಸಿ ಅದು ಮೋರ್ ಆನ್ ಎಮೋಷನ್ ಅದು ಕರೆಕ್ಟ್ ಕೌಸಲ್ಯ. ಸೊ ಇದು ಮೋರ್ ಆನ್ ಸ್ಕ್ರೀನ್ ಪ್ಲೇ. ಅದೇ ಇವತ್ತು ಯೂತ್ಸು ಅಥವಾ ಪ್ರಿಮೈಸು, ಸೊ ಇದು ಬೇರೆ ಥರನೇ ಇದೆ. ಇಲ್ಲ ಅದೇ ಐ ಫೀಲ್ ಬ್ರಾಟ್ ಈಗ ಟ್ರೈಲರ್ ಟೀಸರ್ ಎಲ್ಲ ನೋಡಿದಾಗ ಐ ಫೀಲ್ ಇಟ್ಸ್ ಅನ್ ಇಂಟೆಲಿಜೆಂಟ್ ಫಿಲ್ಮ್. ಅಂದ್ರೆ ಸ್ವಲ್ಪ ಇಂಟೆಲಿಜೆನ್ಸ್ ನ ಮೇಕರ್ ಕೂಡ, ಆಕ್ಟರ್ ಕೂಡ, ಅಂಡ್ ಆಡಿಯನ್ಸ್ ಸ್ವಲ್ಪ ಇಂಟೆಲಿಜೆನ್ಸ್ ನ ಬಯಸಿ ಸ್ವಲ್ಪ ಅಂದ್ರೆ ನಿಮ್ಗೆ ಈಗ ಇವ್ರು ಹೇಳಿದ್ರಲ್ಲ ವಾಪಸ್ ನಾವಿಬ್ಬರು ಬರ್ತಾ ಇದೀವಿ ಅಂದ್ರೆ ಅದು ನೋಡಿದ್ರೆ ಆಕ್ಚುಲಿ ವಾಪಸ್ ನಮ್ಮಿಬ್ರು ಸಿನಿಮಾ ಥರ ಇಲ್ಲ ಅದು. ಈ ಕೌಸಲ್ಯ ಸುಪ್ರಜಾರಾಮ ಮಾಡಿದಾಗ ನಂದು ಆಲ್ಮೋಸ್ಟ್ ನನ್ನ ಕಂಫರ್ಟ್ ಝೋನ್, ಇವ್ರದ್ದು ಒಂದು ಕಂಫರ್ಟ್ ಝೋನ್ ಇರ್ಬೋದು. ಬಟ್ ಈ ಸಿನಿಮಾ ಬಂದು ನಂದು ಅಲ್ಲ ಇವ್ರದ್ದು ಅಲ್ಲ, ಆ ಥರ ಇದೆ. ಸರಿ 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 ಸರಿ. ಈಗ ಒಬ್ಬ ಹೀರೋನ ಒಂದು ನೆಗೆಟಿವ್ ಅಬ್ಜೆಕ್ಟಿವ್ ಇಂದ ಕರೆಯೋದು ಅದು ನಾವು ನೋಡಿದೀವಿ, ಅದೇನು ಹೊಸದೇನಲ್ಲ. ಬ್ರಾಟ್ ಇಸ್ ಅ ನೆಗೆಟಿವ್ ವರ್ಡ್ ಹಂಗೆ ನೋಡೋಕೆ ಹೋದ್ರೆ. ಅದೇ ಟೈಟಲ್ ಆಗಿ ಕೂಡ ಬಂದಿದೆ ಚಿತ್ರಕ್ಕೆ. ಆ್ಯಂಡ್ ಇವನು ಕೂಡ ದುಡ್ಡಿನ ಆಸೆಯಲ್ಲಿ ಕೆಲವು ಕೆಲಸಗಳನ್ನ ಮಾಡುವಂಥ ಒಬ್ಬ ವ್ಯಕ್ತಿ ಅಂತ ತೋರಿಸಿದ್ದಾರೆ. ಹೋಪ್ಫುಲಿ ಅದಕ್ಕೊಂದು ಹೀರೋಸ್ ಜರ್ನಿನೋ ಅಥವಾ ಏನೋ ಒಂದು ಆರ್ಕ್ ಕಂಪ್ಲೀಟ್ ಆಗಿ ಏನಾದರೂ ಆಗಬಹುದು ಕೊನೆಯಲ್ಲಿ. ಬಟ್ ಅದನ್ನ ಒಂದು ರಿಸ್ಕ್ ಆಗಿ ನೋಡೋದುಂಟಾ ನೀವು? ಓಕೆ, ಇಷ್ಟು ನೆಗೆಟಿವ್ ಆಗಿ ನಾನು ಮಾಡ್ತಾ ಹೋಗ್ಬೇಕಾ ಅಂತ, ಅಥವಾ ಟ್ರೀಟ್ಮೆಂಟ್ ಅಲ್ಲಿ ತುಂಬಾ ನೆಗೆಟಿವ್ ಇಲ್ಲ ನಿಮಗೆ ಇವತ್ತಿನ ಟೈಮಲ್ಲಿ ನೆಗೆಟಿವ್ ಕರೆಕ್ಟ್. ನೆಗೆಟಿವ್ ಪಾಸಿಟಿವ್ ಅಂತಿಲ್ಲ, ನೆಗೆಟಿವ್ ವರ್ಕ್ಸ್ ಮೋರ್ ದ್ಯಾನ್ ಪಾಸಿಟಿವ್. ಸೊ ಜನಕ್ಕೆ ಅದು ಇಷ್ಟ ಆಗುತ್ತೆ. ಗ್ರೇ ಶೇಡೆಡ್ ಕ್ಯಾರೆಕ್ಟರ್ಸ್ನ ಸ್ಕ್ರೀನ್ ಮೇಲೆ ನೋಡೋಕ್ಕೆ ತುಂಬಾ ಇಷ್ಟ ಆಗಿದೆ. ಅಂದರೆ ಇಂಟ್ರೆಸ್ಟಿಂಗು ಎಲ್ಲ ಸಕಲ ಕಲಾ ವಲ್ಲಭ, ಸಕಲ ಗುಣ ಸಂಪನ್ನ, ಅವ್ನು ಬೋರಿಂಗ್ ಆ್ಯಕ್ಚುಲಿ ಇವತ್ತಿಗೆ. ಹೌದು, ರಿಯಲ್ ಲೈಫಲ್ಲೇನೆ. ಈಗ ಯಾರಿಗೆ ಈಗ ಒಂದು ಹುಡುಗಿ ಆದ್ರೂ ಅಷ್ಟೇ, ಒಬ್ಬ ಹುಡುಗನ ಲವ್ ಮಾಡ್ಬೇಕಾದ್ರೆ ತುಂಬಾ ಒಳ್ಳೆ ಹುಡುಗನ ಲವ್ ಮಾಡಕ್ ಹೋಗಲ್ಲ, ಸ್ವಲ್ಪ ತರ್ಲೆ ಪೊರ್ಕಿ ಅಂತವನ್ನೇ. ಅಂದ್ರೆ ದೇ ಲುಕ್ ವೆರಿ ಇಂಟ್ರೆಸ್ಟಿಂಗ್. ಆ ಕ್ಯಾರೆಕ್ಟರ್ಗಳು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ನಾವು ರಿಯಲ್ ಲೈಫಲ್ಲಿ ಅವ್ರ ಜೆಲ್ ಆಗುವಾಗ್ಲಾದ್ರೂ ಅಷ್ಟೇನೆ, ಅಥವಾ ಆ ಕಥೆಗಳಲ್ಲಿ ಸಿನಿಮಾಗಳಲ್ಲಿ ನೋಡುವಾಗ್ಲಾದ್ರೂ ಅಷ್ಟೇನೆ, ಅದು ಜಾಸ್ತಿ ಕಿಕ್ ಕೊಡುತ್ತೆ. ರೈಟ್. ಬ್ರಾಟ್ ಐಡಿಯಾ ಬಂದಿದ್ದೇ ನಿಮಗೆ ಕೃಷ್ಣ ಅವ್ರಿಗೊಂದು ಚಿತ್ರ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ, ಅಥವಾ ಐಡಿಯಾ ಬಂತು ಕೃಷ್ಣ ಅವ್ರಿಗೆ ಸೆಟ್ ಆಗತ್ತೆ ಅಂತ ನೀವು ಹೇಳಿದ್ದ? ಇಲ್ಲ, ಐಡಿಯಾ ಫಸ್ಟು ಒಂದು ಐಡಿಯಾ ಬಂತು ನನಗೆ. ಏನು ಮಾಡೋಣ, ಬೇರೆ ಏನಾದರೂ ಹೇಳಿದ್ನಲ್ಲ ದೊಡ್ಡ ಪ್ರಾಜೆಕ್ಟ್ ಇಲ್ಲ ಅಂದಾಗ ಓಕೆ ಒಂದು ರೀಸನಬಲ್ ಬಜೆಟಲ್ಲಿ ಏನೋ ಒಂದು ಫಿಲ್ಮ್ ಮಾಡ್ಬೋದಾ ನೋಡೋಣ, ಆ ಥರದ್ದು ಏನಾದ್ರು ಒಂದು ಕತೆ ಯೋಚನೆ ಮಾಡೋಣ ಅನ್ನುವಾಗ ಈ ಕ್ರಿಕೆಟ್ ಬೆಟ್ಟಿಂಗ್ ಪ್ರಿಮೈಸ್ ಅನ್ನೋದು ಅದು ತುಂಬ ದಿವಸಗಳಿಂದ ನನ್ನ ತಲೆನಲ್ಲಿ ಇತ್ತು. ಆ ಪ್ರಿಮೈಸಲ್ಲಿ ಒಂದು ಕತೆ ಮಾಡಬೇಕು ಅಂತ. ಸೊ ಅಂದರೆ ಫಸ್ಟ್ ನಾನು ಅಂದ್ಕೊಂಡಿದ್ದು ಓಕೆ ಇನ್ನೊಂದು ನಾನು ಫಿಲ್ಮ್ ಮಾಡ್ತೀನಿ ಅಂತ ಅಂದರೆ ಯಾರನ್ನ ಟಾರ್ಗೆಟ್ ಮಾಡೋಣ. ಈಗ ಒಂದು ಫ್ಯಾಮಿಲಿ ಆಡಿಯನ್ಸ್ ಟಾರ್ಗೆಟ್ ಮಾಡಿ ಒಂದು ಫಿಲ್ಮ್ ಮಾಡಾಗೋಯ್ತು. ಫಸ್ಟ್ ಆ ಜಾನರ್ ಫಿಕ್ಸ್ ಆಗಬೇಕಲ್ಲ. ಸೊ ಯಂಗ್ಸ್ಟರ್ನ ಟಾರ್ಗೆಟ್ ಮಾಡಿ ಒಂದು ಫಿಲ್ಮ್ ಮಾಡಬೇಕು ಅಂತ ಅನ್ನಿಸ್ತು ನನಗೆ, ಯೂತ್ಸ್ನ ಟಾರ್ಗೆಟ್ ಮಾಡಿ. ಸೊ ಹಂಗಂದ ತಕ್ಷಣ ಇದು ಅವ್ರಿಗೆ ತುಂಬ ಆ್ಯಪ್ಟ್ ಅಲ್ಲ ಇವತ್ತು ಹ್ಯಾಪನಿಂಗ್ ಥಿಂಗ್ ಬೆಟ್ಟಿಂಗ್ ಅನ್ನೋದು. ಸೊ ಈ ಪ್ರಿಮೈಸಲ್ಲಿ ಒಂದು ಕಥೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಲ್ಲಿಂದ ನಾನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದು ಹಂಗೆ ಅದು ಯೋಚನೆ ಮಾಡ್ತಾ ಮಾಡ್ತಾ ನನಗಿದ್ದಂಥ ಏನು ಇನ್ಫಾರ್ಮೇಷನ್ಸು, ನನಗೆ ಗೊತ್ತಿದ್ದಂಥ ರಿಸೋರ್ಸಸ್ನೆಲ್ಲ ಟ್ಯಾಪ್ ಮಾಡಿ ಅದನ್ನು ಡಿಗ್ ಮಾಡ್ತಾ ಹೋದಾಗ ಒಂದಷ್ಟು ವಿಷಯಗಳು ಸಿಕ್ಕಿ ಅದರೊಳಗಡೆಯಿಂದ ಒಂದು ಕತೆ ಉಟ್ಕೊಳ್ತು. ಅಂದರೆ ಸ್ಟ್ರಾಂಗ್ ಆಗಿ ಫಾರ್ಮ್ ಆಗ್ತಾ ಹೋಯ್ತು. ಅದು ಫಾರ್ಮ್ ಆಗಿ ಕತೆ ಎಲ್ಲ ಆದಮೇಲೆ ಅದು ಸುಮ್ಮನೆ ಯಾರು ಒಂದಷ್ಟು ಜನಕ್ಕೆಲ್ಲ ಹೇಳಿ ನೋಡಿದೆ ನನ್ನ ಕ್ಲೋಸ್ ಸರ್ಕಲಲ್ಲಿ. ಕೇಳಿದ ತಕ್ಷಣ ಎಲ್ಲರೂ ಎಕ್ಸೈಟ್ ಆದರು, ಸೂಪರ್ ಆಗಿದೆ, ಇವತ್ತಿನ ಟ್ರೆಂಡ್ಗೆ ಕರೆಕ್ಟ್ ಆಗಿದೆ ಅಂತ. ಆಮೇಲೆ ನಾನು ಪ್ರೊಡ್ಯೂಸರ್ಗೆ ಪಿಚ್ ಮಾಡಿದೆ, ವಿ ಆಲ್ಸೋ ಗಾಟ್ ಎಕ್ಸೈಟೆಡ್. ಅದಾದಮೇಲೆ ಸೊ ಆಮೇಲೆ ಹೀರೋ ಯಾರು ಇದಕ್ಕೆ ಅನ್ನೋ ಪ್ರಶ್ನೆ ಬಂದಾಗ, ಸೊ ಮತ್ತೆ ಅಲ್ಲಿ ಎಲ್ಲ ಯಾರು ಏನು ಒಂದಿಷ್ಟು ಏನು ಡಿಸ್ಕಷನ್ ಆದಾಗ ಪ್ರೊಡ್ಯೂಸರೇ ಇನ್ಸಿಸ್ಟ್ ಮಾಡಿದ್ರು, ಯಾಕೆ ವೈ ಕಾಂಟ್ ಯು ಡೂ ವಿತ್ ಕೃಷ್ಣ, ಹೇಗೆ ನಿಮ್ಮದು ಆಲ್ರೆಡಿ ಕಾಂಬಿನೇಷನ್ ವರ್ಕ್ ಆಗಿದೆ. ನನಗೂ ಏನು ಆ ಥರದ್ದೇನು ಹಿಕಪ್ಸ್ ಇರಲಿಲ್ಲ, ಮಾಡೋಣ ಅಂತ ಹೇಳಿದೆ ನಾನು. ಸೊ ಹಂಗೆ ಅಂದರೆ ಈ ಕ್ಯಾರೆಕ್ಟರ್ ಸೂಟ್ ಆಗ್ತಾಯಿದ್ರು. ಒಂದೇ ಕ್ರೈಟೀರಿಯಾ ಇದ್ದಿದ್ದು, ಇನ್ನೂ ಸ್ವಲ್ಪ ಕೃಷ್ಣಂದು ಆ್ಯಕ್ಚುಲ್ ಏನು ಏಜ್ ಇದೆಯಲ್ಲ ಅದಕ್ಕೆ ಸ್ಕ್ರೀನ್ ಏಜ್ ಇನ್ನೂ ಕಮ್ಮಿ ಆಗಬೇಕಿತ್ತು. ಸೊ ದಟ್ ಆಲ್ರೆಡಿ ನಮ್ಗೆ ಯಾವಾಗಲೂ ಇದ್ದೇ ಇರುತ್ತೆ ಆಪ್ಷನ್ಸು ಸಿನಿಮಾದವ್ರಿಗೆ, ಮೇಕ್ ಓವರ್ಗಳು ಮಾಡೋವಂಥದ್ದು. ಆ್ಯಕ್ಟರ್ಗಳು ಅದಕ್ಕೆ ಪ್ರಿಪೇರ್ ಆಗ್ತಾರೆ. ಸೊ ಅದನ್ನೆಲ್ಲ ಕೃಷ್ಣನ್ಗೆ ಹೋಗಿ ಹೇಳಿದಾಗ ಈ ಆಲ್ಸೋ ಗಾಟ್ ಕನ್ವಿನ್ಸ್ಡ್ ಅಂಡ್ ಈ ಗಾಟ್ ಪ್ರಿಪೇರ್ಡ್ ಫಾರ್ ದಟ್. ಜಿಮ್ ಎಲ್ಲ ಮಾಡಿ ಇಲ್ಲ, ಬಿಕಾಸ್ ಯು ಆಲ್ವೇಸ್ ಬೀನ್ ಆನ್ ದಿ ಲೀನರ್ ಸೈಡ್, ಬಟ್ ಇದರಲ್ಲಿ ವಿಜುವಲ್ಸ್ ನೋಡಿದಾಗ ಇನ್ನೂ ಲೀನ್ ಆಗಿದ್ದೀರಾ ಅಂತ ಅನಿಸ್ತು.
ಇಟ್ಸ್ ಲೈಕ್ ಅಮೀರ್ ಖಾನ್ 48 49 ಇದ್ದಾಗ 3 Idiots ಮಾಡಿದ್ರಲ್ಲ ಆ ಥರ ಇವಾಗ ಕೃಷ್ಣ. ಇಲ್ಲ ಅದನ್ನೇ ಹೋದ್ಸಲ ಹೇಳಿದ್ರ ಕೌಸಲ್ಯಾದ್ರೂ ಕೂಡ ಒಂದು ಕಾಲೇಜ್ ಭಾಗ ಇರೋದ್ರಿಂದ ನೀವು ಹೇಳಿದ್ರಿ ಟಾಲ್ ಆಗಿರೋರಿಗೆ ಹೆಂಗಾಗಿ ಕಾಣಿಸೋದು ಸ್ವಲ್ಪ ಕಷ್ಟನೇ. ಹೌದು, ತುಂಬಾ ಕಷ್ಟ. ಬಿಲ್ಟ್ ಜಾಸ್ತಿ ಇರುತ್ತೆ ಅಂದ್ರೆ ಅಪ್ ಟು ಇದೆಲ್ಲ ಮಾಡ್ಬೋದು, MBA ಅವೆಲ್ಲ ಮಾಡ್ಬಿಡ್ಬೋದು. ತೀರಾ ಹೈಸ್ಕೂಲು ಅಥವಾ PUC ಎಲ್ಲ ಮಾಡ್ತೀವಿ ಅಂದ್ರೆ ಸ್ವಲ್ಪ ಕಷ್ಟ. ಇಲ್ಲ ಅದಕ್ಕೆ ಐ ಥಿಂಕ್ ಇವರ ಸ್ಕೂಲ್ ಪೋರ್ಷನ್ ಅಥವಾ ಇನ್ನೊಬ್ರು ಆಕ್ಟರ್ನ ತಗೊಂಡಿದ್ದೀರಿ ಅನ್ಸುತ್ತೆ, ದಿ ಯಂಗರ್ ಕೃಷ್ಣ. ಅಂದ್ರೆ ಟೀನೇಜು ಬೇರೆ ಹುಡುಗನ್ನ ಹಾಕೊಂಡಿದೀವಿ. ಟೀನೇಜ್ಗೆಲ್ಲ ತಗೊಂಡೋದ್ರೆ ಅಲ್ಲ, ಅಫ್ಕೋರ್ಸ್ ಇವತ್ತು ಟೆಕ್ನಾಲಜಿ ಬಂದಿದೆ, ಡಿ-ಏಜಿಂಗ್ ಅದೆಲ್ಲ ಮಾಡ್ಬೋದಿತ್ತು. ಸರ್ ಬೇಡ ಅಂತ ನಾವು ಬೇರೆ ಆಕ್ಟರ್ನೇ ಹಾಕಿ. ಬಟ್ ಡಿ-ಏಜಿಂಗ್ ಮಾಡಿದ್ರೆ ಒಂಥರ ಸ್ವಲ್ಪ ಆಡ್ ಅನ್ಸುತ್ತೆ. ಕರೆಕ್ಟ್. ನಾನು ಇದನ್ನೆಲ್ಲ ಪ್ಲೇ ಮಾಡಿದ್ದೀನಿ. ಐ ಥಿಂಕ್ 20s ಮಾಡಿದ್ದೀನಿ, 2021 ಮಾಡಿದ್ದೀನಿ, ನಾಟ್ ಟೀನ್ಸ್. ಕರೆಕ್ಟ್. ಬಟ್ ಅವ್ರು ಯಾರು ಆಕ್ಟರ್ನ ತಗೊಂಡಿದ್ದೀರೋ ಅದೇನೋ ಒಂದು ಅನ್ಕ್ಯಾನಿ ರಿಸೆಂಬ್ಲೆನ್ಸ್ ಇದೆ ಕೃಷ್ಣ ಅವ್ರಿಗೆ. ಸೊ ದ್ಯಾಟ್ ಇಸ್ ಅ ಗುಡ್ ಚಾಯ್ಸ್ ಅಂತ ಕೂಡ ಅನಿಸ್ತು. ನಾವು ಟೆಕ್ನಾಲಜಿನ ಬಳಸಿ ಡಿ-ಏಜು ಮತ್ತೊಂದು ಮಾಡೋದಕ್ಕಿಂತ ಮೇ ಬಿ ಅವ್ರದ್ದೊಂದು 2-3 ಸೀನ್ ಇದ್ರೆ ಇನ್ನೊಬ್ಬ ಟೀನೇಜರ್ ಸೊ ನಿಮ್ಮ ಚಿತ್ರಗಳಲ್ಲಿ ಯಾವ ಟೀನೇಜರ್ ಬಟ್ ಅವ್ರ ಪಾಪ ಅವರಷ್ಟಲ್ಲೇ ಇರಬೇಕು. ಸರ್ ಈಗ ಇದು ಹೇಳಿದ್ರಿ ಕ್ರಿಕೆಟ್ ಬೆಟ್ಟಿಂಗ್ ಅಂತ ಐಡಿಯಾ ಬಂತು, ಅಲ್ಲಿಂದ ಶುರು ಆಯಿತು. ಯೂತ್ಗೊಂದು ಫಿಲಮ್ ಮಾಡಬಹುದು, ಸೆಟ್ ಆಗತ್ತೆ ಅಂತ ಐಡಿಯಾ ಬಂದ ಕೂಡಲೇ ನೀವು ರಿಸರ್ಚ್ಗೆ ಹೋಗ್ಬಿಟ್ರಾ ಅಥವಾ ವಾಟ್ ಇಸ್ ದಿ ನೆಕ್ಸ್ಟ್ ಸ್ಟೆಪ್? ಓಕೆ ಇದೊಂದು ಥಾಟ್ ಬಂತು, ಇದೇನೋ ಮಾಡಬಹುದಲ್ಲ ಅಂತ ಅನಿಸ್ತಾ ಇದೆ ಅಂತ, ವಾಟ್ ಇಸ್ ದಿ ಇಮಿಡಿಯೇಟ್ ನೆಕ್ಸ್ಟ್ ಸ್ಟೆಪ್? ಅಲ್ಲ, ರಿಸರ್ಚ್ ಮಾಡ್ಕೊಂಡೆ ಅಂದರೆ ಅದ್ರೊಳಗಡೆ ಇನ್ನೊಂದಷ್ಟು ಏನಾದರೂ ಆ ವರ್ಡ್ ಹೆಂಗಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಮೇಲ್ನೋಟಕ್ಕಷ್ಟೇ ಗೊತ್ತಿತ್ತು ನನಗೂ. ಕರೆಕ್ಟ್. ಪೇಪರಲ್ಲಿ ನೋಡಿದ್ದೀವಿ, ಟಿವಿಯಲ್ಲಿ ಕೇಳ್ತಾ ಇದ್ವಿ, ಯಾರೋ ಬುಕ್ಕಿ ಅಂತೆ, ರೈಡ್ ಮಾಡಿದ್ರಂತೆ ಪೊಲೀಸು, ದುಡ್ಡು ತೊಗೊಂಡ್ರಂತೆ, ಇವನು ಯಾರೋ ಬೆಟ್ಟಿಂಗ್ ಆಡ್ಬಿಟ್ಟು ಯಾರೋ ಹುಡುಗರೆಲ್ಲ ಅವ್ರ ಸೂಸೈಡ್ ಮಾಡ್ಕೊಂಡು, ಈ ಥರದ ಕಥೆಗಳನ್ನೆಲ್ಲ ನಾನು ಪೇಪರ್ ಟಿವಿನಲ್ಲಿ ನೋಡಿದ್ದೆ ಅಷ್ಟೇ. ಆ ಪ್ರಿಮೈಸ್ ಇಂಟ್ರೆಸ್ಟಿಂಗ್ ಅಂತ ಅನಿಸಿತ್ತು. ಬಟ್ ಅದರೊಳಗಡೆಯಿಂದ ಒಂದು ಕತೆ ಹುಟ್ಟಬೇಕು ಅಂದರೆ ಐ ನೀಡ್ ಎ ಕ್ಯಾರೆಕ್ಟರ್ ಅಲ್ವಾ. ಆ ಕ್ಯಾರೆಕ್ಟ್ರು ಅಲ್ಲಿ ಏನೋ ಒಂದು ಕಾನ್ಫ್ಲಿಕ್ಟು ಇದೆಲ್ಲ ಬೇಕಲ್ಲ. ಅದಕ್ಕೆ ನಾನು ಸುಮ್ಮನೆ ಒಂದಷ್ಟು ಜನ ರ್ಯಾಂಡಮ್ ಆಗಿ ಒಂದಷ್ಟು ಜನ ಸ್ಟೂಡೆಂಟ್ಸು ಇವ್ರನ್ನೆಲ್ಲ ಮಾತಾಡಿಸ್ತಾ ಹೋದೆ ನಾನು. ಬ್ರ್ಯಾಟ್ ಅನ್ನೋ ಟೈಟಲೇ ಬಂದಿದ್ದು ಹೇಗೆ ನಿಮಗೆ? ಮುಂಚಿನಿಂದ ಬಂದ್ಬಿಡುತ್ತಾ? ಬಿಕಾಸ್ ನಾನು ಫಾರ್ ಎಕ್ಸಾಂಪಲ್ ನಾನು ಏನು ಯೋಚನೆ ಮಾಡ್ತಾ ಇದ್ದೆ ಅಂದರೆ, ಈಗ ಇಡಿಯಟ್ ಅಂತ ಒಂದು ಫಿಲಮ್ ಬಂದಿತ್ತಲ್ವ ತೆಲುಗಿನಲ್ಲಿ ಬಂದಿತ್ತು ಅನ್ಸುತ್ತೆ. ಇಡಿಯಟ್ ಇಸ್ ಅ ವರ್ಡ್ ದಟ್ ಎವ್ರಿಬಡಿ ನೋಸ್. ಬ್ರ್ಯಾಟ್ ಸ್ವಲ್ಪ ಎಲ್ಲರಿಗೂ ಗೊತ್ತಿದೆಯಾ ಅಂತ ಹೇಳಕ್ಕಾಗಲ್ಲ. ಸೊ ಅದನ್ನ ಹೆಂಗೆ ಡಿಸೈಡ್ ಮಾಡಿದ್ರಿ ಅಂತ? ಅಲ್ಲ, ಈಗ ತುಂಬ ತಲೆ ಕೆಡಿಸ್ಕೊಂಡು ಏನು ಹೆಸರು, ಏನು ಟೈಟ್ಲ್ ಏನು ಇಡೋದು ಅಂತ ತುಂಬ ತಲೆ ಕೆಡಿಸ್ಕೊಂಡು ಒಂದು 6 ತಿಂಗಳು ಸ್ಕ್ರಿಪ್ಟ್ ಲಾಕ್ ಆದರೂ ಟೈಟ್ಲು ಬಂದಿರಲಿಲ್ಲ ಸರ್. ಆಮೇಲೆ ಆ್ಯಕ್ಚುಲಿ ನಮ್ಮ ರೈಟರ್ ಯದುನಂದನ್ನು ಸಜೆಸ್ಟ್ ಮಾಡಿದ್ದು, ಸರ್ ಬ್ರ್ಯಾಟ್ ಅಂತ ಇಟ್ಟರೆ ಚೆನ್ನಾಗಿರುತ್ತೆ ಅಂತ. ಸೊ ನನಗೆ ಗೊತ್ತಿತ್ತು, ನಾನು ಯೂಶ್ವಲಿ ಸ್ಪಾಯ್ಲ್ಡ್ ಬ್ರ್ಯಾಟ್ಸ್ ಅದು ಇದು ಅಂತೆಲ್ಲ ಬೈತಾ ಇರ್ತಾರೆ, ಇದು ಗೊತ್ತಿತ್ತು. ಬಟ್ ಇದು ತುಂಬ ಅನ್ಫೆಮಿಲಿಯರ್ ವರ್ಡ್ ಇದು ಯಾರಿಗೂ ಗೊತ್ತೇ ಇಲ್ಲಪ್ಪ. ಯಾರೋ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋವಂಥ ಮಕ್ಕಳಿಗೆ ಅಷ್ಟೇ ಗೊತ್ತಿರುತ್ತೆ. ಜೆನ್ಸಿಗೆ ಗೊತ್ತು, ಬ್ರ್ಯಾಟ್ ಅನ್ನೋ ವರ್ಡ್ ಗೊತ್ತು. ಬಟ್ ಮಿಕ್ಕಿದವ್ರಿಗೆಲ್ಲ ಈ ಸ್ವಲ್ಪ ಕನ್ವೆನ್ಷನಲ್ ಆಡಿಯನ್ಸು ಅವ್ರಿಗೆಲ್ಲ ಗೊತ್ತಾಗಲ್ಲ. ಇದು ಒಂದು ಈ ಥರ ಡಿಸ್ಕಷನ್ ಎಲ್ಲ ಬಂದಾಗ ಆಮೇಲೆ ಕೃಷ್ಣನ್ ಕೇಳಿದ್ವಿ, ಮಿಲನ್ ಅವ್ರನ್ನ ಕೇಳಿದ್ವಿ, ನಮ್ಮ ಪ್ರೊಡ್ಯೂಸರು ಎಲ್ಲರೂ ಕೇಳಿದ್ರು. ಇಲ್ಲ, ಸೌಂಡಿಂಗ್ ತುಂಬ ಚೆನ್ನಾಗಿದೆ. ಬಟ್ ಅದೇ ಅನ್ಫೆಮಿಲಿಯರ್ ಅಂದಾಗ ಓಕೆ ಪರವಾಗಿಲ್ಲ. ಈಗ ಟೈಟ್ಲಲ್ಲಿ 2 ಥರ. ಅವಾಗ ನಾನು ತುಂಬ ಯೋಚನೆ ಮಾಡಿದೆ, ಇಡಬೇಕಾ ಟೈಟ್ಲ್ ಅಂದರೆ ಯಾವಾಗಲೂ ಈಸಿಗೆ ಬಾಯ್ಗೆ ಬರೋಂಗೆ ಇರಬೇಕಲ್ವ. ಟೈಟ್ಲ್ ಹೇಳೋಕ್ಕೆ ಕಷ್ಟ ಆಗ್ಬಿಟ್ರೆ ಹೆಂಗೆ ಗುರುವೆ ಅಂತ ನಾವು. ಸೊ ಆಮೇಲೆ ಈ ಥರ ಒಂದು ಹೊಸ ಟೈಟ್ಲ್ ಇಡೋದಕ್ಕೆ ನಾನು ಮತ್ತೆ ಹಿಂದೆ ಹೋಗಿ ನೋಡಿದೆ, ರಿಸರ್ಚು ಅನ್ನೋ ಥರದಲ್ಲಿ. ರಿಸರ್ಚು ಸ್ಟಡಿ ಅಂತ ನೋಡಿದಾಗ ನನಗೆ ಅನ್ನಿಸ್ತು, ನಾನು ಯಾವಾಗಲೂ 50 ವರ್ಷದಿಂದ ನೋಡಿರೋ ಅಂತ ಒಂದು ಫಿಲಮ್ ಅಂಬರೀಷ್ ಅವ್ರದ್ದು, ರಾಜನ್ ಸಿಂಗ್ ಬಾಬು ಅಂತ ಅಂದ್ರೆ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ ಅವತ್ತಿಗೆ ಅಲ್ವಾ. ಬಟ್ ಯಾಕಿಟ್ರು ಆ ಕತೆಗೆ ಆಪ್ಟು ಅಂತ ಇಟ್ಟರು. ಅದು ನಾವೆಲ್ಲ ಹೆಸರಾಗಿತ್ತು, ಅದನ್ನ ಇಟ್ಟರು. ಆಮೇಲೆ ಈ ಸುನಿಲ್ ಕುಮಾರ್ ದೇಸಾಯಿ ಅವ್ರ ಪಿಕ್ಚರ್ಗಳು, ಈಗ ನಾನು ಸ್ಕೂಲ್ ಡೇಸಲ್ಲಿದ್ದೆ, ಈ ತರ್ಕ, ಉತ್ಕರ್ಷ, ನಿತ್ಕರ್ಷ ಈ ಥರ ಫಿಲಮ್ ಎಲ್ಲ ಬಂದಾಗ ನನಗೆ ಅರ್ಥ ಆಗಿರಲಿಲ್ಲ ಅವೆಲ್ಲ. ಇದೇನು ಟೈಟ್ಲು, ಇದೇನು ಅಂತ. ನಾನು ಲೈಬ್ರರಿಗೆಲ್ಲ ಹೋಗ್ಬಿಟ್ಟು ಹುಡುಕಿ ಡಿಕ್ಷನರಿ ತೆಗೆದು ನೋಡಿ ಅರ್ಥ ಮಾಡ್ಕೊಂಡಿದ್ದೆ ಅದೆಲ್ಲ. ಸೊ ಅದೆಲ್ಲ ಅಂದರೆ ಒಂದು ಸೆಕೆಂಡ್ ನನ್ನ ತಲೆನಲ್ಲಿ ಅದೆಲ್ಲ ಪಾಸ್ ಆಯಿತು. ಅಂದರೆ ಈ ಥರ ಒಂದು ಏನೋ ಒಂದು ಕುತೂಹಲ ಹುಟ್ಟಿಸಿದ್ರೆ ಹುಡುಕ್ತಾರೆ. ಆಮೇಲೆ ಇವತ್ತು ಇಟ್ ಹ್ಯಾಸ್ ಬಿಕಮ್ ವೆರಿ ಈಸಿ. ಈಗ ನಾನಾದರೂ ಲೈಬ್ರರಿಗೆ ಹುಡ್ಕೊಂಡು ಹೋಗಿ ಡಿಕ್ಷನರಿ ತೆಗೆದು ನೋಡಬೇಕಿತ್ತು. ಈಗ ಫೋನ್ ತೆಗೆದು ಹಿಂಗೆ ಆನ್ ಕೇಳಿದ್ರೆ ಗೂಗಲ್ಲೇ ಹೇಳ್ಬಿಡುತ್ತೆ ಇವತ್ತು. 1 ಸೆಕೆಂಡಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಬ್ರ್ಯಾಟ್ ಅಂದರೆ ಏನು ತಿಳ್ಕೊಬೇಕು ಅಂದರೆ ಆನ್ಸರ್ ಸಿಗುತ್ತಲ್ವ. ಸೊ ಆ ಸ್ಟೇಜಲ್ಲಿ ನಾವಿದ್ದೀವಿ. ಸೌಂಡಿಂಗ್ ಚೆನ್ನಾಗಿದೆ.
ಮತ್ತು ಏನೋ ಹೊಸ್ದು ಅಂತ ಅನಿಸುತ್ತೆ ಹೇಳೋದಕ್ಕೆ ಅನ್ನೋ ಕಾರಣಕ್ಕೆ ಅದಕ್ಕೆ ಫ್ರೀಸ್ ಆದ್ವಿ. ಪ್ಲಸ್ ನೀವು ಹೇಳಿದ ಇನ್ನೊಂದನ್ನು ವರ್ಕ್ ಆಗುತ್ತೆ, ವಿಚ್ ಇಸ್ ಕೌಸಲ್ಯ ಸುಪ್ರಜಾ ರಾಮ ಅಂದ್ರೆ ಅದು ಏನ್ ಜಾನ್ರ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಹಾಗೇನೆ ಬ್ರಾಟ್ ಕೂಡ ಬಿಟ್ಕೊಡ್ತಾರೆ. ಸೊ ವಿಚ್ ಇಸ್ ಅದೇ ಬ್ರಾಟ್ ಪದ ಗೊತ್ತಿರೋರಿಗೆ ಬಿಟ್ಕೊಡ್ತಾರೆ, ಸೌಂಡಿಂಗ್ ಹಂಗಿದೆ. ಆ ಬ್ರಾಟ್ ಅನ್ನೋ ಪದ ಸೌಂಡಿಂಗ್ ಅದು ಬ್ರಾಟ್ ಅನ್ನೋ ಅರ್ಥವನ್ನೇ ಸ್ವಲ್ಪ ತಂದ್ಕೊಡೋ ರೀತಿಯಲ್ಲಿದೆ ಅಲ್ಲ. ಅದಕ್ಕೆ ಇವರು ಆಲ್ಮೋಸ್ಟ್ ಎಲ್ಲ ಸಾಂಗ್ಗಳು, ಟೀಸರ್, ಟ್ರೈಲರ್ ಎಲ್ಲದಕ್ಕೂ ಸ್ಟಾರ್ಟಿಂಗ್ ಅದನ್ನ ಹಾಕ್ಬಿಟ್ಟೆ ಬ್ರಾಟ್ ಅಂದ್ರೇನು, ಬ್ರಾಟ್ ಅಂದ್ರೆ ಹೌದು. ನನ್ಗೆ ಯಾಕಂದ್ರೆ ಪದೇ ಪದೇ ಚೆನ್ನಾಗಿದೆ ಅದು ಐಡಿಯಾ. ಹೌದು, ಅಂದ್ರೆ ತುಂಬಾ ಕಡಿಮೆ ಜನಕ್ಕೆ ಗೊತ್ತು. ಅಂದ್ರೆ ಹೇಳಿದ ಜೆನ್ಸಿ ಆಡಿಯನ್ಸಿಗೆ ಅಷ್ಟೇ ಗೊತ್ತಿರೋದು ಬ್ರಾಟ್ ಅನ್ನೋ ವರ್ಡು. ಅಥವಾ ತುಂಬ ಈಗ ನಮ್ಮ ಜನ್ರೇಷನ್ ಅಂದರೆ ನಾವು ಇಂಗ್ಲೀಷ್ ಮೀಡಿಯಮಿಂದನೇ ಓದ್ಕೊಂಬಂದಿರೋರಿಗೆ ಗೊತ್ತು ಅಷ್ಟೇ. ಬಟ್ ನಮ್ಮಲ್ಲಿ ಸಿನಿಮಾ ನೋಡೋ ಆಡಿಯನ್ಸು ತುಂಬ ಆ ಥರ ಆಡಿಯನ್ಸ್ ತುಂಬ ಕಡಿಮೆ, ಒಂದು 25% ಇರ್ಬೋದು ಅಷ್ಟೇ. ಇನ್ನು 75% ಸ್ವಲ್ಪ ಇನ್ನೂ ಕನ್ನಡ ಮೀಡಿಯಮ್ ಓದಿರೋರು ಸಿನಿಮಾ ನೋಡ್ತಾ ಇದ್ದಾರೆ. ಸೊ ಎಲ್ರಿಗೂ ಅರ್ಥ ಆಗಬೇಕಲ್ಲ. ಆಮೇಲೆ ಎಲ್ಲದಕ್ಕಿಂತ ದೊಡ್ಡ ಇದು ನನಗೆ ತುಂಬ ಕನ್ವಿನ್ಸ್ ಆಗೋ ಕಾರಣ ಕಾಂತಾರ. ಈ ಟೈಟಲ್ ತುಂಬಾ ಕನ್ವಿನ್ಸ್ ಆಗೋದಕ್ಕೆ. ಕಾಂತಾರ ಏನು ಅಂದ್ರೆ ಏನು ಅನ್ನೋದು ಇವತ್ತು ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ಆಕ್ಚುಲಿ ಪಾರ್ಟ್ ಚಾಪ್ಟರ್ 1 ಅಟ್ಲೀಸ್ಟು ಆ ಕಾಂತಾರದೊಳಗೆ ಹೋಗ್ಬೇಡಿ ಅಂದ್ರೆ ಅಂತ ಹೇಳಿ ಆ ಕಾಡು ಅನ್ನೋದನ್ನು ಒಂದು ಸ್ವಲ್ಪನಾರು ಅರ್ಥ ಆಗಂಗೆ ಹೇಳಿದ್ದಾರೆ. ಕಾಂತಾರ ಫಸ್ಟು ಪಾರ್ಟ್ ನೋಡಿದಾಗ ನಿಮಗೆ ಅದು ಎಲ್ಲೂ ರೆಫರೆನ್ಸೇ ಇಲ್ಲ ಅಲ್ವಾ. ಫಿಲ್ಮ್ ನೋಡಿ ಬಂದವ್ರಿಗೂ ಯಾರಿಗೂ ಗೊತ್ತಿರಲಿಲ್ಲ ಅಂಟಿಲ್ ಅವ್ರು 2 ನೋಡಿದ್ಮೇಲೆ ತುಂಬಾ ಜನಕ್ಕೆ ಗೊತ್ತಾಗಿದೆ ಅಂತ. ಬಟ್ ಅದೇನು ಕತೆಗೆ ತುಂಬ ಆಪ್ಟ್ ಟೈಟಲ್ ಅದು. ಸೊ ಅದೇನು ಮ್ಯಾಟ್ರ್ ಆಗಿಲ್ವಲ್ಲ. ಸೌಂಡಿಂಗ್ ಚೆನ್ನಾಗಿತ್ತು, ಕಾಂತಾರ ಅನ್ನೋದು ಕೇಳಕ್ಕೆ ಸೌಂಡಿಂಗ್ ಚೆನ್ನಾಗಿತ್ತು, ಕತೆಗೆ ಸೂಟ್ ಆಗ್ತಾ ಇತ್ತು ಅಂತ ಇಟ್ರಲ್ವಾ. ಸೊ ಇದು ಹಂಗೆ ಅಂತ ಇಟ್ಟಿದ್ದೀವಿ. ಕರೆಕ್ಟ್. ಅಂಡ್ ಈ ಚಿತ್ರದ ಮೂಲಕ ತುಂಬಾ ಜನಕ್ಕೆ ಬ್ರಾಟ್ ಅಂದ್ರೆ ಏನು ಅಂತ ಅರ್ಥ ಕೂಡ ಆಗುತ್ತೆ. ಹೌದೌದು. ಈಗ ಹೌ ಡು ಯು ಪಿಕ್ ಅ ಗುಡ್ ಐಡಿಯಾ ಅನ್ನೋ ವಿಚಾರದಲ್ಲಿ ಫಸ್ಟ್ ಆಫ್ ಆಲ್ ಇದನ್ನ ಸರ್ ನಿಮಗೆ ಏನೊಂದು ಇದೊಂದು 1 ಲೈನ್ ಬಂದಿದೆ ಕೇಳಿ ಅಂತ ಹೇಳ್ತಾರಾ, ಅಥವಾ ಇಡೀ ಕಥೆಯನ್ನ ನರೇಶನ್ ಕೂಡ ಕರೆದು ಬಿಡ್ತಾರಾ? ಸ್ಕ್ರೀನ್ ಪ್ಲೇ ಥರ ಹೇಳಿದ್ರು. ಓಕೆ, ನಿಮಗೆ ಒಂದು 1 ಅವರ್ ಹೇಳಿದ್ರು ಸರ್. ಅಲ್ಲ, ನಾನು ಅಂದರೆ ಕತೆ ನನಗೆ ಕನ್ವಿನ್ಸ್ ಆಗಬೇಕು ಒಂದು ಕತೆ ಅಂದರೆ ಅದು ಬಿಗಿನಿಂಗ್ ಟು ಎಂಡ್ ಬಂದ್ರೇ ಇನ್ನೊಬ್ರಿಗೆ ಹೇಳೋದು. ನಾನು ಕೋರ್ ಐಡಿಯಾನೆಲ್ಲ ಯಾರ ಹತ್ರ ಡಿಸ್ಕಸ್ ಮಾಡಕ್ಕೆ ಹೋಗಲ್ಲ, ಒಪಿನಿಯನ್ ತೊಗೊಳಕ್ ಆಗಲ್ಲ. ರಫ್ ಸ್ಕ್ರೀನ್ ಪ್ಲೇ ಹೇಳಿದ್ರು, ಈ ಥರ ಡೀಟೇಲ್ಡ್ ಇಲ್ಲ ಅಂದ್ರು ರಫ್ ಐಡಿಯಾ, ರಫ್ ಸ್ಕ್ರೀನ್ ಪ್ಲೇ. ಅದೇ ಬಿಗಿನಿಂಗ್ ಏನು, ಮಿಡ್ ಏನು, ಎಂಡ್ ಏನು, ಇದು 3 ಬಂದ ಮೇಲೆ ಇನ್ನೊಬ್ರಿಗೆ ಹೇಳೋದು. ಸಿ ಅದೇ ನಿಮ್ಮ ಬ್ಯಾಕ್ಲಾಗ್ ಆಫ್ ಫಿಲ್ಮ್ಸ್ ದಾಟಿದ ಮೇಲೆ ಯು ಸೆಡ್ ಇಲ್ಲ ಈಗ ಸ್ವಲ್ಪ ನಿಧಾನವಾಗಿ ನಾನು ನೋಡ್ತೀನಿ ಅಂತ. ಸೊ ಈ 1 ಅವರ್ ನರೇಷನ್ ಆಫ್ ಬ್ರಾಟ್ ಕೇಳಿದಾಗ ವಾಟ್ ಎಕ್ಸೈಟೆಡ್ ಯು, ವಾಟ್ ಇಸ್ ಇಟ್ ದಟ್ ಟೋಲ್ಡ್ ಯು ದಟ್ ಇಲ್ಲ ಇದನ್ನ ಪಿಕ್ ಮಾಡಬಹುದು ನಾನೀಗ? ಕ್ಲೈಮ್ಯಾಕ್ಸ್ ನಿಮಗೆ ಎಲ್ಲ ನೋಡೋವಾಗಲೆಲ್ಲ ಹಿಂಗೆ ಫುಲ್ ಎಲ್ಲ ಕೇಳ್ತಾ ಇದ್ದೆ. ಲಾಸ್ಟ್ 20 ಮಿನಿಟ್ಸ್ ಹಿಂಗೆ ಆಗೋಗಿದೆ. ಸೊ ನಿಮ್ಗೆ ಆ ಥ್ರಿಲ್ಲರ್ ಅಂತ ಹೇಳೋದಲ್ಲ, ನಿಮಗೆ ಕ್ರೈಮ್ ಥ್ರಿಲ್ಲರು, ನಿಮ್ಗೆ ಅದೇ ಬೇಕಾಗಿರುತ್ತೆ ಯಾವಾಗಲೂ. ಮಜಾ ಇದೆ ನಿಮಗೆ. ಓವರ್ ಆಲ್ ನಿಮಗೆ ಒಂದು 60-70% ಮಜವಾಗಿ ನೋಡ್ಕೊಂಡು ಹೋಗ್ತಾ ಇರುತ್ತೆ. ಸಡನ್ ನಿಮ್ಗೆ ಇನ್ನೊಂದು ರಶ್ ಚೆನ್ನಾಗಿದೆ ಎಂಡಲ್ಲಿ, ಆ ಟ್ವಿಸ್ಟ್ಗಳು ಅದೆಲ್ಲ ತುಂಬ ಚೆನ್ನಾಗಿದೆ. ಸೊ ಅದು ನನಗೆ ಓಕೆ ಇದು ಓಕೆ. ಸೊ ಹಂಗೆ ಯೋಚನೆ ಇವ್ರು ಹೇಳೋದು ನೋಡಿದ್ರೆ ನಿಮ್ಗೆ ಲ್ಯಾಂಡಿಂಗ್ ಬಂದ್ಬಿಡ್ತಾ ಇದೆ ಅಂದ್ರೆ ಲ್ಯಾಂಡಿಂಗ್ ಫಸ್ಟೇ ಬಂತಾ ಈ ಚಿತ್ರಕ್ಕೆ, ಅಥವಾ ಟೇಕ್ ಆಫ್ ಸಿಕ್ಕ ಮೇಲೆ ಲ್ಯಾಂಡಿಂಗ್ ಬಂದ? ಟೇಕ್ ಆಫ್ ಫಸ್ಟ್ ಹೊಳೆದಿದ್ದು ಟೇಕ್ ಆಫ್ ಏನೇ. ಟೇಕ್ ಆಫ್ ಆದ್ಮೇಲೆ ಅದು ಅದರಿಂದ ತುಂಬ ಡಿಗ್ ಮಾಡಿ ಇದಕ್ಕೆ ಏನಾದ್ರು ಕರೆಕ್ಟ್ ಆಗಿರೋ ಪ್ರಾಪರ್ ಆಗಿರೋ ಲ್ಯಾಂಡಿಂಗ್ ಪಾಯಿಂಟ್ ಸಿಗುತ್ತೆ ಇಲ್ವೋ ಅನ್ನೋದು ಹುಡುಕಿ ಅದು ಸಿಕ್ಕ ಮೇಲೆ ಕನ್ವಿನ್ಸ್ ಆಗಿದ್ದು. ಆಮೇಲೆ ಅದು ಅಲ್ಲಿ ಎಕ್ಸೈಟಿಂಗ್ ಎಲಿಮೆಂಟ್ಸು ಎಲ್ಲದು ಆ ಲ್ಯಾಂಡಿಂಗ್ ಪಾಯಿಂಟಲ್ಲೇ ಇರೋದು. ಇದೆಲ್ಲ ಟೇಕ್ ಆಫ್ ಓಕೆ, ಇದೆಲ್ಲ ಈ ಪ್ರಿಮೈಸು ಇದೆಲ್ಲ ರಿಲೇಟಬಲ್ ಫ್ಯಾಕ್ಟರ್ಸ್ ಅಷ್ಟೇ. ಇದು ಯಾಕೆ ಕನ್ವಿನ್ಸ್ ಆಗುತ್ತೆ ಅಂತಂದರೆ ತುಂಬ ರಿಲೇಟಬಲ್ಲು. ಈಗ ಆ ಪಾತ್ರನ ನೋಡಿದ್ರೆ ತುಂಬ ರಿಲೇಟಬಲ್, ಮಿಡಲ್ ಕ್ಲಾಸ್ ಹುಡುಗರೆಲ್ಲ ರಿಲೇಟ್ ಮಾಡ್ಕೋಬೋದು ಆ ಕ್ಯಾರೆಕ್ಟರ್ ಜೊತೆಗೆ. ಆಮೇಲೆ ಆ ಪ್ರಿಮೈಸ್ ಕೂಡ ಅಷ್ಟೇ, ಎಲ್ರಿಗೂ ಒಂಥರ ಎಕ್ಸೈಟಿಂಗ್ ಪ್ರಿಮೈಸ್ ಅದು. ಕ್ರಿಕೆಟ್ ಅಂದರೆ ಎಲ್ಲ ನಮ್ಮ ದೇಶದಲ್ಲಿ ಅಷ್ಟೊಂದು ಹುಚ್ಚು, ಅದ್ರ ಸುತ್ತ ಅನ್ನೋದು ಯಾವತ್ತೂ ಇಂಟ್ರೆಸ್ಟಿಂಗ್ ಟಾಪಿಕ್ ಅದು ಫಿಲ್ಮಲ್ಲಿ ನೋಡುವಾಗ್ಲೂ. ಬಟ್ ನಾವು ಅದನ್ನು ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಪೋರ್ಟ್ರೇ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವೆಲ್ಲ ಫಸ್ಟ್ ಹಾಫ್ಗೆ ಇದಾಗೋಗುತ್ತೆ. ಬಟ್ ಅದ್ರ ಮೇಲೆ ಈ ವಾವ್ ಫ್ಯಾಕ್ಟ್ರು ಅದು ಇದೆಲ್ಲ ಎಲ್ಲಿಂದ ಬರಬೇಕು ಅಂತಂದರೆ ನಮ್ಮ ಸಿನಿಮಾ ಹೆಂಗೆ ಕನ್ಕ್ಲೂಡ್ ಆಗುತ್ತೆ ಅನ್ನೋದ್ರ ಮೇಲೆ. ಸೊ ಅದು ತುಂಬ ಚೆನ್ನಾಗಿ ಸಿಕ್ತು ನಮಗೆ. ಅದು ಸಿಕ್ಕಿದ್ದಕ್ಕೇ ಈ ಕಥೆನ ಓಕೆ ಇದು ಮಾಡ್ಬೋದು ಅಂತ ಫ್ರೀಸ್ ಮಾಡಿದ್ದೆ ಅಷ್ಟೇ. ಸ್ವಲ್ಪ ಡೈಗ್ರೆಸ್ ಆಗ್ಬಿಡ್ತೀನಿ. ಕ್ರಿಕೆಟ್ ಅಂದ ಕೂಡಲೇ ನೀವು ಆಬ್ವಿಯಸ್ಲಿ ಫಾಲೋ ಮಾಡ್ತಾ ಇರ್ತೀರಾ, ಈ 3 ODIs ಸೀರೀಸ್ನು ಫಾಲೋ ಮಾಡಿರ್ತೀರಲ್ವಾ. ನಾನು ನಿನ್ನೆ ಅಚಾನಕ್ಕಾಗಿ ಮನೆಗೆ ಹೋದಾಗ TV ಹಾಕಿದ್ರು, ಮ್ಯಾಚ್ ನೋಡ್ತಾ ಇದ್ರು. ಫಸ್ಟು ODIs ಏನಾಗಿತ್ತು ಅಂತ ನಾನು ಲೈವ್ ನೋಡಲ್ಲ, ಹೈಲೈಟ್ಸ್ ನೋಡ್ಬಿಡ್ತೀನಿ. ಫಸ್ಟು ಹೈಲೈಟ್ಸ್ ಅಂದರೆ ಆಲ್ಮೋಸ್ಟ್ 1 ಸೈಡೆಡ್ ಆಗೇ ಸೋತ್ವಿ ನಾವು ಅವರಿಗೆ. ಇಲ್ಲಿಗೆ ಬರ್ತೀನಿ, ನಾನು ಬರೋಷ್ಟಲ್ಲೇ 145 for 1 ಏನೋ ಆಗಿತ್ತು. ಇಮಿಡಿಯೇಟ್ ಥಾಟ್ ಬಂದಿದ್ದು, ಇದು ಹೆಂಗಪ್ಪ ಸಾಧ್ಯ, ಫಸ್ಟ್ 2 ಮ್ಯಾಚ್ ಹಂಗೆ ಹೊಡೆಸ್ಕೊಂಡ್ವಿ, ಇದು ನೋಡಿದ್ರೆ ಇದು ಗೆಲ್ಲೋ ಥರ ಹೋಗ್ತಾ ಇದೀವಿ, ಏನಿದೆಲ್ಲ ಸ್ಕ್ರಿಪ್ಟೆಡ್ ಅನ್ನೋ ಒಂದು ಥಾಟ್ ಬಂತು. ಜನರಲಿ ನಾಟ್ ಈ ಚಿತ್ರಕ್ಕೆ ಸಂಬಂಧ ಬಂದಿದ್ರು, ಹೌ ಡು ಯು ಲುಕ್ ಎಟ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿ ವರ್ಲ್ಡ್ ಆಫ್ ಕ್ರಿಕೆಟ್? 2 ಮ್ಯಾಚ್ ಹಂಗೆ ಸೋತ್ವಿ, 3ನೇ ಮ್ಯಾಚ್ ಓಕೆ ಮೋಸ್ಟ್ಲಿ ಇದು ಕೊಹ್ಲಿದು ಮತ್ತೆ ಧೋನಿ ಇದು ರೋಹಿತ್ ಶರ್ಮಾದು ಲಾಸ್ಟ್ ಗೇಮ್ ಇರ್ಬೋದು ಆಸ್ಟ್ರೇಲಿಯಾದಲ್ಲಿ ಅಂತ ಒಂದು ಫೇರ್ವೆಲ್ ಗಿಫ್ಟ್ ಕೊಟ್ಟ ಹಂಗೂ
ಥಾಟ್ ಬಂತು ಪಾಪ ಗೇಮಲ್ಲಿ ಇದ್ರಲಿಕ್ಕಿಲ್ಲ. ಹೌ ಡು ಯು ಲುಕ್ ಅಟ್ ದಟ್? ಅಲ್ಲ ಯಾವಾಗಲೂ ಹಂಗಂತ ಹೇಳ್ತಾ ಇರ್ತಾರೆ ಎಲ್ಲ ಫಿಕ್ಸ್ಡು ಅದು ಇದು ಅಂತೆಲ್ಲ ಹೇಳ್ತಿರ್ತಾರಲ್ಲ. ಸೊ ಜನರಲಿ ಏನಾಗುತ್ತೆ ಅಂದರೆ, ಈಗ ನಾನು ಕ್ರಿಕೆಟ್ ಆಡ್ತಿರ್ತೀವಲ್ಲ, ನಿಮ್ಮ ಟೈಮ್ ಚೆನ್ನಾಗಿರ್ಬೇಕಷ್ಟೇ ಅವತ್ತಿನ ದಿನ. ಈಗ ಯಾರೊಬ್ಬ ಬೌಲರು ಬೇಕು ಅಂತ ಹಾಕ್ಕೊಟ್ರು, ಫುಲ್ ಟಾಸ್ ಹಾಕ್ಕೊಟ್ರು, ಅದು ಮಿಡ್ಲಾಗಬೇಕಲ್ಲ ಬ್ಯಾಟು, ಮಿಡ್ಲಾದರೆ ಸಿಕ್ಸ್ ಹೋಗೋದು. ಸೊ ನಿಮ್ಗೆ ಈಗ ಯಾರೋ ನಾನು ಹಾಕ್ಕೊಡ್ತೀನಿ ಹೊಡಿ ಅಂದರು ಕೆಲವು ಟೈಮ್ ಸರಿಯಿಲ್ಲ ಅಂದರೆ ಕ್ಯಾಚ್ ಕೊಟ್ಬಿಡ್ತೀವಿ. ಹೌದು ಹೌದು. ಈಸಿ ಬಾಲ್ಗೆ ಈಗ ಯಾರೋ ಒಬ್ರು ದೊಡ್ಡ ಕ್ರಿಕೆಟರ್ ಧೋನಿನೋ ಯಾರೋ ಒಂದು ಸ್ಕೂಲ್ಗೆ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ಪಾಪ PT ಮಾಸ್ಟರ್ ಇವರೆಲ್ಲ ಏನು ಹುಡುಗನಿಗೆ ಅಥವಾ ಹುಡುಗರಿಗೆ ಬಾಲ್ ಕೊಟ್ಟು ಹಾಕಿಪ್ಪ ಅಂತ ಹೇಳ್ತಾರೆ, ಅದಕ್ಕೆ ಔಟ್ ಆಗ್ಬಿಟ್ರೆ ಧೋನಿ ಅಲ್ಲ. ನಿಮ್ಗೆ ಈಗ ನಾ ಫಿಕ್ಸ್ಡ್ ಅಂತಾನೆ ಹೇಳಿದ್ರು, ಯಾರೋ ಒಬ್ರು ಈಗ ಈ ಓವರ್ 15 ರನ್ ಹೊಡ್ಸ್ಕೋತೀನಿ ಅಂತ ಅವ್ನು ಹಾಕಿದ್ರು ಹೊಡಿಬೇಕಲ್ಲ. ಕರೆಕ್ಟ್. ಅವ್ನು ಹೊಡೆಯೋಕ್ಕಾಗಲಿಲ್ಲ ಅಂದ್ರೆ ಅವತ್ತಿನ ದಿನ ಅವ್ನು ಸರಿಯಾಗಿ ಟೈಮ್ ಆಗ್ತಿರಲಿಲ್ಲ. ಕೆಲವು ಟೈಮು ಬೌಲರ್ ಎಷ್ಟೇ ಚೆನ್ನಾಗಿ ಮಾಡ್ತಿದ್ರು, ಒಳ್ಳೆ ಬಾಲ್ ಹಾಕಿರ್ತಾನೆ, 6 ಒಂದು ಕರೆಕ್ಟ್ ಬಾಲ್ಗಳು ಹಾಕಿರ್ತಾನೆ. ಅವ್ನು ಬ್ಯಾಟ್ಸ್ಮನ್ ಟೈಮ್ ಚೆನ್ನಾಗಿದ್ದು ಅವ್ನು 6 ಫೋರ್ ಹೊಡ್ಸ್ಕೊತಾನೆ ಆ ಬಾಲ್ಗೆ. ಸೊ ಸೇಮ್ ಅದೇ ಬಾಲು ನೆಕ್ಸ್ಟ್ ಡೇ ವಿಕೆಟ್ ಸಿಗುತ್ತೆ, ಹ್ಯಾಟ್ರಿಕ್ ವಿಕೆಟ್ ತೆಗಿಬೋದು ಸೇಮ್ ಬಾಲಲ್ಲಿ. ಸೊ ಅದು ಅವತ್ತಿನ ದಿನ ಅಷ್ಟೇ ಅದು. ನನ್ನ ಕೇಳಿದ್ರೆ ನಾನು ಉಲ್ಟಾ ಹೇಳ್ತೀನಿ ಅದಕ್ಕೆ. ಯಾಕೆ ನಾವೆಲ್ಲ ಬಿಲೀವ್ ಮಾಡೋದು ರಿಸರ್ಚು ಹೋಮ್ವರ್ಕು ಇದರಲ್ಲಲ್ವಾ. ಸೊ ನನ್ನ ರಿಸರ್ಚು ಹೋಮ್ವರ್ಕಲ್ಲಿ ನಾನೇನು ಹೇಳ್ತೀನಿ ಅಂದರೆ, ಆಸ್ಟ್ರೇಲಿಯಾ ನೀವು ಎನಿ ಆಸ್ಟ್ರೇಲಿಯನ್ ಟೂರ್ ತೆಗೆದು ನೋಡಿ, ಹಿಸ್ಟ್ರಿ ಬುಕ್ಸು ಎಲ್ಲ ತೆಗೆದು ನೋಡಿ, ಹೋಗಿದ ತಕ್ಷಣ ಗೆಲ್ಲಲ್ಲ ಇಂಡಿಯನ್ ಟೀಮ್. ಯಾಕೆಂದರೆ ಆ ಕಂಡೀಷನ್ಸ್ಗೆ ಅವ್ರು ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು. ಇಂಡಿಯನ್ ಪಿಚ್ಚರ್ಸಲ್ಲಿ ಇಷ್ಟು ದಿನ ಇಂಡಿಯನ್ ಪಿಚ್ಚರ್ಸಲ್ಲಿ ಆಡಿರ್ತಾರೆ, ಇಂಡಿಯನ್ ಪಿಚ್ಚರ್ಸ್ಗಳು ಬಿಹೇವ್ ಮಾಡೋ ರೀತಿ ಬೇರೆ, ಅದಕ್ಕೆ ತಕ್ಕಂಗೆ ಇವ್ರು ಬ್ಯಾಟಿಂಗ್ ಟೆಕ್ನಿಕ್ ಎಲ್ಲ ಜಸ್ಟ್ ಇದು ಮಾಡ್ಕೊಂಡಿರ್ತಾರೆ. ಅಲ್ಲಿ ಆಸ್ಟ್ರೇಲಿಯನ್ ಪಿಚ್ಚರ್ಸ್ ಹೋದ ತಕ್ಷಣ ಎಲ್ಲ ಓದಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇಟ್ ಟೇಕ್ಸ್ ಟೈಮ್. ಇಂಡಿಯನ್ ಪಿಚರ್ಸ್ ಅಲ್ಲಿ ನೀವು ಹ್ಯಾವ್ ಟು ಪ್ಲೇ ಫಾರ್ವರ್ಡ್. ಸೊ ನೀವು ಮುಂದೆ ಆಡ್ಬೇಕು ಅಷ್ಟೇ, ಯಾಕಂದ್ರೆ ಬಾಲ್ ಅಷ್ಟು ರೈಸ್ ಆಗಲ್ಲ ನಿಮಗೆ. ಆಸ್ಟ್ರೇಲಿಯನ್ ಸೌತ್ ಆಫ್ರಿಕನ್ ಪಿಚರ್ಸ್ ಬ್ಯಾಕ್ ಫುಟ್ ಅಲ್ಲಿ ಆಡ್ಬೇಕು ಜಾಸ್ತಿ, ಮ್ಯಾಕ್ಸಿಮಮ್ ಬ್ಯಾಕ್ ಫುಟ್ ಪ್ಲೇಯರ್ಸ್. ಸೊ ನಿಮ್ಮ ಚೆನ್ನಾಗಿರುತ್ತೆ. 2 ಮ್ಯಾಚ್ ಯಾಕೆ ಹಂಗೆ ಆಡಲಿಲ್ಲ ಅಂದರೆ ಪಾಪ ಅವ್ರಿಗೆ ಅಡ್ಜಸ್ಟ್ ಆಡೋಕ್ಕೆ T20 ಚೆನ್ನಾಗಿ ಹೊಡಿತಾರೆ ನೋಡಿ. ಬಟ್ ಪ್ಲೇಯರ್ಸ್ ಬೇರೆ ಅಲ್ಲ T20. ಹೌದು. ಮತ್ತೆ ಅಗೇನ್ ಅಲ್ಲ, ಆಮೇಲೆ ಅವ್ರು ಮುಂಚೆನೆ ಹೋಗಿ ಸೆಟ್ಲ್ ಆಗಿರ್ತಾರಲ್ಲ. ಅಲ್ಲ ಈಗ ವೆನ್ ಯು ಸ್ಟಾರ್ಟೆಡ್ ಪ್ಲೇಯಿಂಗ್ ಕ್ರಿಕೆಟ್, ನೀವು ಕ್ರಿಕೆಟ್ ಆಡೋಕೆ ಅಂತಾನೆ ಬೆಂಗಳೂರಿಗೆ ಬಂದಿದ್ದು? ಇಲ್ಲ, ನಾನು ಕ್ರಿಕೆಟ್ ಅವಾಗ ಆಡ್ತಾ ಇದ್ದೆ. ಕರೆಕ್ಟ್. ಸೊ ಅಂಡ್ ದೆನ್ ಈಗ ಇದು ನಮ್ಮ ಫಿಲ್ಮ್ ಇಂಡಸ್ಟ್ರಿದು KCC ಅದನ್ನು ಕೂಡ ಆಡ್ತಿದ್ವಿ. ಅಂಡ್ ಐ ಥಿಂಕ್ ದಟ್ ಇಸ್ 2020 ಅಥವಾ 10 ಓವರ್ ಮ್ಯಾಚ್. ಸೊ ಹೌ ವೆರ್ ಯು ಏಬಲ್ ಟು ಚೇಂಜ್ ಯುವರ್ ಬ್ಯಾಟಿಂಗ್ ಅಪ್ರೋಚ್? ಮುಂಚೆ ಆಡ್ತಿದ್ದಕ್ಕೂ ಈಗ ಅಂದ್ರೆ ಈಗ ಹೆಂಗೆ ಅಂದ್ರೆ ಅಂದ್ರೆ ಇನ್ವೆಂಟಿವ್ ಶಾಟ್ಸ್ ನೀವು, ಯಾಕಂದ್ರೆ ಈ ಟ್ರೈಲರ್ ಅಲ್ಲೂ ಒಂದು ಇನ್ವೆಂಟಿವ್ ಶಾಟ್ ಅಲ್ಲ ಮಾಡಲೇಬೇಕು, ಈಗ ಎಲ್ಲ ಆಪ್ಷನ್ ಇಲ್ಲ. ಸೊ ಅಂದ್ರೆ ಪ್ರತಿ ಸಲ ಏನಾಗುತ್ತೆ ಅಂದ್ರೆ, ಫೀಲ್ಡ್ ಈಗ ಒಬ್ಬ ಬ್ಯಾಟ್ಸ್ಮನ್ ಏನ್ ಮಾಡ್ತಾರೆ ಅಂತ ಗೊತ್ತಾಗ್ಮೇಲೆ ಕರೆಕ್ಟಾಗಿ ಫೀಲ್ಡ್ ನೆಕ್ಸ್ಟ್ಗೆ ಸೆಟ್ ಮಾಡಿಬಿಡ್ತಾರೆ. ಸೊ ನೆಕ್ಸ್ಟ್ ಮ್ಯಾಚ್ಗೆ ಹೋಗೋ ಅಷ್ಟೊತ್ತಲ್ಲಿ ನಾವು, ಅಥವಾ ನೆಕ್ಸ್ಟ್ ಸೀಸನ್ನು ಅಥವಾ ಸೀರೀಸ್ಗೆ ಹೋಗೋ ಅಷ್ಟೊತ್ತಲ್ಲಿ ಅವ್ನು ಎಲ್ಲೆಲ್ಲಿ ನಿಲ್ಸಿರಲ್ವಲ್ಲ ಅಲ್ಲಿಗೆ ಶಾರ್ಟ್ಸ್ನ ಹುಡುಕ್ಬೇಕಾಗುತ್ತೆ. ಸೇಮ್ ಬಾಲ್ಗೆ ಸಪೋಸ್ ಸ್ಟ್ರೈಟ್ ಹೊಡಿತಾ ಇದ್ದೀನಿ ಅಂದರೆ ಅದನ್ನು ಪಾಯಿಂಟ್ ತಲೆ ಮೇಲೆ ಹೆಂಗೆ ಹೊಡೆಯೋದು, ಹಿಂದಕ್ಕೆ ಹಿಂಗೆ ಹೊಡೆಯೋದು, ಅದನ್ನು ಅಭ್ಯಾಸ ಮಾಡೋಕ್ಕಾಗುತ್ತೆ. 4 ಜನ ಒಳಗಡೆ ಇರ್ತಾರಲ್ಲ ಅವ್ರ ತಲೆ ಮೇಲೆ ಅಲ್ಲೇ ಬೌಂಡ್ರಿ ಸಿಗುತ್ತೆ ಈಗ. ಸೊ ಅದ್ರ ಪ್ರತಿಯೊಂದು ಇನ್ವೆಂಟ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ಕೌಂಟರ್ ಸ್ಟ್ರಾಟಜೀಸ್. ನಾವು ಬ್ಯಾಕ್ ಟು ದಿ ಫಿಲ್ಮ್. ಆ್ಯಕ್ಚುಲಿ ಇದ್ರ ಬಗ್ಗೆ ನೀವು ಎಷ್ಟು ಹೇಳೋಕ್ಕಾಗುತ್ತೆ ಗೊತ್ತಿಲ್ಲ, ಬಟ್ ನಾನು ಇಫ್ ಐ ಸಾ ಇಟ್ ರೈಟ್, ಅಫ್ಕೋರ್ಸ್ ನೀವು ಬೆಟ್ಟು ಮಾಡ್ತಾ ಇದ್ದೀರಾ, ಆಟನೂ ಯು ಆರ್ ಆಲ್ಸೋ ಪ್ಲೇಯಿಂಗ್ ಕ್ರಿಕೆಟ್ ಅಲ್ಲ? ಹೌದು. ಸೊ ತುಂಬಾ ಜನ ಕನ್ಫ್ಯೂಷನ್ ಇದೆ ಲಾಸ್ಟ್ ಅಲ್ಲಿ. ಸೂರ್ಯಕುಮಾರ್ ಅಲ್ಲ ಸದ್ಯಕ್ಕಲ್ಲಿ ಕಾಮೆಂಟ್ರಿಲ್ ಬಂತು ಏನೋ ಕ್ರಿಸ್ಟಿ ಅಂತ. ನಾನು ಅದರಲ್ಲಿ ಶೇರ್ಡ್ ಗೆಟಪ್ ಅಲ್ಲಿ ಕರೆಕ್ಟ್. Do you want to comment about it? ಅಂದ್ರೆ ನಮ್ಮ ಕ್ಯೂರಿಯಾಸಿಟಿ ಹಂಗೆ ಇರಲಿ ನೋಡ್ಲಿ. ಸರಿ. ಒಂದು ಸಲ ಒಬ್ಬ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀರಿ, ಆ ಚಿತ್ರ ಕೂಡ ಚೆನ್ನಾಗೂ ಬಂದಿತ್ತು, ಚೆನ್ನಾಗೂ ರಿಸೀವ್ ಆಯಿತು. ವೆನ್ ಯು ಗೋ ಬ್ಯಾಕ್ ಟು ವರ್ಕಿಂಗ್ ವಿತ್ ದ ಸೇಮ್ ಡೈರೆಕ್ಟರ್ ಅಗೇನ್, ಅದು ಕಂಫರ್ಟ್ ಇರತ್ತಾ ಅಥವಾ ಈಗ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಆಗಿರತ್ತಾ? ಓಕೆ, ಫಸ್ಟ್ ಟೈಮ್ ಒಂದು ಹಿಟ್ಟನ್ನು ಕೊಟ್ಬಿಟ್ಟಿದ್ದೀವಿ, ಈಗ ಇನ್ನೂ ನಾವೇನಾದ್ರು ಪುಷ್ ಮಾಡಬೇಕು ಅನ್ನೋ. ಹೌ ಇಸ್ ಇಟ್ ವರ್ಕಿಂಗ್ ಗೋಯಿಂಗ್ ಬ್ಯಾಕ್ ಟು ದಿ ಸೇಮ್ ಡೈರೆಕ್ಟರ್ ಅಂಡ್ ವರ್ಕಿಂಗ್ ಫಾರ್ ಅ ಸೆಕೆಂಡ್ ಟೈಮ್? ಅಲ್ಲ, ನಿಮಗೆ ಒಂದು ಕಂಫರ್ಟ್ ಝೋನ್ ಇದ್ರೇ ಸೆಕೆಂಡ್ ಫಿಲ್ಮ್ ಮಾಡೋಕ್ಕೆ ಸಾಧ್ಯ. ಸೊ ಆ ಕಂಫರ್ಟ್ ಝೋನ್ ಇರುತ್ತೆ. ಸೊ ಅದಾದಮೇಲೆ ಏನು ಮಾಡೋಣ, ಇದು ಮಾಡೋದು ವರ್ಕ್ ಆಗುತ್ತೆ, ಅದು ಮಾಡೋದು ವರ್ಕ್ ಆಗುತ್ತೆ, ಅದು ಸ್ವಲ್ಪ ಡಿಸ್ಕಷನ್ ಜಾಸ್ತಿ ಆಗುತ್ತೆ. ಫಸ್ಟ್ಗಿಂತ ಸ್ವಲ್ಪ ಸೆಕೆಂಡ್ ಬಂದಾಗ ಸ್ವಲ್ಪ ಒಂಚೂರು ಎಕ್ಸ್ಟ್ರಾ ಮಾಡ್ತೀವಿ, ಈ ಥರ ಮಾಡ್ಕೊಂಡು ವರ್ಕ್ ಆಗುತ್ತಾ ನೋಡೋಣ. ಅವಾಗ ಇಲ್ಲ ಇದೇ ಜಾನರ್ ಹೋಗೋಣ ಅಂತ ನಾವು ಮಾತಾಡ್ತಿರ್ತೀವಿ, ಇಲ್ಲ ಇನ್ನೊಂದೇನೋ ಟ್ರೈ ಮಾಡೋಣ ಅಂತ ಅವ್ರು ಹೇಳ್ತಿರ್ತಾರೆ. ಯಾಕಂದ್ರೆ ಒಂದು ವರ್ಕ್ ಆಗಿರುತ್ತಲ್ಲ, ವರ್ಕ್ ಆಗಿದ್ದ ಮುಂಚೆ ಯಾವುದೋ ಒಂದಂತ ಮಾಡಿರ್ತೀವಿ, ವರ್ಕ್ ಆದಮೇಲೆ ನೆಕ್ಸ್ಟ್ ಏನು ಮಾಡೋದು ಅದು ಸ್ವಲ್ಪ ಇದ್ದೇ ಇರುತ್ತೆ. ಸರಿ. ಈಗ ಒಂದು ಕಂಫರ್ಟ್ ಸೆಟ್ ಆದಮೇಲೆ 2ನೇ ಸಲ ನಾವು ಮತ್ತೆ ಅದೇ ಡೈರೆಕ್ಟರ್ಗೆ ಹೋಗೋದು ಅಂತ ಹೇಳಿದ್ರಲ್ಲ, ಶಶಾಂಕ್ ಅವರ ಒಂದು ವಿಚಾರದಲ್ಲಿ ಆಸ್ ಎ ಡೈರೆಕ್ಟರ್ ವಾಟ್ ಇಸ್ ದಟ್ ಕಂಫರ್ಟ್ ದಟ್ ಯು ಹ್ಯಾಡ್ ವಿತ್ ಹಿಮ್?
ಕ್ಲಾರಿಟಿ ಇರುತ್ತೆ. ನಿಮ್ಗೆ ಬೇಸಿಕಲಿ ಅದೇ ಬೇಕಾಗಿರೋದು. ಈಗ ನಾವು ಒಂದೇನೋ ಒಂದು ಆ್ಯಕ್ಟ್ ಮಾಡ್ತೀವಿ, ಮಾಡಿದಾಗ ಅದು ಎಷ್ಟು ಬೇಕು, ಅದಕ್ಕೆ ಓಕೆನಾ ಇಲ್ವಾ ಅಷ್ಟೇ ಬೇಕಾಗಿರೋದು. ಶಾರ್ಟ್ ಓಕೆ ನೆಕ್ಸ್ಟ್ ಅಂತ ಹೋಗ್ಬಿಡ್ಬೇಕು ನಮಗೆ, ಅದು ಓಕೆ ನಮಗೆ. ಅವರು ಮಾಡಿದ್ಮೇಲೆ ಓಕೆ ಅಂದ್ಬಿಟ್ರೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಇನ್ನು ಹಿಂಗಂದ್ರಲ್ಲ ಅಂದರೆ ನಾವು ಮಾಡಿದ ಡೌಟ್ ಅಥವಾ ಅವ್ರಿಗೆ ಕ್ಲಾರಿಟಿ ಇಲ್ವಾ? ಸೊ ಅದು ತುಂಬ ಚಿಕ್ಕದಾಗಿ ಹೇಳ್ಬೇಕಂದ್ರೆ ಆ ಥರ. ಅದರಲ್ಲೇ ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಕರೆಕ್ಟಾಗಿ ನಮ್ಮ ಮೇಲೆ ಡೌಟ್ ಪಡ್ತಾರೋ ಅಥವಾ ಅವ್ರ ಮೇಲೆ ಡೌಟ್ ಆಗಿದೆಯಾ, ಕರೆಕ್ಟಾಗಿ ತೆಗಿತಾ ಇದ್ದಾರೆ ಅಂತ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಶೋರ್ ಅಗೇನ್ ಈ 2ನೇ ಸಲ ಬರ್ತಿರೋದ್ರಿಂದ ಆ್ಯಂಡ್ ಇದು ಬೇರೆದೇ ಚಿತ್ರವಾಗಿರೋದ್ರಿಂದ ಇದ್ರಲ್ಲಿ ನಾನು ಹೊಸದಾಗಿ ಏನಾದರೂ ಮಾಡಲೇಬೇಕು ಅನ್ನೋದು ವುಡ್ ಅಟ್ ಬಿ ಅ ಪ್ರೆಷರ್, ಅಥವಾ ನಿಮ್ಮ ಮೇಲೆ ನೀವೇ ಅದನ್ನು ಹಾಕೊಂಡಿರ್ತೀರಾ, ಅಥವಾ ಬೇಡ ಈ ಪಾತ್ರಕ್ಕೆ ಏನು ಬೇಕೋ ಅದನ್ನು ಮಾಡಿದ್ರೆ ಸಾಕು ಅನ್ನೋ ಥರ ಇರುತ್ತಾ? ಇಲ್ಲ, ಅದು ಆ ಪಾತ್ರಕ್ಕೆ ಅಂತ ನಾನು ಯೋಚನೆ ಮಾಡೋದು. ಆ್ಯಂಡ್ ನನ್ನ ಹೊಸದಾಗಿ ತೋರಿಸ್ಲೇಬೇಕು ಅನ್ನೋದು ಹಠ ಇದ್ದಿದ್ದು ಶಶಾಂಕ್ ಸರ್ಗೆ. ಕೃಷ್ಣ ಟೇಕ್ಸ್ ಲೈಫ್ ಆಸ್ ಇಟ್ ಕಮ್ಸ್. ತುಂಬಾ ತಲೆಗೆಡ್ಸ್ಕೊಳ್ಳಲ್ಲ. ನಮ್ ಕ್ಯಾಟಗರಿ ಅಲ್ಲ, ತುಂಬಾ ಡಿಫ್ರೆನ್ಸ್ ಇದೆ ಕೃಷ್ಣ. ಸೊ ಈ ತರ ಒಬ್ಬ ನಟ ಇದ್ದಾಗ ನಾನು ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ, ಹೆಚ್ಚು ಬೇಕಿದ್ರೆ ನೀವು ಹೇಳಿ ಆಗ ನಾನು ಡೆಲಿವರ್ ಮಾಡ್ತೀನಿ ಅಂತ ಹೇಳಿದಾಗ ಹೌ ಟು ಪುಷ್ ಸಮ್ ಆನ್ ಆಕ್ಟರ್ ಲೈಕ್ ದಟ್ ಟು ಇಲ್ಲ ಹೊಸದಾಗಿ ಬೇರೆ ಏನಾದರೂ ಮಾಡೋಣ? ಅಲ್ಲ, ನಾವು ಏನು ಬೇಕು ಅಂದ್ರೆ ಅದನ್ನ ಎಫರ್ಟ್ ಹಾಕಿ ಮಾಡ್ತಾನೆ ಕೃಷ್ಣ. ಆಕ್ಟರ್ಸ್ ಅಲ್ಲ, ಡೈರೆಕ್ಟರ್ಸ್ ಆಕ್ಟರ್ ಕೃಷ್ಣ. ಅದು ಯಾವುದೇ ಫಾರ್ ಎನಿ ಡೈರೆಕ್ಟ್ರು ಅದು ತುಂಬ ಕಂಫರ್ಟಬಲ್. ಡೈರೆಕ್ಟರ್ ಮಾತನ್ನ ಆನೆಸ್ಟ್ ಆಗಿ ಸಿನ್ಸಿಯರ್ ಆಗಿ ಫಾಲೋ ಮಾಡ್ತಾರೆ ಅನ್ನೋ ಹೀರೋಗಳನ್ನ ಎಲ್ಲ ಡೈರೆಕ್ಟ್ರು ಇಷ್ಟಪಡ್ತಾರೆ. ಅಲ್ಲ, ನಾನು ಬಿಲೀವ್ ಇನ್. ಸೊ ನಿಮ್ಗೆ ಏನು ಬೇಕು ಹೇಳಿ ಸರ್ ಮಾಡ್ತೀನಿ. ಬಿಕಾಸ್ ಏನಾಗುತ್ತೆ, ನನ್ನದೇ ಇದ್ರಲ್ಲಿ ಮಾಡ್ತಿದ್ರೆ ಅದು ನಂತರನೇ ಆಗುತ್ತೆ. ನಿಮ್ಗೇನು ಬೇಕು ಹೇಳಿ, ಹೊಸದಾಗಿ ನೀವೇನೋ ನೋಡಬೇಕು ಅಂತ ಇದ್ದೀರಾ, ನಿಮ್ಗೆ ಹೇಳಿದ ಥರ ನಾನು ಟ್ರೈ ಮಾಡ್ತೀನಿ. ಸರಿ. ಸೊ ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಿಲ್ಲ, ಅದು ಡಿಪೆಂಡ್ಸ್. ಬಟ್ ಅದನ್ನು ಟ್ರೈ ಮಾಡೋದು ಮಾಡ್ತೀನಿ, ಅವ್ರು ಏನು ಹೇಳ್ತಾರೆ ಅದು ಮಾಡ್ತಾ ಇರ್ತೀನಿ. ನನಗೆ ಈ ಬ್ರಾಟ್ ಟ್ರೇಲರ್ನ ನೋಡುವಾಗ ಒಂದು ಹೊಳೆದಿದ್ದೇನು ಅಂದರೆ, ಇದನ್ನು ಹೆಂಗೆ ಪುಲ್ ಆಫ್ ಮಾಡ್ತಾರೆ, ಸ್ವಲ್ಪ ಕಷ್ಟ ಅಲ್ವಾ, ಇದನ್ನು ಹೇಳೋಕ್ಕೆ ಕಷ್ಟ ಅಲ್ವಾ, ಹೇಗೆ ಅರ್ಥ ಮಾಡ್ಕೊಂಡು ಮಾಡ್ತಾರೆ ಅನ್ನೋದು. ಬ್ರಾಟ್ ಅನ್ನೋ ಒಬ್ಬ ವ್ಯಕ್ತಿ ಅಂದರೆ ಆ ಕ್ಯಾರೆಕ್ಟರಿಸ್ಟಿಕ್ ಇರೋ ಕೃಷ್ಣ ಇದ್ದಾನೆ ಅಂದ ಕೂಡಲೇ, ಆತ ಹೀರೋ ಆಫ್ ದ ಫಿಲಮ್ ಅಂತ ಕೂಡಲೇ ಅವ್ನು ಒಳ್ಳೆ ಸೂಟ್ ಗೀಟ್ ಎಲ್ಲ ಹಾಕೊಂಡಿದ್ದಾನೆ, ಅದು ಇದು ಏನೋ ಹೇರ್ ಕಟ್ಟಲ್ಲಿ ಏನೋ ಡಿಸೈನ್ ಮಾಡಿದ್ದಾರೆ, ಅದು ಇದು ಅಂತೆಲ್ಲ ಹೇಳ್ಬೇಕಾದ್ರೆ ಅನಿವಾರ್ಯವಾಗಿ ಒಂದು ಸ್ವ್ಯಾಗ್ ತರಲೇಬೇಕಾಗತ್ತೆ. ಆ ಸ್ವ್ಯಾಗ್ ಅನ್ನ ಹೇಗೆ ತರೋದು ಅಂತ? ಇಲ್ಲ, ನಿಮ್ಗೆ ಏನಾಗುತ್ತೆ ಡೈಲಾಗ್ಗಳ ಮೇಲೆ ಡೈಲಾಗ್ ಏನಿರುತ್ತೆ, ಆಮೇಲೆ ಕ್ಯಾರೆಕ್ಟರೈಸೇಷನ್ ಏನು ಹೇಳ್ತಾರೆ ಅಂದರೆ ಸಿಚುವೇಶನ್, ಈ ಸಿಚುವೇಶನ್ ಹಿಂಗೆ ಇಲ್ಲಿಂದ ಬರ್ತೀರಿ, ಹಿಂಗೆ ಸ್ಟೈಲಾಗಿ ಹಿಂಗೆ ಬರ್ತೀರಾ, ಓಕೆ ಬಂದ್ಬಿಡ್ತೀವಿ ಅಂದರೆ ಹಿಂದೆ ಅಷ್ಟು ಇರಬೇಕು. ಅದರಲ್ಲಿ ಕ್ಯಾರೆಕ್ಟರ್ ಅವ್ರು ನಮ್ಗೆ ಅದು ಹೇಳಿರ್ಬೇಕು. ಹಿಂದೆ ಸೀನಲ್ಲಿ ಅಷ್ಟು ನಡೆದಿದ್ದು ಏನೋ ಅಚೀವ್ ಮಾಡಿದ್ದಾನೆ, ಈಗ ಆ ಥರದ್ದು ಏನೋ ಒಂದು ಮಾಡಿದ್ದಾನೆ, ವಾವ್ ಫ್ಯಾಕ್ಟರ್ ಮಾಡಿದ್ದಾನೆ ಅಂದಾಗ ನಿಮ್ಗೆ ಆಟೋಮೆಟಿಕ್ ಬಂದ್ಬಿಡುತ್ತೆ ಅದು. ಅದನ್ನ ನಾವು ಅದಕ್ಕೇನು ಪ್ರಿಪೇರ್ ಆಗೋ ಅವಶ್ಯಕತೆ ಇಲ್ಲ. ಆಮೇಲೆ ಇವಾಗ ಕೊಡೋಂಥ ಕಾಸ್ಟ್ಯೂಮ್ಸು ಈಗ ಆಟೋಮೆಟಿಕ್ ಆಗಿ ಒಂದೊಂದು ಯಾವುದೋ ಪಂಚೆ ಬಂತು ಹಿಂಗೆ ಎತ್ತು ಕಟ್ಕೊಳ್ತಾರೆ, ಏನೊಂದು ಸ್ಟೈಲ್ ಬರುತ್ತೆ, ಇಲ್ಲೊಂದು ಸೂಟ್ ಬಂತು ಹಿಂಗೆ ಅಂತೀವಿ. ಸೊ ಅದೆಲ್ಲ ನಿಮಗೆ ಕಾಸ್ಟ್ಯೂಮ್ಸು, ಅಗೇನ್ ಲೈಟಿಂಗು ಎಲ್ಲ ಮ್ಯಾಟ್ರ್ ಆಗುತ್ತೆ. ಅವ್ರೇನು ನಮ್ಗೆ ಅದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಕೊಡ್ತಾರೆ, ಸೊ ಆಟೋಮೆಟಿಕ್ ಅದು ಬರ್ತದೆ. ಈಗ ಸ್ಕ್ರಿಪ್ಟಲ್ಲಿ ಕ್ಯಾರೆಕ್ಟ್ರು ಏನು ಅಂತ ನಾವು ಕನ್ಸೀವ್ ಮಾಡಿದಾಗಲೇ ಗೊತ್ತಾಗಿರುತ್ತಲ್ಲ. ಸೊ ಹಾಗಾಗಿ ಆ ಕ್ಯಾರೆಕ್ಟ್ರ್ ಬ್ಯಾಕ್ ಸ್ಟೋರಿ ಏನು, ಅದಕ್ಕೇನು ಸ್ವ್ಯಾಗ್ ಬೇಕು ಅದೆಲ್ಲ ಯೂಶ್ವಲಿ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಕೆಲವು ರೆಫರೆನ್ಸಸ್ ಇರುತ್ತೆ. ಅದನ್ನು ಅಂದರೆ ಒಬ್ಬ ಆ್ಯಕ್ಟ್ರಿಗೆ ಅವನ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕೋ ಆ ಮೆಟೀರಿಯಲ್ಸ್ ಎಲ್ಲ ನಾವೇ ಫೀಡ್ ಮಾಡ್ತೀವಿ. ಅವ್ನ ರಿಸರ್ಚಿಗೆ ಬೇಕಾಗುವಂಥದ್ದು, ಹೋಮ್ವರ್ಕಿಗೆ ಬೇಕಾಗುವಂಥದ್ದನ್ನೆಲ್ಲ ಫೀಡ್ ಮಾಡಿದ್ಮೇಲೆ ಅವರು ಅದನ್ನು ರಿಸರ್ಚ್ ಮಾಡಿಕೊಂಡು ಅವ್ರ ಸ್ಟೈಲಿಗೆ ಒಗ್ಗಿಸ್ಕೋಬೇಕು ಅದನ್ನು ಈ ಹ್ಯಾಸ್ ಡನ್ ದಟ್. ಅದು ಮಾಡಿ ಆಲ್ಮೋಸ್ಟ್ ಒಂದು ವಾರ ಸ್ಕ್ರಿಪ್ಟ್ ರಿಹರ್ಸಲ್ ಮಾಡಿದ್ದೀವಿ ಇದಕ್ಕೆ, ಈ ಕ್ಯಾರೆಕ್ಟರ್ಗೋಸ್ಕರ. ಕೌಸಲ್ಯ ಸುಪ್ರಜಾರಾಮಗೆ ಯಾವ ಸ್ಕ್ರಿಪ್ಟ್ ರಿಹರ್ಸಲ್ ಮಾಡಿರಲಿಲ್ಲ ನಾವು, ಬಿಕಾಸ್ ಅದು ಕೃಷ್ಣನ್ ಕಂಫರ್ಟ್ ಝೋನ್ ಒಳಗಡೆ ಇದ್ದಂಥ ಪಾತ್ರ, ಹಂಗಾಗಿ ಏನು ಬೇಕಾಗಿರಲಿಲ್ಲ. ಇದು ಔಟ್ ಆಫ್ ಹಿಸ್ ಕಂಫರ್ಟ್ ಝೋನ್. ಕೃಷ್ಣ ಈ ಥರದ ಪಾತ್ರ ಇದುವರೆಗೂ ಮಾಡಿಲ್ಲ. ಆಮೇಲೆ ಅವ್ನು ಒರಿಜಿನಲ್ ಕೃಷ್ಣಂದು ಏನು ಬಾಡಿ ಲ್ಯಾಂಗ್ವೇಜು ಅದು ಇದೆಲ್ಲ ಇದೆ, ಅದು ಇಲ್ಲಿ ವರ್ಕ್ ಆಗಲ್ಲ. ಇದಕ್ಕೆ ಈ ಕೃಷ್ಣಿಗೆ ಅದು ಹೇಳಿದಿಲ್ಲ, ಆ ಸ್ವ್ಯಾಗು ಆ ಥರದ್ದೆಲ್ಲ ಆ್ಯಡ್ ಆಗಬೇಕು. ಸೊ ಅದಕ್ಕೆ ಅಂತಲೇ ವರ್ಕ್ಶಾಪ್ ಮಾಡಿ, ನಮ್ಮ ಹೋಮ್ವರ್ಕ್ಗಳನ್ನೆಲ್ಲ ಇಟ್ಕೊಂಡು ವರ್ಕ್ಶಾಪ್ ಮಾಡಿ ಅದರಲ್ಲಿ ಅವ್ನು ಮಾಡ್ತಾ ನಮಗೊಂದಷ್ಟು ವಿಷಯ ಗೊತ್ತಾಗಿ ನಾವು ಕರೆಕ್ಷನ್ ಮಾಡಿ ತೋರಿಸಿದ್ರು. ಹೌದು, ಅಲ್ಲಲ್ಲ ವರ್ಕ್ಶಾಪ್ ಅಂದರೆ ಪರ್ಫಾರ್ಮ್ ಎಲ್ಲ ಎಂಟೈರ್ ಸ್ಕ್ರಿಪ್ಟು ಎಲ್ಲ ಸೀನ್ಸನ್ನು ಪರ್ಫಾರ್ಮ್ ಮಾಡಿದ್ದೀವಿ ಶೂಟಿಂಗ್ ಹೋಗೋಕೆ ಮುಂಚೆ. ಕೃಷ್ಣನೂ ಮಾಡಿದ್ದಾನೆ, ಡ್ರ್ಯಾಗನ್ ಮಂಜು ಕೈಲಿ ಮಾಡಿಸಿದ್ದೀವಿ, ಹೀರೋಯಿನ್ ಕೈಲಿ ಮಾಡಿಸಿದ್ದೀವಿ, ಎಲ್ಲರೂ ಕೈಲೂ ಮಾಡಿಸಿದ್ದೀವಿ. ಅಲ್ಲ ತುಂಬ ಇಂಪಾರ್ಟೆಂಟ್ ಕೃಷ್ಣನ್ಗೆ ಬೇಕಾಗಿತ್ತು ನನಗೆ, ಅದು ಮುಂಚೆನೇ ಹೇಳಿದ್ದೆ ನಾನು. ಅವ್ನು ಕೃಷ್ಣನ್ಗೂ ಅರ್ಥ ಆಗೋಯ್ತು ಆ ಕ್ಯಾರೆಕ್ಟರ್. ವೆರಿ ನೈಸ್ ಆಫ್ ಯು ಟು ಹ್ಯಾವ್ ಅಂಡರ್ಸ್ಟುಡ್ ದಟ್ ಆ್ಯಂಡ್ ಪ್ಲೇಡ್ ಅಲಾಂಗ್. ಅಲ್ಲ ಬೇರೆ ಥರ ಇದೆಯಲ್ಲ ನಿಮಗೆ. ಆಮೇಲೆ ತುಂಬ ಡೈಲಾಗ್ಸ್ ಅಲ್ಲಿ ಆಗಲ್ಲ, ನೀವು ಸೆಟ್ಟಲ್ಲಿ ಹೋಗಿ ಅದನ್ನೆಲ್ಲ ಮಾಡ್ತಾ ಕೂರೋಕ್ಕಾಗಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಅಲ್ಲಿ ಡಿಸ್ಕಸ್ ಮಾಡ್ತಾ ಕೂರೋಕ್ಕಾಗಲ್ಲ. ಆಮೇಲೆ ನಮ್ಗೆ ಇಲ್ಲೇ ಗೊತ್ತಾಗಬೇಕು. ಈಗ ಒಂದು 2-3 ಥರ ಹಿಂಗೆ ಮಾಡಿದ್ರೆ ಹಿಂಗೆ ಈಗ ಲೆನ್ಸ್ ಹಾಕ್ತಿದ್ವಿ. ಸೊ ಲೆನ್ಸ್ ಹಾಕಿದಾಗ ನಿಮ್ಗೆ ಕ್ಲೋಸಪ್ ಅಲ್ಲಿ ಇದ್ದಾಗ ನಿಮ್ಗೆ ಆ ಲುಕ್ ನೋಡೋ ರೀತಿನೇ ಬೇರೆ ಆಗುತ್ತೆ. ಕರೆಕ್ಟ್. ಯಾಕಂದ್ರೆ ಅದು ಹಾಕಿದಾಗಲೇ ನಿಮ್ಗೆ ಬೇರೆ ಕಾಣಿಸ್ತೀವಿ.
ಸೊ ಪ್ರತಿಯೊಂದು ಆ್ಯಡ್ ಆಗ್ತಾ ಹೋಗುತ್ತೆ ಅಲ್ಲಿ. ಆಮೇಲೆ ಡೈಲಾಗ್ ಡೆಲಿವರಿ ಟೆಂಪೋನೇ ಬೇರೆ ಈ ಕ್ಯಾರೆಕ್ಟರ್ದು. ಅದೆಲ್ಲ ಫಿಕ್ಸ್ ಆಗಬೇಕು, ನಮ್ಗೆ ರಿಹರ್ಸಲಲ್ಲೇ ಫಿಕ್ಸ್ ಆಗಬೇಕು. ಇವನು ಯಾವ ಟೆಂಪೋದಲ್ಲಿ ಮಾತಾಡ್ತಾನೆ, ಯಾವ ಪಿಚ್ಚಲ್ಲಿ ಮಾತಾಡ್ತಾನೆ, ಮತ್ತು ಅವ್ನ ಬಾಡಿ ಲ್ಯಾಂಗ್ವೇಜ್ ಪರ್ಟಿಕ್ಯುಲರ್ ಇದಕ್ಕೆ ಅವ್ನ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ. ಸೊ ಅದೆಲ್ಲ ನಾವು ಹೋಮ್ವರ್ಕ್ ಈ ರಿಹರ್ಸಲ್ ಮಾಡ್ಕೊಂಡು ಹೋದ್ರೇ ಗೊತ್ತಾಗೋದು. ಅಲ್ಲಿ ಹೋಗಿ ಇನ್ಸ್ಟೆಂಟಾಗಿ ಮಾಡ್ತೀವಿ ಅಂದ ತಕ್ಷಣ ಅಗೇನ್ ಮತ್ತೆ ಎಲ್ಲ ಫಿಲ್ಮಲ್ಲೂ ಮಾಡಿರೋದೇ ಬಂದ್ಬಿಡುತ್ತೆ. ಆ ಕ್ಯಾರೆಕ್ಟರ್ ಕಾಣಲ್ಲ ಅಗೇನ್, ಮತ್ತೆ ಹಳೆ ಕೃಷ್ಣ ಕಾಣಿಸಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಓಕೆ, ರಿಹರ್ಸಲ್ ಮುಖಾಂತರನೇ ಬರೋದು ಅದು. ಸರಿ, ಈಗ ಟೇಕಿಂಗ್ ಆಫ್ ಫ್ರಮ್ ದೇರ್, ಈಗ ಬ್ರಾಟ್ ಅನ್ನೋ ಒಂದು ಪಾತ್ರ ಇದೆ. ಅದಕ್ಕೆ ಈ ದಿನ ಏನೋ ಒಂದು ಶೂಟ್ ಮಾಡ್ಬೇಕು, ಯಾರೋ ಒಂದು ಶಾರ್ಟ್ ತೆಗಿಬೇಕು, ನೆಕ್ಸ್ಟ್ ಶಾರ್ಟ್ ಗೊತ್ತಿರುತ್ತೆ. ಬಟ್ ಒಂದು 5 minutes ಆದರೂ ಅಥವಾ ವಾಟ್ ಎವರ್ ಟೈಮ್ ಡ್ಯೂರೇಷನ್ ಯು ಟೇಕ್, ಆ ಪಾತ್ರದೊಳಗೆ ಹೋಗೋ ಒಂದು ಪ್ರಾಸೆಸ್ನ ಮಾಡ್ಕೊಂಡು ತಾನೇ ನೀವು ಶಾರ್ಟ್ಗೆ ಹೋಗೋದು. ಇಲ್ಲ, ಅದು ಕಂಟಿನ್ಯೂಸ್ ಶೂಟ್ ಮಾಡ್ತಾ ಇದ್ರೆ ನೀವು ಅಲ್ಲಿರ್ತೀರ. ಸೊ ಅದು ನಿಮ್ಗೆ ಏನಾಗುತ್ತೆ ಅಂದರೆ, ಈಗ ಒಂದ್ಸತಿ ಒಂದು ಸಿನಿಮಾ ಅಂತ ಮಾಡ್ತಿರ್ತೀವಿ, ಒಂದೇ ಸಿನಿಮಾ ಮಾಡ್ತಾ ಇರ್ತೀವಲ್ಲ ಅವಾಗ. ಸೊ ಅವಾಗ ನಾವು ರಿಹರ್ಸಲ್ಸ್ ಇದು ಮಾಡಿದಾಗ ಫಿಕ್ಸ್ ಆಗೋಗ್ತೀವಿ ನಾವು. ಓಕೆ, ಇದಕ್ಕೆ ಇಷ್ಟು ಹಿಂಗೆ ಮಾಡಬೇಕು, ಇದಕ್ಕೆ ಬಾಡಿ ಲ್ಯಾಂಗ್ವೇಜ್ ಜಾಸ್ತಿ ಬೇಕು, ಇದಕ್ಕೆ ಇದು ಬೇಕು. ಸೊ ಅದು ಒಂದ್ಸಲ ಮಾಡಿಬಿಟ್ರೆ ಅದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅಂದರೆ ಮನೆಗೆ ಹೋಗಿ ರಾತ್ರಿ ಮಲಗಿ ಬಂದು ಮಾರನೇ ದಿನ ಬಂದರೂ ಕೂಡ ಆ ತಲೆ ಆಮೇಲೆ ವರ್ಕ್ಶಾಪ್ ಮಾಡಿದ್ದು ತುಂಬ ಹೆಲ್ಪ್ ಆಗಿರೋದು. ಈಗ ಎಷ್ಟು ದಿನ ಮಾಡಿದ್ರಿ ಸರ್ ಅದು? 1 week. ಹೋಗಿದ್ರಿ? ಹೌದು, 1 week ಕಂಪ್ಲೀಟ್ ಸ್ಕ್ರಿಪ್ಟ್, ಏನೇನು ಮೇಜರ್ ಸೀನ್ಸ್ ಎಲ್ಲ ಮಾಡಿದ್ವಿ. ಎಲ್ಲದನ್ನು ರಿಹರ್ಸಲ್ ಮಾಡಿ, ಅಂದ್ರೆ ಶೂಟ್ ಮಾಡಿ, ರಿಹರ್ಸಲ್ ಶೂಟ್ ಮಾಡಿ ಹೆಂಗ್ ಮಾಡ್ತೀವಿ ಅದನ್ನ, ಅದು ಸೂಟ್ ಆಗುತ್ತಾ ನನಗೆ? ಅಲ್ಲ, ಬಟ್ ಕಮರ್ಷಿಯಲ್ ಸಿನಿಮಾಲಿ ಇದು ಅದು ವಿತ್ ಟೂ ಪಾಪ್ಯುಲರ್ ಸರಿ, ಫಿಲ್ಮ್ ಮೇಕಿಂಗ್ ಅಲ್ಲಿ ಇದೆಲ್ಲ ಬೇಸಿಕ್. ಆಕ್ಚುಲಿ ನಮ್ಮಲ್ಲಿ ಕೆಲವು ಆಕ್ಟರ್ಗಳು ಅವರು ದೇ ಫೀಲ್ ವೆರಿ ಅನ್ಕಂಫರ್ಟಬಲ್ ಅಷ್ಟೇ. ಅಲ್ಲ, ಅದೇನಾಗುತ್ತೆ, ಕೆಲವು ಪಾತ್ರಗಳಿಗೆ ಮಾಡಲೇಬೇಕಾಗುತ್ತೆ. ಈಗ ಎಲ್ಲದಕ್ಕೂ ಅವಶ್ಯಕತೆ ಇರಲ್ಲ. ಈ ರೆಗ್ಯುಲರ್ ಆಗಿ ಮಾಡೋದಕ್ಕೆಲ್ಲ ನಾವು ಮಾಡೋ ಅವಶ್ಯಕತೆ ಇರಲ್ಲ. ಬಟ್ ಈ ಥರದ್ದೇನೋ ಬೇರೆ ಥರ ಇದೆ, ಬೇರೆ ಏನೋ ಬಾಡಿ ಲ್ಯಾಂಗ್ವೇಜು ಅಥವಾ ಟೋನು ಬೇರೆ ಏನೋ ಟ್ರೈ ಮಾಡ್ತಿದ್ದೀವಿ ಅಂದಾಗ ಯೂಸ್ ಆಗುತ್ತೆ. ನನಗೆ ಆಕ್ಚುಲಿ ತುಂಬಾ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸ್ತಾರೆ. ಯಾಕಂದ್ರೆ ಟ್ರೈಲರ್ ಅಲ್ಲಿ ಡೈಲಾಗ್ಸ್ ಹೆಚ್ಚು ಇನ್ನೂ ಬಂದಿಲ್ಲ ಅಂದ್ರೆ ಅಲ್ವಾ, ಕೃಷ್ಣ ಅವ್ರ ಪಾತ್ರ ತುಂಬಾ ಏನು ಡೈಲಾಗ್ಸ್ ಮಾತಾಡೋ ಥರ ಬರಲಿಲ್ಲ. ಸೊ ಐ ಆಮ್ ಆಕ್ಚುಲಿ ಲುಕಿಂಗ್ ಫಾರ್ವರ್ಡ್ ಟು ಹೆಂಗ್ ಬಂದಿದೆ ಈ ಪಾತ್ರ ಅಂತ, ಬಿಕಾಸ್ ಇಷ್ಟೆಲ್ಲ ಎಫರ್ಟ್ ಹೋಗಿದೆ. ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಗ್ತಾ ಇದೆ ದಟ್ ಒಂದು ಕಮರ್ಷಿಯಲ್ ಚಿತ್ರದಲ್ಲಿ 1 ವಾರ ಕೂತು ಹೀರೋನು ಬಂದು ವರ್ಕ್ಶಾಪಲ್ಲಿ ಭಾಗವಹಿಸಿದ್ದಾರೆ ಅನ್ನೋದಕ್ಕೆ. ಪ್ಲಸ್ ಆಲ್ಸೋ ಈ ಪಾತ್ರಕ್ಕೆ ಇಷ್ಟೆಲ್ಲ ಬೇಕಾಯ್ತಾ ಅಂತ ನನಗೆ ಈಗ ಒಂಥರ ಅರ್ಥ ಆಗ್ತಾರೆ. ಸೊ ಹಾಗಾಗಿ ಖುಷಿ ಆಗ್ತಾರೆ. ಔಟ್ ಆಫ್ ದಿ ಕಂಫರ್ಟ್ ಝೋನ್ ಬಂದು ಕೃಷ್ಣ ಅವರು ಮಾಡಿರೋದು, ಅಥವಾ ಕೃಷ್ಣ ಅವ್ರು ಮುಂಚೆ ಮಾಡದೇ ಇರುವಂಥದ್ದು ಈ ಪಾತ್ರ ಅಂತ ಹೇಳಿದ್ರು. ಹಾಗೇನೆ ಇನ್ನೊಂದು ನಾನು ಗಮನಿಸ್ದೆ, ಇದಕ್ಕಿಂತ ಮುಂಚೆ ಮಾಡಿರ್ಬೋದು, ನಂಗೆ ಟಕ್ಕನ್ ನೆನಪಾಗ್ತಾ ಇಲ್ಲ. ಬಟ್ ಇದೊಂದು ಸೋಕಾಲ್ಡ್ ಹುಕ್ ಸ್ಟೆಪ್ ಥರದ್ದು ಮಾಡಿದ್ದೀರಿ, ರೈಟ್? ಸೊ is dancing something within your comfort zone or out of your comfort zone? ಅಂದರೆ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಕಂಫರ್ಟಬಲ್ ಕಾಣುತ್ತೆ. ಬಟ್ ನನ್ನ ಸಡನ್ನಾಗಿ ನೀವು ಸ್ಟೇಜ್ ಮೇಲೆ ನಿಲ್ಸ್ಬಿಟ್ಟು ಅವ್ನು ಸುಮ್ಮನೆ ಡ್ಯಾನ್ಸ್ ಮಾಡೋದು ಮಾಡಲ್ಲ. ನನಗೆ ಒಂದು ಸ್ಟೆಪ್ಪು ಮಾಡೋಕ್ಕೆ ಬರಲ್ಲ ನನಗೆ. ನನಗೆ ಇಫ್ ಐ ಪ್ರಾಕ್ಟೀಸ್ ಫಾರ್ ಅ ವೀಕ್ ಆರಾಮ ಮಾಡ್ತೀನಿ, ಕಾನ್ಫಿಡೆಂಟಾಗಿ ಮಾಡ್ತೀನಿ. ನೈಸ್. ಸರ್, ಈಗ ಇದನ್ನು ಮಾತಾಡಿದ್ವಿ, ಪ್ರತಿಯೊಂದು ಹಾಡಲ್ಲೂ ಟೀಸರಲ್ಲೂ ಏನು ಮೇಡಮ್ ಬ್ರಾಟ್ ಅಂದರೆ ಅಂತ ಅಚ್ಯುತ್ ಅವ್ರು ಕೇಳೋದು ಬರ್ತಾ ಹೋಯ್ತು ಅಂತ. ಬಟ್ ದಿ ಸೇಮ್ ಟೈಮ್ ವಾಟ್ ಇಸ್ ವೆರಿ ಎವಿಡೆಂಟ್ ಇಸ್ ತಾಯಿ ಕಾಣಿಸ್ತಾ ಇಲ್ಲ, ಅಚ್ಯುತ್ ಅವರ ಹೆಂಡತಿ ಕಾಣಿಸ್ತಾ ಇಲ್ಲ. ನಾನು ತಪ್ಪಾಗಿ ನೋಡಿದರೆ ಹೇಳಿ. ಬಟ್ ನನ್ನ ಅಸಂಪ್ಷನಲ್ಲಿ ತಾಯಿ ಇಲ್ಲದಿರುವ ಒಂದು ಕಾರಣವೇ ಈತ ಬ್ರಾಟ್ ಆಗೋದಕ್ಕೂ ಒಂದು ಕಾರಣ ಆಗಿರತ್ತಾ? ಇಲ್ಲ, ತಾಯಿ ಕ್ಯಾರೆಕ್ಟರ್ ಇದೆ ಫಿಲ್ಮ್ ಅಲ್ಲಿ, ಅದು ಒಂದು ಶಾರ್ಟ್ ಇದೆ. ಬಟ್ ಅಲ್ಲ ತಾಯಿ ಅಂತ ಅರ್ಥ ಆಗ್ತಾ ಇಲ್ಲ. ವಾಕಿಂಗ್ ಒಂದು ಶಾರ್ಟ್ ಟ್ರೈಲರ್ ಅಲ್ಲಿ ಇದೆ. ನಮ್ಮ ಮಾನಸಿ ಸುಧೀರ್ ಅವರು ಮಾಡಿದ್ದಾರೆ, ಕಾಂತಾರದಲ್ಲಿ ಅವರು ಮಾಡಿದ್ದಾರೆ. ಅವರೇ ಕೃಷ್ಣನ್ ತಾಯಿ ಪಾತ್ರ ಮಾಡಿರೋದು. ಬಟ್ ಇಲ್ಲಿ ಮೇಜರ್ ಆಗಿ ಕಾನ್ಫ್ಲಿಕ್ಟ್ ಇರೋದು ತಂದೆ ಮಗನ ಮಧ್ಯದಲ್ಲಿ. ಸೊ ಫಾದರ್ ಕ್ಯಾರೆಕ್ಟರ್ ಪ್ಲೇಸ್ ಪ್ರಾಮಿನೆಂಟ್ ರೋಲ್. ಸೊ ತಾಯಿಯಲ್ಲಿ ಕೈಂಡ್ ಆಫ್ ಈಗ ಆ ಕಡೆನೂ ಅಲ್ಲ ಈ ಕಡೆನೂ ಇಲ್ಲ, ಟೋನ್ ಬಿಟ್ವೀನ್ ಫಾದರ್ ಅಂಡ್ ಸನ್ ಆ ಥರದ್ದು ಇಂಪಾರ್ಟೆನ್ಸ್ ಫಾದರ್ಗೆ ಇರೋದ್ರಿಂದ ಫೋಕಸ್ ಅಲ್ಲಿದೆ. ಈಗ ಲೈಕ್ ನಿಮಗೆ ಕೌಸಲ್ಯ ಸುಪ್ರಾಜರಾಮದಲ್ಲಿ ತಾಯಿ ಮೇಲೆ ಫೋಕಸ್ ಇತ್ತು ಅಲ್ವಾ, ಹಂಗೆ ಇಲ್ಲಿ ತಂದೆ ಮೇಲೆ ಫೋಕಸ್ ಜಾಸ್ತಿ ಅಷ್ಟೇ. ಬೇಸಿಕಲಿ ಇಟ್ಸ್ ಎನ್ ತುಂಬ ರೂಟ್ಗೆ ಹೋಗಿ ನೋಡಿದ್ರೆ ಇಟ್ಸ್ ಎನ್ ಎಮೋಷನಲ್ ಕ್ಲಾಶ್ ಬಿಟ್ವೀನ್ ಫಾದರ್ ಆ್ಯಂಡ್ ಸನ್. ಬ್ರಾಟ್ ಆಮೇಲೆ ಬ್ರಾಟ್ ಅನ್ನೋ ಪದನ ನಾನು ಟೈಟ್ಲಾಗಿ ಇಡೋದಕ್ಕೆ ಕಾರಣ ಅದು ಕೂಡ ಒಂದು. ಆ್ಯಕ್ಚುಲಿ ಯೂಶಲಿ ಬ್ರಾಟ್ ಅನ್ನೋದನ್ನ ರೆಫರ್ ಮಾಡೋದು ಮಕ್ಕಳಿಗೆ, ಕರೆಕ್ಟ್, ತುಂಬ 16+ ಅದನ್ನು ರೆಫರ್ ಮಾಡಲ್ಲ ಯೂಶಲಿ. ಬಿಲೋ 16 ಇರೋರಿಗೆ ರೆಫರ್ ಮಾಡೋದು ಅದನ್ನು. ಬಟ್ ಇದು ತಂದೆ ಪಾಯಿಂಟ್ ಆಫ್ ವ್ಯೂನಲ್ಲಿ ಅವನು ಚಿಕ್ಕ ವಯಸ್ಸಿಂದಾನೇ ಹಾಳಾಗ್ಬಿಟ್ಟಿರ್ತಾನೆ. ತಂದೆ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಈಸ್ ಎ ಬ್ರಾಟ್. ಸೊ ಫಾದರ್ ಪರ್ಸ್ಪೆಕ್ಟಿವಲ್ಲಿ ಕರೆಕ್ಟಾಗಿದೆ ಇದು ಅನ್ನೋದು, ಅದಕ್ಕೆ ನಾನು ಜಾಸ್ತಿ ಕನ್ವಿನ್ಸ್ ಆಗಿದೆ ಬ್ರಾಟ್. ಬೇಸಿಕಲಿ ದಿಸ್ ಫಿಲ್ಮ್ ಈಸ್ ಅಬೌಟ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಫಾದರ್ ಆ್ಯಂಡ್ ಸನ್. ಚೆನ್ನಾಗಿದೆ. ಅದ್ರ ಮಧ್ಯೆ ಪ್ರಿಮೈಸು ಬೆಟ್ಟಿಂಗ್ ಇದೆಲ್ಲ ಇದೆ.
ಬಟ್ ಎಮೋಷನಲ್ ಜರ್ನಿ ಇರೋದು ಅಲ್ಲಿ. ಹೌದು. ಸ್ವಲ್ಪ ಇನ್ನೊಂದು ರೀತಿಯಲ್ಲಿ ನೋಡೋದು ಆದ್ರೆ ಒಬ್ಬ ಬ್ರಾಟ್ ಆಗೋದು ತನ್ನ ಚೈಲ್ಡ್ಹುಡ್ನಲ್ಲೇ, ಅಂದ್ರೆ ಮನೆಯಲ್ಲೋ ಪೇರೆಂಟಿಂಗ್ ಅಲ್ಲೋ ಅಥವಾ ಚೈಲ್ಡ್ಹುಡ್ ಅಲ್ಲಿ ಇದ್ದ ಪರಿಸರದಿಂದನೋ ಅಲ್ಲೇ ಅವನು ಬ್ರಾಟ್ ಆಗಿ ಕೂಡ ಆಗೋದು. ಸೊ ತಂದೆಯ ಪಾತ್ರವು ಒಂದ್ ರೀತಿಯಲ್ಲಿ ಮುಖ್ಯವೇ ಆಗತ್ತೆ ಅಂತ ಆಗುತ್ತೆ. ಹೌದು, ತಂದೆಯಿಂದನೇ ಆಗೋದು ಜಾಸ್ತಿ. ಅದೇ ಹೇಳ್ತಾರೆ, ಅಂದ್ರೆ ಬಾಯ್ಸ್ ಆರ್ ಯೂಶಲಿ ಆಪೋಸಿಟ್ಸ್ ಆಫ್ ದೇರ್ ಫಾದರ್ಸ್ ಅಂತ. ಬಟ್ ಇದು ಚೆನ್ನಾಗಿದೆ. ಕೌಸಲ್ಯ ಅಲ್ಲಿ ತಾಯಿ ಮಗನ, ಆಕ್ಚುಲಿ ಅಲ್ಲಿ ರಂಗಣ್ಣನಿಗೂ ತಂದೆ ಮಗನ ಒಂದು ರಿಲೇಶನ್ಶಿಪ್ ಇದೆ, But ತಾಯಿ ಜಾಸ್ತಿ. ಇಲ್ಲಿ ಮತ್ತೆ ತಂದೆ ಮಗನ. ನೆಕ್ಸ್ಟ್ ನಿಮ್ಮ ಚಿತ್ರ ಫಾದರ್ ಹಾ. ಅಲ್ವಾ? ಸೊ ಮುಂಚೆ ನಾವು ಯಾವಾಗ ಲವ್ ಒನ್ ಟೈಮಲ್ಲ ಯಾವಾಗ ಮಾತಾಡಿದಾಗ ನೀವು ಹೇಳಿದ್ರಿ, ಇಬ್ರು ನೀವು ಮಿಲನ್ ಅವರಿಬ್ರು ಹೇಳಿದ್ರಿ, ರಾಜ್ಕುಮಾರ್ ಅವರ ಚಿತ್ರಗಳು ಬರ್ತಾ ಇತ್ತಲ್ಲ ಅದೇ ನಮಗೆ ಒಂದು ರೀತಿಯ ಹೇಗೆ ಅಲ್ಲಿ ಎಮೋಷನ್ಸ್ ಅಥವಾ ಒಂದು ಫ್ಯಾಮಿಲಿ ವ್ಯೂವಿಂಗ್ ಆಗಿರ್ತಾ ಇತ್ತು ಅಂತ. ಸೊ ಇಟ್ಸ್ ಜಸ್ಟ್ ದಟ್ ಯುವರ್ ಬೇರೆ ಬೇರೆ ಪರಿಣಾಮದಲ್ಲಿ ಇದು ಬೇರೆ ಬೇರೆ ಪ್ರೆಸೆಂಟೇಷನ್, ಬಟ್ ಆ ಎಮೋಷನ್ಸ್ ಮೇಲೇನೆ ಕೆಲಸ ಮಾಡ್ತಾನೆ ಹೋಗ್ತಾ ಇದ್ದೀರಾ, ವಿಚ್ ಇಸ್ ಅಲ್ಲ ಎಮೋಷನ್ ಬಿಟ್ಟು ನೀವು ಸಿನಿಮಾ ಮಾಡೋಕ್ಕೆ ಆಗಲ್ಲ. ಅಂದ್ರೆ ಏನಾಗುತ್ತೆ ಅಂದ್ರೆ ಸುಮ್ಮನೆ ನೋಡ್ತೀವಿ, ಅಷ್ಟು ಶಾರ್ಟ್ಸ್ ನೋಡ್ತೀವಿ ಅವಾಗ. ಕರೆಕ್ಟ್. ನಮ್ಗೆ ಅದು ಅಂದರೆ ಕ್ಯಾರೆಕ್ಟರ್ ಒಳಗಡೆ ಹೋಗೋಕ್ಕಾಗಲ್ಲ, ಅಂದರೆ ಸಿನಿಮಾ ಜೊತೆ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಡಿಸ್ಕವರಿ ನೋಡ್ದಂಗೆ ಆಗ್ಬಿಡುತ್ತೆ. ಡಿಸ್ಕವರಿ ಅದೇ ತಾನೆ, ವಿಜುವಲ್ಸ್ ಚೆನ್ನಾಗಿರುತ್ತೆ, ಎಲ್ಲ ಅದ್ಭುತವಾಗಿ ತೆಗಿತಾರೆ, ಸೊ ನೋಡ್ತೀವಿ ಬರ್ತಾರೆ. ಯಾವುದೇ ಟಿವಿ ಅಂಗಡಿಗೆ ಹೋದ್ರೂ ಅಲ್ಲಿ ಓಡೋದೇ ಡಿಸ್ಕವರಿ ಚಾನಲ್, ಅದು ಇದು ಅನಿಮಲ್ ಪ್ಲಾನೆಟ್ ಆ ಥರ ಆಗುತ್ತೆ. ಸಿನಿಮಾ ಆಗಲ್ಲ. ಸಿನಿಮಾ ಅಂದರೆ ಎಮೋಷನ್ಸ್ ಇರಬೇಕು. ಆನ್ ದಟ್ ನೋಟ್ ಸರ್, ನೀವೀಗಿನ ಇದನ್ನ ಹೇಗೆ ನೋಡ್ತೀರಿ? ಈಗ ಎಷ್ಟೋ ದೊಡ್ಡ ಸ್ಟಾರ್ ಆಕ್ಷನ್ ಫಿಲ್ಮ್ಗಳು ಹೆಂಗೆ ಬರುತ್ತೆ ಅಂದರೆ ಎಲಿವೇಶನ್ ಹಂಗೆ ಹೋಗುತ್ತೆ ಹೊರತು ಕಥೆಯ ನರೇಟಿವ್ ಬಗ್ಗೆ ಹೆಚ್ಚೇನು ಫೋಕಸ್ ಇದ್ದ ಹಾಗಿಲ್ಲ. ಪ್ರೇಕ್ಷಕರು ಅದನ್ನು ಸ್ವೀಕರಿಸ್ತಾ ಇದ್ದಾರೆ. ಅಲ್ಲ, ಬಟ್ ಅದು ನಿಮಗೆ ಒಂದು ತಿಂಗಳಷ್ಟೇ OTT ಬಂದು ನೋಡ್ತಾರೆ, ಮತ್ತೆ ಇನ್ನೊಂದ್ಸತಿ ಅವ್ರು ನೋಡಲ್ಲ. ಕರೆಕ್ಟ್. ಅದು ಮುಗಿದೋಯ್ತು ಅವತ್ತಿಗೆ. ಕರೆಕ್ಟ್. ಇನ್ ಲೈಫ್ ಲಾಂಗ್ ಅದು ಮತ್ತೆ ಓಪನ್ ಆಗಲ್ಲ, ರಿಪೀಟ್ ವ್ಯೂಯಿಂಗ್ ಇರಲ್ಲ. ಅಲ್ಲ, ಈಗ ಸ್ಟಾರ್ಸು ಅಂತ ಬಂದಾಗ ನಮಗೆ ಬೇಕೋ ಬೇಡವೋ ಅದೊಂದು ಇಮೇಜು ಅದು ಇದು ಎಲ್ಲ ಕ್ಯಾರಿ ಆಗಿಬಿಡುತ್ತೆ. ಆ್ಯಂಡ್ ಜನ ಹಂಗೆ ನೋಡೋಕೆ ಇಷ್ಟಪಡ್ತಾರೆ. ಅದು ಏನು ಮಾಡೋಕ್ಕಾಗಲ್ಲ, ಅದೊಂಥರ ಬಿಸಿ ತುಪ್ಪ ಡೈರೆಕ್ಟರ್ಗಳಿಗೆ. ಹಂಗೆ ನಾನು ಅದೇನೋ ಬೇರೆ ಮಾಡ್ತೀನಿ ಅಂತ ಹೋದರೆ ಮಿಸ್ಫೇರ್ ಆಗಿಬಿಡುತ್ತೆ. ಜನ ಒಬ್ಬ ಹೀರೋನ ಯಾವ ಥರ ನೋಡೋಕೆ ಆಸೆ ಪಡ್ತಾರೋ ಹಂಗೆ ಪ್ರೆಸೆಂಟ್ ಮಾಡಬೇಕು. ಅದು ಈಗ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅದೊಂದು ಕಂಪಲ್ಷನ್, ಏನು ಮಾಡೋಕ್ಕಾಗಲ್ಲ. ಅದನ್ನು ಬ್ರೇಕ್ ಮಾಡೋಕ್ಕೆ ಹೋದಾಗೆಲ್ಲ ಏಟ್ ತಿಂದಿದ್ದಾರೆ ತುಂಬ ಜನ. ನಿಜ. ಯಾಕೆಂದ್ರೆ ಅಲ್ಟಿಮೇಟ್ಲಿ ನಾವು ಫಿಲ್ಮ್ ಮಾಡೋದು ಕಾಮನ್ ಮ್ಯಾನ್ಗೋಸ್ಕರ ಅಲ್ವಾ, ಕಮರ್ಷಿಯಲ್ ಫಿಲ್ಮ್ ಮೇಕರ್ಸು. ಸೊ ಹಂಗಾಗಿ ನಾವು ಅವ್ರನ್ನ ಎಕ್ಸ್ಪೆರಿಮೆಂಟ್ಗೆ ಒಡ್ಡೋಕೆ ಹೋಗೋದೆಲ್ಲ ಇದೆಯಲ್ಲ, ಅದು ಸ್ವಲ್ಪ ಅಂದರೆ ಫೈನಾನ್ಷಿಯಲಿ ರಿಸ್ಕು. ಕರೆಕ್ಟ್. ಆಮೇಲೆ ಆ್ಯಕ್ಟರ್ಸ್ಗಳ ಕೆರಿಯರಿಂದ ರಿಸ್ಕು, ನಮ್ಗೆ ಡೈರೆಕ್ಟರ್ಗಳಾಗಿ ನಮಗೂ ಕೆರಿಯರ್ ವೈಸ್ ರಿಸ್ಕು. ಕರೆಕ್ಟ್. ಸೊ ಹಂಗಾಗಿ ಜಾಸ್ತಿ ಜನ ತೊಗೊಳಕ್ಕೆ ಹೋಗಲ್ಲ. ಅದು ಕಾನ್ಷಿಯಸ್ ಆಗಿ ಡಿಸೈಡ್ ಮಾಡ್ಬೋದು ಕೆಲವೊಮ್ಮೆ, ಇಲ್ಲ ವಿ ಆರ್ ರೆಡಿ ಟು ಟೇಕ್ ದಿಸ್ ರಿಸ್ಕ್ ಅಂತ. ಆಮೇಲೆ ಅದನ್ನು ಓಪನ್ ಆಗಿ ಅನೌನ್ಸು ಮಾಡಿಬಿಡ್ಬೇಕು, ಆಡಿಯನ್ಸ್ಗೆ ಅನೌನ್ಸ್ ಮಾಡಿಬಿಡ್ಬೇಕು. ಇಲ್ಲಪ್ಪ ನಾವು ಮಾಡಿ ಬೇಜಾರಾಗಿದೆಯಪ್ಪ ಈ ಥರ ಫಿಲಮ್ಗಳನ್ನು, ಏನೋ ಒಂದು ಹೊಸದು ಕೊಡಬೇಕು ಅಂತ ಇದೀವಿ, ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ ಅಂತ ಓಪನ್ ಆಗಿ ಹೇಳ್ಕೊಂಡು ಮಾಡಿದಾಗ ಅದೊಂದು ಸ್ವಲ್ಪ ಬೇರೆ ಥರ ರೆಕಗ್ನೇಷನ್ ಸಿಗುತ್ತೆ. ಕರೆಕ್ಟ್. ಅಚ್ಯುತ್ ಅವರ ಬ್ರಾಟ್ ಅಂದರೆ ಏನು ಮೇಡಮ್ ಅದು ಹೇಗೆ ಪದೇ ಬರ್ತಾ ಇತ್ತು. ಟ್ರೈಲರು ಟೀಸರಲ್ಲೂ ಒಂದು ಇದ್ದಿದ್ದೇನು ಅಂದರೆ ಮರ್ಸಿಡೀಸಲ್ಲಿ AC-ಯಲ್ಲಿ ಕೂತಿದ್ದ ನಾಯಿ, ರೈಟ್? ಅದನ್ನು ಎರಡು ಕಡೆ ಇಟ್ಟಿದ್ದೀರಿ. ಸೊ ಹಾಗಾಗಿ ಇದನ್ನು ಕೇಳ್ತಾ ಇದ್ದೀನಿ. ಅದಕ್ಕೆ ಲೈಕ್ ಅದು ಜಸ್ಟ್ ಹೀರೋವಿನ ಪರಿಸ್ಥಿತಿಯನ್ನ ಒಂಥರ ಕಾಂಟ್ರಾಸ್ಟಲ್ಲಿ ತೋರಿಸೋದಕ್ಕ, ಅಥವಾ ಇಸ್ ದೇರ್ ಸಮಥಿಂಗ್ ಮೋರ್ ದೆನ್ ದಟ್? ಇಟ್ಸ್ ಎ ಬ್ರೇಕಿಂಗ್ ಪಾಯಿಂಟ್ ಆ್ಯಕ್ಚುಲಿ. ಸೊ ಎಲ್ಲರಿಗೂ ಒಂದು ಬ್ರೇಕಿಂಗ್ ಪಾಯಿಂಟ್ ಅನ್ನೋದು ಬೇಕು ಲೈಫಲ್ಲಿ. ಒಂದು ಬ್ರೇಕಿಂಗ್ ಪಾಯಿಂಟ್ ಅನ್ನೋದು ಬೇಕಲ್ಲ. ನಾವೇನೋ ತುಂಬ ಡ್ರಾಸ್ಟಿಕ್ ಆಗಿ ನಾವು ಹೋಗ್ತಾ ಇರೋ ದಾರಿನ ಚೇಂಜ್ ಮಾಡ್ಕೊಂಡು ಇನ್ನೊಂದು ಕಡೆ ಹೋಗ್ತೀವಿ ಅಂದರೆ ದೇರ್ ಹ್ಯಾಸ್ ಟು ಬಿ ಎ ಬ್ರೇಕಿಂಗ್ ಪಾಯಿಂಟ್ ಎಲ್ಲರಿಗೂ. ಸೊ ಆ ಥರ ಅವ್ನ ಲೈಫಲ್ಲಿ ಅದು ಬ್ರೇಕಿಂಗ್ ಪಾಯಿಂಟು. ಆಮೇಲೆ ಇಟ್ಸ್ ಆ ಎಮೋಷನ್ ಇದೆಯಲ್ಲ, ಅದು ತುಂಬ ಜನ ಫೀಲ್ ಮಾಡುವಂಥದ್ದು. ಮೋಸ್ಟ್ ಆಫ್ ದಿ ಮಿಡ್ಲ್ ಕ್ಲಾಸ್ ಬಾಯ್ಸ್ ಅದನ್ನು ಫೀಲ್ ಮಾಡ್ತಾರೆ. ಯಾಕೆ ನಾನು ಆ್ಯಸ್ ಎ ಮಿಡ್ಲ್ ಕ್ಲಾಸು ನಾನು ಟೀನೇಜಲ್ಲಿದ್ದಾಗ ಅಂದರೆ ಸ್ಟ್ರಗಲಿಂಗ್ ಪೀರಿಯಡಲ್ಲಿ ನಾನು ಫೀಲ್ ಮಾಡಿದ್ದೀನಿ ಅದನ್ನು. ಸೊ ಹಂಗಾಗಿ ಅದು ತುಂಬ ರಿಲೇಟಬಲ್ ಸೀನ್ ಅದು. ಆಮೇಲೆ ಈ ಕ್ಯಾರೆಕ್ಟರ್ ತುಂಬ ರಿಲೇಟಬಲ್ ಕ್ಯಾರೆಕ್ಟ್ರು. ಇಷ್ಟೊಂದು ನಾವೇನೇ ಕಮರ್ಷಿಯಲ್ ಏನೇ ಮಾಡಿದ್ರು ಈ ಕ್ಯಾರೆಕ್ಟರ್ ಜೊತೆ ತುಂಬ ರಿಲೇಟ್ ಆಗ್ತಾರೆ ಯೂತ್ಸು. ಅಂದರೆ ಇಸ್ ರೆಪ್ಲಿಕ್ ಆಫ್ ಮೀ ಅಂತ ಅನ್ನಿಸ್ಬಿಡುತ್ತೆ ಫಿಲ್ಮ್ ನೋಡುವಾಗ. ನಾನು ಹೆಂಗೆ ಯೋಚನೆ ಮಾಡ್ತೀನೋ, ನಾನು ಹೆಂಗೆ ನನ್ನ ಡಿಸೈರ್ಸ್ ಏನಿದೆಯೋ, ಆಸ್ಪಿರೇಷನ್ಸ್ ಏನಿದೆಯೋ, ಈಸ್ ಲೈಕ್ ದಟ್ ಓನ್ಲಿ ಅಂತ ಯು ಟ್ರೈ ಟು ಐಡೆಂಟಿಫೈ ಹಿಮ್ಸೆಲ್ಫ್. ಸೊ ಅದು ಬಿಗ್ಗೆಸ್ಟ್ ಸ್ಟ್ರೆಂತು ಈ ಪಿಕ್ಚರ್ದು. ನಾನು ಯಾವಾಗಲೂ ನೋಡೋದು ಅದನ್ನೇ, ರಿಲೇಟಬಲ್ ಕ್ಯಾರೆಕ್ಟರ್ಸ್ ಇದ್ರೇ ನನಗೆ ಫಸ್ಟ್ ಎಕ್ಸೈಟ್ ಆಗೋದು ಕತೆ. ಅದಾದಮೇಲೆ ಓಕೆ ನಾವು ಸಿನಿಮ್ಯಾಟಿಕಲಿ ನಾವೊಂದು ಟ್ವಿಸ್ಟ್ ಟರ್ನ್ಸ್ ಅದೆಲ್ಲ ಏನೇ ಮಾಡ್ತೀವಿ, ಬಟ್ ಏನು ಮೇನ್ ಪ್ರೊಟಗಾನಿಸ್ಟ್ ಏನಿರ್ತಾನಲ್ಲ ಅವನ ಜೊತೆ ಕನೆಕ್ಟ್ ಆಗಲೇಬೇಕು ಆಡಿಯನ್ಸು. ಪ್ರೊಟಗಾನಿಸ್ಟಿಗೆ ಆಡಿಯನ್ಸ್ ಕನೆಕ್ಟ್ ಆಗಲಿಲ್ಲ ಅಂತಂದರೆ ಸಿನಿಮಾನೇ ವರ್ಕ್ ಆಗಲ್ಲ. ದಟ್ ಈಸ್ ಮೈ ಬಿಲೀಫ್. ಬ್ರೇಕಿಂಗ್ ಪಾಯಿಂಟ್ ಅಂತ ಮಾತಾಡುವಾಗ ವೆನ್ ಯು ಲುಕ್ ಅಟ್ ಯುವರ್ ಓನ್ ಲೈಫ್,
ಆ ಬ್ರೇಕಿಂಗ್ ಪಾಯಿಂಟ್ ಅಲ್ಲಿ ತಗೊಂಡು ನಿರ್ಧಾರವೇ ನಾನೇ ಬರೆದು ನಾನೇ ಡೈರೆಕ್ಟ್ ಮಾಡ್ಬಿಡ್ತೀನಿ ಅನ್ನೋದಲ್ಲ. ಸೇಮ್ ಅದೇ Yeah, yeah. ಅದೇ ಮದುವೆ ಫಿಕ್ಸ್ ಆಗಿ ಅವರು ಮಿಲನ್ ಅವರ ಪೇರೆಂಟ್ಸ್ ನಮ್ಮ ಮನೆಗೆ ಬರ್ತಾ ಇರ್ತಾರೆ ಮೈಸೂರಲ್ಲಿ. ಅವಾಗ ನಾನು ಬಿಡದಿಲಿ ಇಡ್ಲಿ ತಿಂತಾಗ ಕೂತಿರ್ತೀನಿ. ಅವಾಗ ಮದುವೆ ಫಿಕ್ಸ್ ಮಾಡಿಬಿಡ್ತಾರೆ. ಏನು ಯಾವ ಸಿನಿಮಾಗಳು ಯಾವುದು ಮಾಡ್ತಿರೋದು ಯಾರು ವರ್ಕ್ ಆಗಲ್ಲ ಅಂತ ಗೊತ್ತು ನನಗೆ. ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಅದು ಅದೇ ಥರ ಬ್ರೇಕಿಂಗ್ ಪಾಯಿಂಟ್. ಬಟ್ ಅದೇ ಇಟ್ ಇಸ್ ಸೋ ಇಂಪಾರ್ಟೆಂಟ್. ಅಂದ್ರೆ ಅದು ನೆಗೆಟಿವ್ ಆಗು ಕನ್ವರ್ಟ್ ಆಗಬಹುದು, ಬಟ್ ಪಾಸಿಟಿವ್ ಆಗಿ ಒಂದು ಬ್ರೇಕಿಂಗ್ ಪಾಯಿಂಟ್ ಕನ್ವರ್ಟ್ ಎರಡು ಆಗುತ್ತೆ. ಆಗುತ್ತೆ, ಎರಡು. ಅಂದರೆ ನೀವೆಲ್ಲಿ ಯಾವ ಕಡೆಗೆ ಹೋಗ್ತೀರಾ, ಯಾವ ದಾರಿ ಚೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು. ಅದಕ್ಕೆ ನೀವು ಹೆಂಗೆ ಬೆಳೆದಿರ್ತೀರಾ, ವಾತಾವರಣ ಎಲ್ಲ ಮ್ಯಾಟ್ರ್ ಆಗುತ್ತೆ. ಸರ್, ಇದಕ್ಕೂ ಮತ್ತೆ ಯು ಹ್ಯಾವ್ ಗಾನ್ ಟು ಅರ್ಜುನ್ ಅಲ್ವಾ, ಅಂಡ್ ಹೆನ್ಸ್ ದಿ ಸಾಂಗ್ಸ್ ಆರ್ ರಿಯಲಿ ಗುಡ್. ನನಗೆ ಒಂದು ಪರ್ಟಿಕ್ಯುಲರ್ ಕ್ವೆಶ್ಚನ್ ಇದೆ ಅದರಲ್ಲಿ, ಏನಂದ್ರೆ ನಾನೇ ನೀನಂತೆ ನೀವೇ ಬರ್ದಿರೋದು ಅದನ್ನ. ಇಲ್ಲ ಹೋಗ್ತಾರ ಚೆನ್ನಾಗಿ ಹೇಳಿದ್ವಿ. ಇಲ್ಲ, ನನಗೆ ಅಟ್ಲೀಸ್ಟ್ ಒಂದು ಸಾಂಗ್ ಅಂದ್ರೆ ಯಾರಾದ್ರೂ ಕವಿಗಳ ಕೈಯಿಂದ ಬರ್ಸೋದು ಮುಖ್ಯ. ಬಟ್ ಇಲ್ಲದಿದ್ರೆ ಬಿಕಾಸ್ ನನಗೆ ಕ್ಯಾರೆಕ್ಟರ್ ಅರ್ಥ ಆಗತ್ತೆ, ಆ ಕ್ಯಾರೆಕ್ಟರ್ ಬಾಧೆಗಳು ಅರ್ಥ ಆಗತ್ತೆ, ನಾನೇ ಬರೆದು ಬಿಡೋದು ಬೆಟ್ರು ಅಂತ. ಬಟ್ ನನ್ನ ಪ್ರಶ್ನೆ ಏನು ಅಂದ್ರೆ, ಆ ಹಾಡನ್ನೇ ನೀವು ಬರೆಯೋ ಕೂತಾಗ ಇಟ್ ಇಸ್ ಅನದರ್ ರೊಮ್ಯಾಂಟಿಕ್ ಡ್ಯೂಯೆಟ್. ಹೌ ಡು ಯು ಬ್ರಿಂಗ್ ಸಮ್ ನ್ಯೂನೆಸ್ ಟು ದಿ ಲಿರಿಕ್ಸ್ ಆಫ್ ದಟ್ ಸಾಂಗ್, ಲೆಟ್ಸ್ ಸೇ? ಅಲ್ಲ, ಯೂನಿಕ್ನೆಸ್ ಅನ್ನೋದು ಈಗ ಫಸ್ಟು ಕನ್ಸಿಡರ್ ಮಾಡೋದು ಆ ಕತೆಗೆ, ಆ ಪಾತ್ರಗಳಿಗೆ ಏನು ಸೂಟ್ ಆಗುತ್ತೆ ಅನ್ನೋದು. ಯಾಕೆಂದರೆ ಅವ್ರ ಎಕ್ಸ್ಪ್ರೆಷನ್ಸನ್ನು ನಾವು ಲಿರಿಕ್ಸ್ ಆಗಿ ಕನ್ವರ್ಟ್ ಮಾಡೋದು. ಪಾತ್ರಗಳ ಎಕ್ಸ್ಪ್ರೆಷನ್ಸ್, ಅವ್ರ ಎಮೋಷನಲ್ಲಿ ಲಿರಿಕ್ ಆಗಿ ಬರಬೇಕದು. ಸೊ ಫಸ್ಟ್ ಅಲ್ಲಿ ಫಿಟ್ ಆಗಬೇಕು. ಅಲ್ಲಿರೋ ಸಿನಿಮಾದಲ್ಲಿರೋ ಪಾತ್ರ, ಹೀರೋಯಿನ್ ಪಾತ್ರಗಳಿಗೆ ಆ ಲೈನ್ಸು ಫಿಟ್ ಆಗಬೇಕು, ಅವ್ರ ಕ್ಯಾರೆಕ್ಟರ್ಗಳಿಗೆ ಫಿಟ್ ಆಗಬೇಕು. ಅದು ಫಸ್ಟ್ ಕ್ರೈಟೀರಿಯಾ. ಸೊ ಈಗ ನಾನು ವಾಪಸ್ ಹೋಗಿ ಹಾಡು ಕೇಳಿಸ್ಕೊಂಡ್ರೆ ಹೌದು, ಈ ಕ್ಯಾರೆಕ್ಟರ್ಗೆ ತಕ್ಕಂತೆ ಇರುತ್ತೆ. ಕರೆಕ್ಟ್, ಈ ಕ್ಯಾರೆಕ್ಟರ್ ತಕ್ಕಂಗಿದೆ, ಈ ಕ್ಯಾರೆಕ್ಟರ್ ಹಂಗೆ, ಅದಕ್ಕೆ ಹಂಗೆ ಹೇಳ್ತಾ ಇದ್ದಾನೆ, ಅದು ಅನಿಸುತ್ತೆ. ಆ ಹುಡುಗಿ ಲೈನ್ಸ್ ಬಂದಾಗ ಅದು ಹಂಗೆ ಅನಿಸುತ್ತೆ. ಅದು ಫಸ್ಟ್ ಕ್ರೈಟೀರಿಯಾ. ಅದಲ್ಲದೆ ನಾವು ಹೊರಗೆ ನಿಂತೋಣ, ಇದು ನಾನು ಬರೆಯುವಾಗ ನನಗೆ ಪಾತ್ರ, ಕತೆ ಎಲ್ಲ ಗೊತ್ತಿದೆ, ಬರಿತಾ ಇದ್ದೀನಿ ನಾನು. ಬಟ್ ಹಾಡು ರಿಲೀಸ್ ಆದಾಗ ಸಿನಿಮಾ ಪ್ರೇಕ್ಷಕರಿಗೆ ಅದು ಸಿನಿಮಾ ಏನು ನೋಡಿರಲ್ಲ, ಅವನು ಹಾಡು ಕೇಳಿಸ್ಕೊಳ್ತಾ ಇರ್ತಾನೆ ಅಷ್ಟೇ. ಜನರಲ್ ಆಗಿ ನೋಡಿದಾಗ್ಲೂ ಅವ್ನು ಕನೆಕ್ಟ್ ಆಗ್ಬೇಕು ಅದಕ್ಕೆ. ಇಲ್ಲ ಏನೋ ಸಾಲುಗಳೆಲ್ಲ ಹೊಸದಾಗಿದೆ, ಯುನಿಕ್ ಆಗಿದೆ ಅನ್ನಿಸ್ಬೇಕು, ಟ್ಯೂನ್ ತುಂಬ ಹಮಬಲ್ ಆಗಿದೆ ಅಂತ ಅನ್ನಿಸ್ಬೇಕು. ಸೊ ಆ ಆಸ್ಪೆಕ್ಟ್ಸಲ್ಲಿ ವರ್ಕ್ ಮಾಡ್ತೀವಿ ಅಷ್ಟೇ. ಆಮೇಲೆ ಈಗ ಇನ್ನೊಂದು ಇತ್ತೀಚೆಗೆ ಏನಾಗೋಗ್ಬಿಟ್ಟಿದೆ, ಸಾಂಗ್ ವರ್ಕ್ ಆಗಬೇಕು ಅಂದರೆ ಇವತ್ತು ಅದು ಇನ್ಸ್ಟಾಗ್ರಾಮಲ್ಲಿ ಪಾಪ್ಯುಲರ್ ಆಗಬೇಕು. ಅಂದರೆ ಕಾಲದಿಂದ ಕಾಲಕ್ಕೆ ಈ ಕ್ರೈಟೀರಿಯಾ ಚೇಂಜ್ ಆಗ್ತಾ ಇದೆ. ಸೊ ಇವತ್ತಿನ ಕ್ರೈಟೀರಿಯಾಗೆ ಸಾಂಗು ಇನ್ಸ್ಟಾದಲ್ಲಿ ವರ್ಕ್ ಆಗಬೇಕು. ಇನ್ಸ್ಟಾಗ್ರಾಮಲ್ಲಿ ವರ್ಕ್ ಆಗಿ ಅಲ್ಲಿ ರೀಲ್ಸ್ ಆದ್ರೇ ಸಾಂಗ್ ಪಾಪ್ಯುಲರ್ ಆಗೋದು. ಇಲ್ಲಾಂದರೆ ಒಳ್ಳೆ ಸಾಂಗ್ ಕೂಡ ಪಾಪ್ಯುಲರ್ ಆಗಲ್ಲ ಇವತ್ತು. ಕರೆಕ್ಟ್. ಅಂದ್ರೆ ಆ ಸ್ಟೇಜಿಗೆ ಬಂದ್ಬಿಟ್ಟಿದೆ, ಜನ ಅಲ್ಲಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಎಷ್ಟು ರೀಲ್ಸ್ ಆಗಿದೆ ಅದ್ರ ಸೊ ಹೆಂಗೆ ರೀಲ್ ಕಂಟೆಂಟ್ ಏನಿದೆ, ರೀಲ್ ಆಗುವಂತ ಸಾಲುಗಳು ಯಾವ್ದಾಗಬಹುದು, ಹಿಂಗೆಲ್ಲ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಈ ಹಾಡಿಗೂ ಹಂಗೆ ಯೋಚನೆ ಮಾಡಿದ್ರೆ 100% ಹಂಗೆಲ್ಲ ಯೋಚನೆ ಮಾಡ್ದಲೆ ಕ್ಯಾರೆಕ್ಟ್ ಬೇಕು. ಹಿಟ್ ಸಾಂಗ್ಸ್ ರೀಲ್ಸ್ ಆಗಬೇಕು. ಇದು ಲವ್ ಸಾಂಗು ಕರೆಕ್ಟು, ಬಟ್ ರೀಲ್ಸ್ ಆಗಬೇಕು ಅಂದ್ರೆ ಯಾವ ಕಾರಣಕ್ಕೆ ರೀಲ್ ಆಗುತ್ತೆ, ಯಾವ ತರ ಲೈನ್ ಇದ್ರೆ ರೀಲ್ಸ್ ಆಗುತ್ತೆ. ಅದು ಹಾಗೆ ಹೆಂಗೆ ಯಾವ ಲೈನ್ಗಳಿಗೆ ಕನೆಕ್ಟ್ ಆಗ್ತಾರೆ ಆಡಿಯನ್ಸ್, ಅಂದ್ರೆ ರೀಲ್ ಮಾಡೋಂಥ ವರ್ಗ ಹೇಗೇನು ಅಲ್ಲೂ ಇದ್ದಾರೆ. ಮತ್ತೆ ಎಲ್ಲರೂ ರೀಲ್ ಮಾಡಲ್ಲ, ರೀಲ್ ಮಾಡ್ತೀರಾ, ರೀಲ್ ಮಾಡಲ್ಲ. ರೀಲ್ ಮಾಡೋವಂಥ ಕ್ಯಾಟಗರಿ ಆಫ್ ಆಡಿಯನ್ಸೇ ಇದ್ದಾರೆ. ಸೊ ಇದೆಲ್ಲ ಮತ್ತೆ ಹೇಗೇನೆಲ್ಲ ರಿಸರ್ಚೆ, ಅದೆಲ್ಲ ರಿಸರ್ಚ್ ಮಾಡಿ ಈ ಥರದ ಸಾಲುಗಳಾದರೆ ಅವ್ರು ಕನೆಕ್ಟ್ ಆಗ್ತಾರೆ. ಕನೆಕ್ಟ್ ಆಗಿ ಅದನ್ನ ಅವ್ರು ರೀಲ್ಸ್ ಮಾಡ್ತಾರೆ, ರೀಲ್ಸ್ ಮಾಡಿದ್ರೆ ಪಾಪ್ಯುಲರ್ ಆಗುತ್ತೆ. ಹಿಂಗೆಲ್ಲ ಯೋಚನೆ ಮಾಡ್ತಾರೆ ಒಬ್ಬ. ಯಾಕಂದ್ರೆ ಮೇ ಬಿ ಸರ್ ಅದಕ್ಕಾಗಿನೇ ಈಗ ಸ್ವಲ್ಪ ವಿಚ್ ಇಸ್ ಗ್ರೇಟ್, ಸಿಂಪಲ್ ಆಗಿ ಬರೆಯೋದು ತುಂಬಾ ಕಷ್ಟ ಅಂತ ನಾನು ಆಕ್ಚುಲಿ ಅದು ಹೇಳಿದೆ. ಒಂದು ಇಟ್ ಈಸ್ ತುಂಬಾ ಸಿಂಪಲ್ ಆಗಿದೆ ಲೈನ್ಸ್ ಅಲ್ವಾ? ಹೌದು. ಹಂಗಂತ ಈಗ ನಾನು ತುಂಬಾ ಪೊಯಿಟಿಕ್ ಆಗಿ ಬರೆಯೋಕ್ಕೂ ಬರುತ್ತೆ. ಹೌದು. ಬಟ್ ಈ ನಾವೇನಿಗೆ ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಪಾಪ್ಯುಲರ್ ಆಗಬೇಕು, ಇದೆಲ್ಲ ಆಗಬೇಕು ಅಂದಾಗ ಆ ಪೊಯಿಟಿಕ್ ಲೈನ್ಸ್ ವರ್ಕ್ ಆಗ್ತಾ ಇಲ್ಲ. ಇವತ್ತು ವರ್ಕ್ ಆಗ್ತಾ ಇಲ್ಲ ನಿಮ್ಗೆ. ರೀಲ್ಸ್ ಮಾಡೋ ಆಡಿಯನ್ಸ್ ಅವ್ರ ಮನಸ್ಥಿತಿಗಳೇ ಬೇರೆ ಇದೆ. ಕರೆಕ್ಟ್. ಸೊ ನನ್ನ ಟಾರ್ಗೆಟ್ ಯಾರು, ಈಗ ರೀಲ್ಸ್ ಆಗಬೇಕು ಅಂತ ನನ್ನ ಟಾರ್ಗೆಟ್ ಇದ್ದಾಗ ಅವ್ರ ಮನಸ್ಥಿತಿಗೆ ನಾನು ಬರಿಬೇಕು, ಇಷ್ಟೇ ಅಜೆಂಡಾ. ಹಾಗಾಗಿ ನಾನು ಅದನ್ನ ತಂದೆ. ಬಿಕಾಸ್ ಈಗ ನಾನೇ ನೀನಂತೆ ಅನ್ನೋದು ಅದು ಹೋಗಿ ಕೂತ್ಬಿಡುತ್ತೆ. ಅದಕ್ಕೆ ನಮ್ಗೇನು ಎಲ್ರಿಗೂ ಹೋಗತ್ತೆ. ಅದು ಯು ಡೋಂಟ್ ನೀಡ್ ಅ ವೆರಿ ಸ್ಮಾರ್ಟ್ ಪರ್ಸನ್ ಟು ಅಂಡರ್ಸ್ಟ್ಯಾಂಡ್ ದಟ್. ಅದಕ್ಕೆ ನಾನು ಪದೇ ಇದೆ ಅನ್ಕೊಳ್ತಾ ಸರ್. ಈಗ ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ನೋಡಿದ್ರೆ ಅದು ಸಿಂಪಲ್ ಆಗಿ ಇದ್ದ ಹಾಗಿರುತ್ತೆ. ಮೊನ್ನೆ ಕೂಡ ಯಾರಿಗೂ ಹೇಳ್ತಾ ಇದ್ದೆ, ಅವ್ರಿಗೆ ಕಾಂಪ್ಲಿಕೇಟೆಡ್ ಆಗಿ ಬರೆಯಕ್ ಬರಲ್ಲ ಅಥವಾ ಪೊಯಿಟಿಕ್ ಆಗಿ ಬರೆಯಕ್ ಬರಲ್ಲ ಅಂತಲ್ಲ, ಅವ್ರಿಗೆ ಗೊತ್ತಿದ್ದೇ ಸಿಂಪಲ್ ಆಗಿ ಬರ್ತಿರ್ತಾರೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಆಡಿಯನ್ಸ್ಗೆ ರೀಚ್ ಆಗಬೇಕು ಅಂದರೆ ಇಟ್ ಹ್ಯಾಸ್ ಟು ಬಿ ವೆರಿ ಸಿಂಪಲ್. ನನಗೇನು ತುಂಬ ಚೆನ್ನಾಗಿ ಗೊತ್ತು, ನಾನು ಬುದ್ಧಿವಂತ ಅಂತ ನನ್ನ ಬುದ್ಧಿವಂತಿಕೆ ತೋರಿಸ್ಕೊಳ್ಳೋಕ್ಕೆ, ನನ್ನ ಕಾವ್ಯ ಪ್ರೌಢಿಮೆನ ತೋರಿಸ್ಕೊಳ್ಳೋಕ್ಕೆ ಅಂತ ಬರೆದಾಗ ಏನಾಗುತ್ತೆ, ನಾನೇ ಕೇಳಿ ಖುಷಿ ಪಡ್ತೀನಿ. ಅಥವಾ ಯಾರೋ ನಂತರದ ಒಂದಷ್ಟು ಜನ ಇರ್ತಾರೆ, ವೆರಿ ಫ್ಯೂ, ಅಂಥವ್ರಿಗೆ ಮಾತ್ರ ಇಷ್ಟ ಆಗುತ್ತೆ.
ನಿಮಗೆ ಮ್ಯಾಸಿವ್ ಬ್ಲಾಕ್ ಬಸ್ಟರ್ ಅನ್ನೋ ಥರ ಆಗೋದು ಕಷ್ಟ. ಕರೆಕ್ಟ್. ಆ ಹಾಡಿಗೆ, ಆ ಪರ್ಟಿಕ್ಯುಲರ್ ಹಾಡಿಗೆ ಸಿಂಗರ್ ಸೆಲೆಕ್ಷನ್ ಯಾರು ಅರ್ಜುನ್ ಜನ್ಯ ಅವ್ರದ್ದೇನಾ? ಇಲ್ಲ, ಇದು ಮುಂಚೆ ಕಂಪೋಸ್ ಮಾಡೋಕೆ ಮುಂಚೆನೇ ಡಿಸೈಡೆಡ್. ಅಂದ್ರೆ ಸಿದ್ ಶ್ರೀರಾಮ್ ಅವರು ಬಿಕಾಸ್ ಲವ್ 360 ಸಿದ್ ಶ್ರೀರಾಮ್ ಇತ್ತು. ಕೌಶಲ್ಯ ಇದ್ರೆ ಗೊತ್ತಿಲ್ಲ. ಒಂದು ಏನು ಅಂದ್ರೆ ಅವರು ಎಲ್ಲಾ ತರದ ಹಾಡುಗಳಿಗೂ ಸೂಟ್ ಆಗುವಂತ ಧ್ವನಿ ಅಲ್ಲ ಅವ್ರದ್ದು. ಸೊ ಅವ್ರಿಗೆ ಅವರದ್ದೇ ಆದ ಒಂದು ಮೀಟ್ರು, ಟೆಂಪೋ, ರಾಗ ಅಲ್ಲಿದ್ರೇನೆ ಅವರು ಆ ವಾಯ್ಸ್ ಟೆಕ್ಸ್ಚರ್ಗೆ ಅದು ಚೆನ್ನಾಗಿ ಕೇಳಿಸೋದು. ಸೊ ಅವ್ರಿಗೆ ಹಂಗೆ ಮಾಡ್ಬೇಕು ನಾವು. ಸೊ ಹಂಗಾಗಿ ಅವ್ರು ಸಿದ್ ಶ್ರೀರಾಮ್ ಅವರೇ ಹಾಡಬೇಕು ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡೇ ಟ್ಯೂನ್ ಕಂಪೋಸ್ ಮಾಡಿದ್ದು ಅರ್ಜುನ್. ಸೊ ಅವ್ರಿಗೆ ಸೂಟ್ ಆಗಲೇಬೇಕು ಅನ್ನೋ ಥರದಲ್ಲೇ ಕಂಪೋಸ್ ಮಾಡಿದ್ದು. ಆಮೇಲೆ ಫೀಮೇಲ್ದೇನು ನಮ್ಮ ತಲೆನಲ್ಲಿ ಇರಲಿಲ್ಲ. ಫೀಮೇಲ್ ಸಿಂಗರ್ ಯಾರು ಏನು ಅನ್ನೋದು ತಲೆಯಲ್ಲಿ ಇಟ್ಕೊಂಡಿರಲಿಲ್ಲ. ಆಮೇಲೆ ಲಾರಿ ಮಹೇಶ್ ಅನ್ಬೋರ್ಡ್ ಬಂದರು ಅಷ್ಟೇ. ಚೆನ್ನಾಗಿ ಹಾಡಿದ್ದಾರೆ ಅವರು, ಚೆನ್ನಾಗಿ ಅದ್ಭುತವಾಗಿ ಆಡಿದ್ದಾರೆ. ಔಟ್ ಆಫ್ ಸಿಲೆಬಸ್ಸು. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಶಿ ಹಸ್ ಓವರ್ಟೇಕನ್ ಸಿದ್ ಶ್ರೀರಾಮ್ ಕರ್ನಾಟಕ. ನಾನು ಆನೆಸ್ಟ್ಲಿ ನನಗೂ ಗೊತ್ತಿರಲಿಲ್ಲ ಹುಡುಗಿ ಅಷ್ಟು ಪಾಪ್ಯುಲರು ಅದು ಇದಲ್ಲ. ಆಮೇಲೆ ನಾನು ನೋಡೇ ಇರಲಿಲ್ಲ ಯಾವತ್ತು ರಿಯಾಲಿಟಿ. ನಮ್ಗೆ ಟೈಮ್ ಇರಲ್ಲ ರಿಯಾಲಿಟಿ ಶೋ ಎಲ್ಲ ನೋಡೋ. ಅರ್ಜುನ್ಸ್ ಚಾಯ್ಸ್ ಅಷ್ಟೇನೆ ಅದು. ಸಿಂಗರ್ ಯಾರು ಅದು ಒಂದು ಹುಡುಗಿ ತುಂಬ ಚೆನ್ನಾಗಿ ಹಾಡ್ತಾಳೆ. ಅವಳು ಎಲಿಮಿನೇಟ್ ಆಗಿಬಿಟ್ಟಿದ್ದಾಳೆ ಪ್ರೋಗ್ರಾಮಿಂದ. ಬಟ್ ಅವಳ ವಾಯ್ಸ್ ತುಂಬ ಚೆನ್ನಾಗಿದೆ, ಇಲ್ಲಿ ಸೂಟ್ ಆಗುತ್ತೆ, ಒಂದ್ಸರಿ ಆಡಿಸ್ತೀನಿ ನೋಡಿ ಸರ್, ನಿಮ್ಗೆ ಇಷ್ಟ ಆದರೆ ರಿಟರ್ನ್ ಮಾಡೋಣ, ಇಲ್ಲಾಂದರೆ ಐ ವಿಲ್ ಗಿವ್ ಅನದರ್ ಆಲ್ಟರ್ನೇಟ್ ಹಂಗೆ ಅಂತ ಹೇಳಿದರು. ಬಟ್ ಈ ಹುಡುಗಿ ಆಡಿದ ತಕ್ಷಣ ನನಗೆ ಕನ್ವಿನ್ಸ್ ಆಯಿತು. ಪುಟ್ಟ ಮಗು ಅದ. ಹೌದು. ನಾನು ಈ ಯೂಟ್ಯೂಬಲ್ಲಿ, ನಾನು ರಿಯಾಲಿಟಿ ಶೋ ಅನ್ಫಾರ್ಚುನೇಟ್ಲಿ ನೋಡಲ್ಲ, ಬಟ್ ಯೂಟ್ಯೂಬಲ್ಲಿ ಅವ್ರದ್ದು ಫೋಟೋ ಇತ್ತು ಈ ಹಾಡಿಗೆ. ಮೋಸ್ಟ್ಲಿ ಅವ್ರು ಕವರ್ ಗಿವರ್ ಮಾಡಿದ್ದಾರೆ ಚಿಕ್ಕ ಹುಡುಗಿ ಅಂತ ಅಂದ್ಕೊಂಡು ಅವ್ರು ಆ್ಯಕ್ಚುಲ್ ಸಿಂಗರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಾನು ನಿಮ್ಮಮ್ಮ ಎಲ್ಲಮ್ಮ ಅಂತ ಕೇಳಿದೆ ಅವಳು ಹುಡುಗಿ ಬಂದಾಗ ಆಡೋಕ್ಕೆ ಅಂತಂದಾಗ. ಅವ್ಳು ಕೂತಿದ್ಲಲ್ಲ, ಅವರು ಸಿಂಗರ್, ನಾನು ಅವ್ರ ತಾಯಿ ಸಿಂಗರು, ಇವಳು ಮಗು ಇರಬೇಕು ಅಂತ ನಾನೇ ಸಿಂಗರು. ನಾನು ಗಾಬರಿ ಆಗ್ಬಿಟ್ಟಿದ್ದೆ, ಇದೇನಿದು ಇಷ್ಟು ಚಿಕ್ಕ ಹುಡುಗಿ ಹೆಂಗೆ ಸಾಧ್ಯ? ಅದು ಸಿದ್ ಶ್ರೀರಾಮ್ ಆ ವಾಯ್ಸ್ ರೇಂಜ್ಗೆ ಮ್ಯಾಚ್ ಆಗಬೇಕು ಅಂದರೆ ತುಂಬ ಕಷ್ಟ ಅಲ್ಲ ಅಂತ ಒಂದು ಡೌಟ್ ಇತ್ತು. ಬಟ್ ಅರ್ಜುನ್ ಆಲ್ರೆಡಿ ಕೇಳಿದ್ರಲ್ಲ ರಿಯಾಲಿಟಿ ಶೋನೆಲ್ಲ, ಹಂಗಾಗಿ ಅವ್ರಿಗೆ ಜಡ್ಜ್ಮೆಂಟ್ ಇತ್ತು. ಹಾಡು ಕೇಳಿದ್ಮೇಲೆ ನಾವು ಕನ್ವಿನ್ಸ್ ಆದ್ವಿ. ಇದು ಅವಕಾಶ ಕೊಡೋದು ಅಂತ ನೋಡದೇ ಇದ್ರು ಕೂಡ ಈಗ ಆ ಒಂದು ಗಾಯಕಿಗೆ ಎಷ್ಟು ಅವಕಾಶಗಳು ಓಪನ್ ಆಗುತ್ತೆ ಇದರಿಂದ. ಸಚ್ ಅ ನೈಸ್ ಥಿಂಗ್ ಅಲ್ಲ? ಹೌದೌದು ಅಲ್ಲ, ಎಷ್ಟು ಹೌ ಇಸ್ ಇಟ್ ಲೈಕ್, ಅಫ್ಕೋರ್ಸ್ ನೀವು ಸಿದ್ ಜೊತೆ ಇಂಟ್ರಾಕ್ಟ್ ಮಾಡಿರ್ತೀರ ಆ್ಯಂಡ್ ಆಲ್ ಆಫ್ ದಟ್. ಅವರು ಒಂದು ಹಾಡನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಎಂಥದ್ದು ಸರ್ ಅದು? ಅಲ್ಲ, ಈಸ್ ಎ ವೆರಿ ಲರ್ನ್ಡ್ ಮ್ಯೂಸಿಷಿಯನ್. ಸೊ ಅವ್ರಿಗೆ ಅರ್ಜುನ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ಅದು ಯಾವ ರಾಗ, ಟೆಂಪೋ ಏನು, ಮೀಟ್ರ್ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ಅವ್ರಿಗೆ ಅರ್ಥ ಆಗೋಗ್ಬಿಡುತ್ತೆ, ಟ್ಯೂನ್ ಅರ್ಥ ಆಗೋಗ್ಬಿಡುತ್ತೆ. ಅದಾದಮೇಲೆ ಅವ್ರ ಕೆಲಸ ಏನಿದ್ರು ಕನ್ನಡ ಗೊತ್ತಿಲ್ಲ ಅವ್ರಿಗೆ. ಸೊ ಅದನ್ನು ಇಂಗ್ಲೀಷಲ್ಲಿ ಬರ್ಕೊಳ್ತಾರೆ, ಕನ್ನಡ ವರ್ಡ್ಸನ್ನು ಇಂಗ್ಲೀಷಲ್ಲಿ ಬರ್ಕೊಂಡು ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಪ್ರಾಕ್ಟೀಸ್ ಮಾಡಿ ನಮ್ಮ ಎದುರುಗಡೆ ಪ್ರೊನೌನ್ಸ್ ಮಾಡ್ತಾರೆ. ನಾನು ಮಾಡ್ತಾ ಇರೋದು ಕರೆಕ್ಟಾ ಅಂತ ಪ್ರೊನೌನ್ಸ್ ಮಾಡಿ 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 ಹೇಳ್ತಾರೆ ನಮಗೆ. ನಾವು ಅದನ್ನು ಅಪ್ರೂವ್ ಮಾಡಬೇಕು, ಕರೆಕ್ಟಾಗಿದೆ ಪ್ರೊನೌನ್ಸೇಷನ್ ಅಂದರೆ. ಆಮೇಲೆ ಹೆಂಗೂ ಮ್ಯೂಸಿಕ್ ಟ್ಯೂನ್ ಗೊತ್ತಿರುತ್ತಲ್ಲ, ಕರೆಕ್ಟಾಗಿ ಅದೇ ಪ್ರೊನೌನ್ಸಿಯೇಷನ್ಗೆ ಆಡ್ತಾರೆ ಅದನ್ನು ಅಷ್ಟೇ. ಈ ಡಸ್ ಈಸ್ ಹೋಮ್ ವರ್ಕ್. ಒಂದು 1 hour ಅವ್ರು ಅದ್ರ ಮೇಲೆ ಸ್ಪೆಂಡ್ ಮಾಡ್ತಾರೆ ಆಡೋಕ್ಕೆ ಮುಂಚೆ. ಆಮೇಲೆ ಈ ಸಿಂಗ್ಸ್ ಇಟ್ ಇನ್ 30 minutes ಅಷ್ಟೇ. ಕೌಸಲ್ಯ ಆಯಿತು, ಆ್ಯಂಡ್ ಲವ್ ಮಾಕ್ಟೇಲ್ಗಳಾಗಿದೆ, ಮತ್ತೊಂದು ಲವ್ ಮಾಕ್ಟೇಲ್ ಬರೋದಿದೆ, ಫಾದರ್ ಬರೋದಿದೆ, ಆ್ಯಂಡ್ ಆಲ್ ಆಫ್ ದಟ್, ರೈಟ್? ಅಫ್ಕೋರ್ಸ್ ನೀವು ಒಂಥರ ಗೋ ವಿತ್ ದಿ ಫ್ಲೋ ಅನ್ನೋ ಒಂದು ಕ್ಯಾರೆಕ್ಟರ್. ಬಟ್ ಅಟ್ ದಿ ಸೇಮ್ ಟೈಮ್ ಐ ಆಲ್ವೇಸ್ ಫೀಲ್ ದಟ್ ಯು ಹ್ಯಾವ್ ಸಮ್ ಪ್ಲ್ಯಾನ್ ಇನ್ ಯುವರ್ ಮೈಂಡ್. ಅದನ್ನು ನೀವು ಹೊರಗೆ ಬಿಟ್ಕೊಡ್ತೀರೋ ಇಲ್ವೋ ಅದು ಗೊತ್ತಿಲ್ಲ. ಬಟ್ ಯಾವ ರೀತಿ ಒಂದು ನಿಮ್ಮ ಕೆರಿಯರ್ ವಿಚಾರದಲ್ಲಿ ಈಗ ನಿಂತು ನೋಡಿದಾಗ, ಈಗ ಕೂತು ನೋಡಿದಾಗ ಏನು ಕಾಣಿಸ್ತಾ ಇದೆ ನಿಮಗೆ? ಅಲ್ಲ, ನಾನು ಐ ಓನ್ಲಿ ಫೋಕಸ್ ಆನ್ ಮೋರ್ ಆನ್ ಸೆನ್ಸಿಬಲ್ ಫಿಲ್ಮ್ಸ್. ಒಳ್ಳೊಳ್ಳೆ ಸಿನಿಮಾಗಳು ಅಂದರೆ ಒಂದಷ್ಟು ವರ್ಷದಿಂದ ಆದಮೇಲೆ ಕೂತ್ಕೊಂಡು ನೋಡಿದ್ರು ಇದು ಒಳ್ಳೆ ಸಿನಿಮಾ, ಅಷ್ಟು ವರ್ಷ ನೋಡಬೇಕು ಅನ್ನೋ ಸಿನಿಮಾಗಳೇ ಟಾರ್ಗೆಟ್ ಇರುತ್ತೆ. ನನ್ನ ಜನರಲ್ ಟೇಸ್ಟ್ ಅದೇ ಗೋಯಿಂಗ್ ಬ್ಯಾಕ್ ಟು ರಾಜ್ಕುಮಾರ್ ಫಿಲ್ಮ್ಸ್, ಆ ಥರ ಸಿನಿಮಾಗಳು ನಾನು ತುಂಬ ಪ್ರಿಫರ್ ಮಾಡ್ತೀನಿ. ಅದು ಕೆಲವು ಟೈಮು ಆ ಥರ ಬರುತ್ತೆ, ಸಬ್ಜೆಕ್ಟ್ ಬಂದಾಗ ಬಿಡಲ್ಲ, ಇಟ್ಕೊಂಡ್ಬಿಡ್ತೀನಿ ಸಬ್ಜೆಕ್ಟು. ಬರೆದಿದ್ದಾಗ ಕೆಲವು ಟೈಮ್ ಹಂಗಾಗೋಗುತ್ತೆ. ಬಟ್ ವಿತ್ ದ್ಯಾಟ್ ಸೆಟ್, ಈ ಒಂದು ಚಿತ್ರಕ್ಕೆ ಮಲ್ಟಿಪಲ್ ಲ್ಯಾಂಗ್ವೇಜಸ್ ರಿಲೀಸ್ ಕೂಡ ಸರ್ ಅದು ಇಮಿಡಿಯೇಟ್ ಆಗುತ್ತಾ? ಲೈಕ್ ಅಲಾಂಗ್ ವಿತ್ ಇಲ್ಲ ಸೈಮಲ್ಟೇನಿಯಸ್ ಇಲ್ಲ. ಅದು ನಮಗೆ ಯಾವತ್ತು ಮುಂಚೆಯಿಂದನೂ ಅದನ್ನು ಪ್ಲ್ಯಾನ್ ಮಾಡಿಲ್ಲ ನಾವು. ಸೊ ಫಸ್ಟು ಇದನ್ನು ಪ್ಯಾನ್ ಇಂಡಿಯಾ ಫಿಲ್ಮ್ ಆಗಿ ಮಾಡಬೇಕು ಅಂತ ಅಂದ್ಕೊಳ್ಳೋಕ್ಕೆ ಫಸ್ಟ್ ರೀಸನ್ ಬಂದು ಕಂಟೆಂಟೇ. ಅಂದರೆ ಕ್ರಿಕೆಟ್ ಅನ್ನೋದು, ಬೆಟ್ಟಿಂಗ್ ಅನ್ನೋದು ಇಟ್ಸ್ ಯೂನಿವರ್ಸಲ್. ಇಂಡಿಯಾದಲ್ಲಿ ಯಾವ ಸ್ಟೇಟ್ಗೆ ಹೋದ್ರೂ ಇದು ಯೂನಿವರ್ಸಲ್ ಅದು. ಸೊ ರಿಲೇಟಬಲ್ ಕಂಟೆಂಟ್ ಅನ್ನೋ ಕಾರಣಕ್ಕೆ ಪ್ಯಾನ್ ಇಂಡಿಯಾ ಮಾಡೋಣ ಅಂತ ಅಂದ್ಕೊಂಡಿದ್ದು.
ಆಮೇಲೆ ಇವತ್ತು ವೆದರ್ ನಾವು ಥಿಯೇಟ್ರಿಕಲ್ ರಿಲೀಸ್ ಮಾಡ್ತೀವೋ ಮಾಡಲ್ವೋ ಒ ಟಿ ಟಿಗಳಲ್ಲಿ ಅಲ್ಲೆಲ್ಲ ಬಂದಾಗ 5 ಲ್ಯಾಂಗ್ವೇಜ್ಗಳಲ್ಲಿ ಎಲ್ಲ ಭಾಷೆ ಫಿಲ್ಮ್ಗಳು ಬರ್ತಾ ಇದೆ. ಅದು ಇವಾಗ ಬೈ ಡಿಫಾಲ್ಟ್ ಬೇಕು ಅದೊಂದು. ಆಮೇಲೆ ಎರಡನೇದು ರಿಲೀಸ್ ಅಂತ ಬಂದಾಗ ನಮ್ಮದು ಪ್ರೈಮರಿ ಫೋಕಸ್ ಅಷ್ಟು ಕನ್ನಡದಲ್ಲಿ ಮಾಡಬೇಕು ಅನ್ನೋದೇ ಮುಂಚೆಯಿಂದನೂ ಅಜೆಂಡಾ ಇರೋದು. ಅದಕ್ಕೆ ಸಿಂಪಲ್ ರೀಸನ್ ಏನು ಅಂತಂದರೆ, ನಾವು ಎಲ್ಲ ಕಡೆನೂ ಸೈಮಲ್ಟೇನಿಯಸ್ ರಿಲೀಸ್ ಮಾಡ್ತೀವಿ ಅಂದರೆ, ಒಂದು ಆಲ್ರೆಡಿ ಅಲ್ಲಿನ ಆಡಿಯನ್ಸ್ಗೂ ಗೊತ್ತಿರೋಂಥ ಬ್ರ್ಯಾಂಡ್ಗಳಾಗಿರ್ಬೇಕು, ಐದರ್ ಕೃಷ್ಣ ಆರ್ ಮೀ. ಅದಿಲ್ಲ. ಕೃಷ್ಣನೂ ಅನ್ನೋನು, ನಾನು ಅನ್ನೋನು ರೆಸ್ಟ್ ಆಫ್ ಕರ್ನಾಟಕ ಆಡಿಯನ್ಸಿಗೆ ಅದಿಲ್ಲ. ರೆಸ್ಟ್ ಆಫ್ ಇಂಡಿಯಾ, ರೆಸ್ಟ್ ಆಫ್ ಕರ್ನಾಟಕ, ರೆಸ್ಟ್ ಆಫ್ ಇಂಡಿಯಾ. ಸೊ ಅದಿಲ್ಲ ಅಂದಾಗ ನಮ್ಮ ಹತ್ರ ಸಿಕ್ಕಾಪಟ್ಟೆ ದುಡ್ಡಿರಬೇಕು. ಅಂದರೆ ನಾವು ಹೋಗಿ ಮ್ಯಾಸಿವ್ ಆಗಿ ಪಬ್ಲಿಸಿಟಿ ಮಾಡಿ ಪ್ರಮೋಟ್ ಮಾಡಿ ಸಿನಿಮಾನ ಅಲ್ಲಿನ ಆಡಿಯನ್ಸ್ಗೆ ರೀಚ್ ಮಾಡಿಸ್ಬೇಕು. ಅಷ್ಟು ಮಾಡಿಸಿದ್ಮೇಲೂ ಅದು ಗ್ಯಾರಂಟಿ ಇರಲ್ಲ, ಬಿಕಾಸ್ ಎಲ್ಲ ನಾವು ನ್ಯೂ ಕಮರ್ಸ್ ಥರ ಆಗ್ತಾ ಇರ್ತೀವಲ್ಲ. ಸೊ ಹಂಗಾಗಿ ದ ಬೆಟರ್ ರೂಟ್ ಏನು ಅಂತಂದರೆ, ಈಗ ಕಾಂತಾರ ಎಕ್ಸಾಂಪಲ್ ನಮ್ಮ ಕಣ್ಣು ಮುಂದೆನೇ, ಅಗೇನ್ ಐ ವಿಲ್ ಗೋ ಬ್ಯಾಕ್ ಟು ರಿಸರ್ಚ್ ಹೋಮ್ವರ್ಕು ಅಂತ. ಸೊ ಕಾಂತಾರ ಹೆಂಗಾಯಿತು, ಅದು ರೀಜನಲ್ ಫಿಲ್ಮ್ ಅಂತಲೇ ಆಗಿದ್ದು. ಅದು ಕೂಡ ಡಬ್ಬಿಂಗ್ ಗಿಬ್ಬಿಂಗ್ ಎಲ್ಲ ಮಾಡಿ ರೆಡಿ ಇಟ್ಕೊಂಡಿದ್ದು. ಈ ಪ್ರೂವ್ ಆದಮೇಲೆ ಅಲ್ಲಿಗೆ ಹೋದರು. ಅಂದರೆ ಇವತ್ತೇನಾಗೋಗಿದೆ, ಈಗ ಇಷ್ಟೊಂದು ಯೂಟ್ಯೂಬು ಇದೆಲ್ಲ ಅಷ್ಟೊಂದು ಸೋಷಿಯಲ್ ಮೀಡಿಯಾ ಇಷ್ಟೊಂದು ಸ್ಟ್ರಾಂಗ್ ಆಗಿರೋದ್ರಿಂದ ಯಾವುದೇ ಭಾಷೆಯಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ ಗೊತ್ತಾದ ತಕ್ಷಣ ವಿತಿನ್ ಕಪಲ್ ಆಫ್ ಡೇಸ್ ಎಂಟೈರ್ ಇಂಡಿಯಾ ಸ್ಪ್ರೆಡ್ ಆಗ್ತಾ ಇದೆ. ಈ ಪರ್ಟಿಕ್ಯುಲರ್ ಲ್ಯಾಂಗ್ವೇಜಲ್ಲಿ ಇಂಥದ್ದೊಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ. ಸೊ ವಿತೌಟ್ ಸ್ಪೆಂಡಿಂಗ್ ಮನಿ ನಮ್ಮ ಸಿನಿಮಾ ರೀಚ್ ಆಗಿಬಿಡುತ್ತೆ. ಸೊ ಅದಾದಮೇಲೆ ನಾವು 1 ವಾರ 2 ವಾರ ಆದಮೇಲೆ ಅಲ್ಲಿ ಹೋಗಿ ನಾವು ರಿಲೀಸ್ ಮಾಡ್ತೀವಿ ಅಂದರೆ, ನಾನು 1 ಕೋಟಿ ಖರ್ಚು ಮಾಡೋ ಜಾಗದಲ್ಲಿ 25 ಲಕ್ಷ ಖರ್ಚು ಮಾಡಿದ್ರು ಸಾಕು. ಬೇಸಿಕ್ ಪಬ್ಲಿಸಿಟಿ ಮಾಡಿದ್ರು ನನ್ನ ಸಿನಿಮಾ ರೀಚ್ ಆಗಿಬಿಡುತ್ತೆ ಆಡಿಯನ್ಸ್ಗೆ. ಸೊ ಇದು ಎಕನಾಮಿಕಲ್ ಸ್ಟ್ಯಾಟಿಸ್ಟಿಕ್ಸ್. ಈ ಥರ ವರ್ಕ್ ಮಾಡಿಕೊಂಡು ಹಿಂಗೆ ಮಾಡೋಣ ಅಂತ ಮುಂಚೆಯಿಂದನೂ ನಮ್ಮ ಸ್ಟ್ರಾಟಜಿ. ಅಕಾರ್ಡಿಂಗ್ಲಿ ಈ ಕನ್ನಡ ಮಾತ್ರ ಮಾಡ್ತಾ ಇದ್ದೀವಿ. ಕಾನ್ಫಿಡೆನ್ಸ್ ಇದೆ ನಮಗೆ, ಇಲ್ಲಿ ಕನ್ನಡ ಜನ ಇದನ್ನು ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ, ದೊಡ್ಡ ಮಟ್ಟಿಗೆ ಗೆಲ್ಲಿಸ್ತಾರೆ ಅಂತ. ದೆನ್ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಅಷ್ಟೇ. ಗಾಡ್ ಸರಿ. ಬಟ್ ಈ ಚಿತ್ರಕ್ಕೇನೆ ಬಡ್ಜೆಟ್ ಇತ್ತು, ಅಲ್ಲೆಲ್ಲ ಹೋಗಿ ಪ್ರಮೋಷನ್ ಮಾಡೋದಕ್ಕೆ ಆಲ್ ಆಫ್ ದ್ಯಾಟ್. ಆರ್ ಯು ಸಮ್ ಒನ್ ಕಂಫರ್ಟಬಲ್ ಡೂಯಿಂಗ್ ದಟ್? ಇಲ್ಲ ಅಲ್ಲ? ನನಗೆ ಐ ಆಮ್ ಕಂಫರ್ಟಬಲ್. ಚೆನ್ನೈಗೆ ಹೋಗಿ ಅವ್ನು ಫಸ್ಟ್ ನಾವು ಪೋಸ್ಟರ್ ಬಿಟ್ಟಾಗಲೇ ಅಲ್ಲಿ ಕನ್ನಡ ತಮಿಳು ಏನು ಸರ್ ಇದು ಹೌದಾ? See, again, it takes a lot of effort. Correct. And ಆಗಂಗಿದ್ರೆ ಆರ್ಗ್ಯಾನಿಕ್ ಆಗಿ ಆಗುತ್ತದು. ಸೊ ಆದರೆ ಈಗ ಸಪೋಸ್ ತುಂಬ ಚೆನ್ನಾಗಿಲ್ಲ ಆಗಿ ನೆಕ್ಸ್ಟ್ ಹೋದ್ರೆ ಆಬ್ವಿಯಸ್ಲಿ ವಿಲ್ ಗೋ ಅಂಡ್ ಪ್ರಮೋಟ್ ದೇರ್ ಆಲ್ಸೋ. ನಾವು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಅಂದರೆ ಬೇರೆಯವ್ರು ಮಾಡ್ದಲೇ ಇರೋದು ಒಂದು ಕೆಲಸ ನಾವೇನು ಮಾಡಿದ್ವಿ ಅಂತಂದರೆ, ಇನಿಷಿಯಲ್ ಸ್ಟೇಜಿಂದನೇ ಅದನ್ನು ಎಲ್ಲ ಕಂಟೆಂಟ್, ಈಗ ಟೀಸರು ಸಾಂಗ್ಸು ಎಲ್ಲವನ್ನು ಎಲ್ಲ ಲ್ಯಾಂಗ್ವೇಜಲ್ಲೂ ರಿಲೀಸ್ ಮಾಡಿದ್ದೀವಿ. ಅದು ಕೂಡ ಏನು ಅಂದರೆ ಒಂದು ಫೌಂಡೇಶನ್ ಆಗಿರಲಿ. ಸಾಂಗ್ಸ್ ಬಂದಿದೆಯಾ ಬೇರೆ? ಎಲ್ಲ ಲ್ಯಾಂಗ್ವೇಜ್ ರಿಲೀಸ್ ಆಗಿದೆ ನಮ್ಗೆ ಇದುವರೆಗೂ, ಎಕ್ಸೆಪ್ಟ್ ಟ್ರೈಲರ್ನ ಮಾತ್ರ ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡಿದ್ದೀವಿ. ಸೊ ಅದಕ್ಕೆ ಮುಂಚೆ ಏನು ಟೀಸರು ಸಾಂಗ್ಸ್ ಎಲ್ಲ ಇತ್ತಲ್ಲ, ಅದೆಲ್ಲವೂ ಎಲ್ಲ ಲ್ಯಾಂಗ್ವೇಜಲ್ಲೂ ರಿಲೀಸ್ ಆಗಿದೆ. ಅಂದರೆ ಒಂದು ಬೇಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಒಂದು ಸಣ್ಣ ಮಟ್ಟದ ಅವೇರ್ನೆಸ್ ಇದ್ದರೆ, ಆಮೇಲೆ ನಾವು ಇಲ್ಲಿಂದ ನೆಕ್ಸ್ಟ್ ಅಲ್ಲಿ ಹೋದಾಗ ಅದು ತುಂಬ ದೊಡ್ಡ ಮಟ್ಟದಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಡಬ್ಬಿಂಗ್ ಕ್ವಾಲಿಟೀಸ್ ಚೆನ್ನಾಗಿ ಮಾಡ್ತಾರೆ. ತುಂಬ ನಿಮ್ಗೆ ಆ್ಯಕ್ಚುಲಿ ಒರಿಜಿನಲ್ ನೋಡಿದಂಗೆ ಅನಿಸುತ್ತೆ, ಅಷ್ಟು ಚೆನ್ನಾಗಿ. 5 ಲ್ಯಾಂಗ್ವೇಜ್ ಡಬ್ಬಿಂಗು ಎಲ್ಲದು ರೆಡಿ ಇದೆ ಫಿಲ್ಮ್. ಗಾಟ್ ಇಟ್. ಸರ್, ಇದೊಂದು ಹಾಡುಗಳ ಬಗ್ಗೆ ಮಾತಾಡುವಾಗ ಇದೊಂದು ಕೇಳ್ಬೋಣ ಅಂತ ಅನಿಸ್ತು. ಈಗ ಗಂಗಿ ಹಾಡಿದೆ ಸರ್, ನಾವು ಅದನ್ನು ಪ್ಲೇಸ್ ಮಾಡುವಾಗ ಅಫ್ಕೋರ್ಸ್ ಅಲ್ಲೊಂದು ಸಿಚುಯೇಷನ್ ಕ್ರಿಯೇಟ್ ಆಗಿರುತ್ತೆ ಆ್ಯಂಡ್ ಅದಕ್ಕಾಗಿ ಬೇಕಾಗತ್ತೆ ಆ್ಯಂಡ್ ಆಲ್ ಆಫ್ ದ್ಯಾಟ್. ಪ್ಲಸ್ ಐ ಥಿಂಕ್ ಅಫ್ಕೋರ್ಸ್ ನಾನು ಎರಡನ್ನ ಮಿಕ್ಸ್ ಮಾಡ್ತಿರ್ಬೋದು. ಟ್ರೇಲರಲ್ಲಿ ನಾವು ಪದೇ ಒಂದು ಪಬ್ ಇರೋ ಶಾರ್ಟ್ಸ್ ಸಿಕ್ಕಾಪಟ್ಟೆ ಬಂತು ಅನ್ನೋ. ಬಟ್ ಆಸ್ ದ ಡೈರೆಕ್ಟರ್ ನೀವು ಆ ಸಾಂಗನ್ನು ಈಗ ಫಾರ್ ಎಕ್ಸಾಂಪಲ್ ಐಟಮ್ ನಂಬರ್ ಅನ್ನೋದೇ ನಾವು ಇಟ್ಸ್ ನಾಟ್ ಲುಕ್ಡ್ ಅಟ್ ಆಸ್ ಪ್ರೋಗ್ರೆಸಿವ್ ಅಂಡ್ ಆಲ್ ಆಫ್ ದಟ್ ಅಲ್ವಾ. ಅದನ್ನು ಪ್ಲೇಸ್ ಮಾಡಬೇಕಾದ್ರೆ ಸಿಚುಯೇಷನ್ ಇರುತ್ತೆ, ಕ್ರಿಯೇಟಿವ್ ಮಾಡಬಹುದು. ಬಟ್ ಅದಕ್ಕೆ ಒಂದು ಪ್ರಮೋಷನಲ್ ಕಾಂಟೆಂಟ್ ಆಗಿ ವರ್ಕ್ ಆಗುತ್ತೆ ಚಿತ್ರಕ್ಕೆ ಅನ್ನೋ ಒಂದು ಥಾಟ್ ಪ್ರೊಸೆಸ್ಸು ಇರುತ್ತಾ? ಲೈಕ್ ದಿಸ್ ವಿಲ್ ವರ್ಕ್ ಆಸ್ ಪ್ರಮೋಷನ್. ಹೌದು. ಸಾಂಗ್ಸ್ ಅಂದ್ರೆ ಪ್ರಮೋಷನಲ್ ಕಂಟೆಂಟ್ ಅಂತಾನೆ ಅದು. ಅಬ್ವಿಯಸ್ಲಿ ಅದು ಪ್ರಮೋಷನಲ್ ಕಂಟೆಂಟ್ ಅಂತಾನೆ ಫಸ್ಟ್ ಅದನ್ನ ಟ್ರೀಟ್ ಮಾಡಬೇಕು. ಸಾಂಗ್ಸನ್ನು ನಮ್ಮ ಕತೆಗೆ ಬೇಕು, ಅದ್ರ ಜೊತೆಗೆ ಪ್ರಮೋಷನಲ್ ಕಂಟೆಂಟು ಆಗಬೇಕು ಅನ್ನೋ ಆ ಪರ್ಸ್ಪೆಕ್ಟಿವ್ ನೋಡಿದಾಗ ನಾವು ಸಾಂಗ್ಗಳನ್ನು ಕನ್ಸ್ಯೂಮ್ ಮಾಡೋ ರೀತಿಯೇ ಬೇರೆ ಇರುತ್ತೆ. ಈಗ ನಾವು ಯಾಕೆ ಈಗ ಉತ್ತರ ಕರ್ನಾಟಕನೇ ಮಾಡಿದ್ವಿ, ಯಾಕೆ ಐಟಮ್ ಸಾಂಗನ್ನು ನಾನು ರೆಗ್ಯುಲರ್ ಕನ್ನಡದಲ್ಲೇ ಮಾಡ್ಬೋದಾಗಿತ್ತು. ಉತ್ತರ ಕರ್ನಾಟಕನೇ ಯಾಕೆ ಮಾಡಿದ್ದೀವಿ ಅಂದರೆ ಅದು ಪ್ರಮೋಷನಲ್ ಕಂಟೆಂಟ್ ಅಂತ ಟ್ರೀಟ್ ಮಾಡಿರೋದಕ್ಕೋಸ್ಕರನೇ. ಅಂದರೆ ಆ ಭಾಗದ ಜನತೆಗೂ ನಾವು ಜಾಸ್ತಿ ರೀಚ್ ಆಗ್ತೀವಿ. ಆಮೇಲೆ ಜೊತೆಗೆ ಬ್ರ್ಯಾಟ್ ಅನ್ನೋ ಟೈಟಲ್ನಲ್ಲೇ ಆ ಒಂದು ಆ ಮಿಸ್ಚೀಫು, ಆ ನಾಟಿನೆಸ್ಸು ಅದೆಲ್ಲ ಇದ್ದೇ ಇರುತ್ತೆ ಆ ಕ್ಯಾರೆಕ್ಟ್ರಿಗೆ. ಸೊ ಆ ಕ್ಯಾರೆಕ್ಟರ್ ಎಲಿಮೆಂಟ್ಸು ಸಾಂಗಲ್ಲೂ ಬರಬೇಕು, ಲಿರಿಕ್ಸಲ್ಲೂ ಬರಬೇಕು ಅಲ್ವಾ. ಸೊ ಆ ಲೈನು ಭಾಳ ಬೆಳಗುಂದಿ ಆ ಲೈನ್ ಅವರೇ ಬರೆದಿರೋದು. ಅದು ಹೇಳಿದ ತಕ್ಷಣ ನನಗೆ ಅದಕ್ಕೆ ಅದು ಇಮಿಡಿಯೇಟ್ ನನಗೂ ಅರ್ಜುನ್ಗೂ ಇಷ್ಟ ಆಗಿದ್ದು.
ಬ್ರಾಟ್ ಕ್ಯಾರೆಕ್ಟರಿಸ್ಟಿಕ್ಸು ಆ ಲಿರಿಕ್ಸಲ್ಲಿ ಕಾಣಿಸ್ತಾ ಇದೆ. ಗಂಗಿ 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 ನೀ ಜಗ್ಗ ಬೇಡ ಲುಂಗಿ ಅಂತ. ಅಂದರೆ ಇನ್ಸ್ಟೆಂಟ್ ಆಗಿ ನಿಮ್ಗೊಂದು ಫನ್ ನಗು ಬರುತ್ತೆ, ಒಂದು ಚಿಕ್ಕ ಸ್ಮೈಲ್ ಬರುತ್ತಲ್ಲ, ಆ ಎಲಿಮೆಂಟು ಬೇಕಿತ್ತು. ಈ ಕ್ಯಾರೆಕ್ಟರ್ ಜೊತೆ ನಾನು ಒಂದು ಐಟಮ್ ಸಾಂಗ್ ಮಾಡ್ತೀನಿ ಅಂತ ಅಂದಾಗ ಆಮೇಲೆ ಅದನ್ನು ಇನ್ವಾಲ್ವ್ ಮಾಡಲೇಬೇಕಿತ್ತು ನಾನು. ಐಟಮ್ ಸಾಂಗ್ ಅಂದರೆ ಯೂಶಲಿ ಒಂದು ಯಾರೋ ಒಬ್ರು ಫಿಮೇಲ್ ಆರ್ಟಿಸ್ಟನ್ನು ಹಾಕಿ ಅವ್ರ ಸುತ್ತಾನೆ ಮಾಡಿ ಮುಗಿಸ್ಬಿಡ್ತಾರೆ. ನಮ್ಮ ಪರ್ಪಸ್ ಒಂದು ಐಟಮ್ ಸಾಂಗ್ ಬೇಕು ಪಿಕ್ಚರ್ಗೆ ಅಂತ ಮಾಡಿರೋದಲ್ಲ. ಈ ಬ್ರಾಟ್ ಕ್ಯಾರೆಕ್ಟರ್ ಏನಿದೆಯಲ್ಲ, ಈ ಕ್ಯಾರೆಕ್ಟರ್ ಇನ್ನೊಂದು ಲೆವೆಲ್ಗೆ ಒಂಚೂರು ಪುಷ್ ಆಗಬೇಕು ಆ ಸ್ಟೇಜಲ್ಲಿ. ಅದು ಪುಷ್ ಆಗೋಕ್ಕೋಸ್ಕರ ಈ ಸಾಂಗ್ ಪ್ಲೇಸ್ ಮಾಡಿರೋದು. ಅದಕ್ಕೆ ತಕ್ಕಂಗೆ ಲಿರಿಕ್ಸನ್ನ ಎಲ್ಲ ಸೆಟ್ ಮಾಡಿದ್ದೀವಿ ಅಷ್ಟೇ. ನಿಮ್ಮ ಅಪ್ರೋಚ್ ಟುವರ್ಡ್ಸ್ ಸಚ್ ಸಾಂಗ್ಸ್ ಇಸ್ ಆಲ್ಸೋ ಇಷ್ಟೇ ಅಬ್ಜೆಕ್ಟಿವ್ ಆಗಿರುತ್ತಾ, ಅಥವಾ ನಿಮ್ದು ಬೇರೆ ಒಂದು ಅಪ್ರೋಚ್ ಇದೆ ಬಟ್ ಈ ಪಾತ್ರಕ್ಕೆ ಇದನ್ನು ಕೇಳ್ತಾ ಇದ್ದಾರೆ ನಾನು ಮಾಡ್ತೀನಿ ಅಂತ ಇರುತ್ತಾ? ಇಲ್ಲ, ಅದು ಇದು ಪಕ್ಕ ಕಮರ್ಷಿಯಲ್ ವೇಯಲ್ಲಿ ನೋಡೋ ಇದು. ಸೊ ನಾನು ಯೋಚನೆ ಮಾಡೋದೇ ಬೇರೆ ಥರ ಹೋಗುತ್ತೆ. ಈಗ ನಾವು ನನ್ನ ಸ್ಟೈಲ್ ಆಫ್ ಫಿಲಮ್ಸೇ ಬೇರೆ ಇರುತ್ತೆ, ಶಶಾಂಕ್ ಸರ್ದೇ ಬೇರೆ ಇರುತ್ತೆ. ಅದನ್ನ ಹೇಳಿದ್ನಲ್ಲ, ವೆನ್ ಐ ಆಮ್ ಡೂಯಿಂಗ್ ವಿತ್ ಹಿಮ್ ಐ ಕಂಪ್ಲೀಟ್ಲಿ ಸರೆಂಡರ್ ಟು ಹಿಮ್. ಇಲ್ಲ ಅಂದರೆ ಒಂದೇ ಆಲೋಚನೆ ಆಗ್ಬಿಡುತ್ತೆ. ಈಗ ನಾನು ಮಾಡೋದು ಎಲ್ಲ ಸಿನಿಮಾ ಒಂದೇ ಥರ ಆಗ್ಬಿಡುತ್ತೆ. ಅದಕ್ಕೆ ಅವ್ರದ್ದು ಒಂದಿಷ್ಟು ಥಾಟ್ಸ್ ಇರುತ್ತೆ. ಈಗ ಉತ್ತರ ಕರ್ನಾಟಕ ಅಂತಂದರೆ, ಯಾಕಂದ್ರೆ ನನಗೆ ಉತ್ತರ ಕರ್ನಾಟಕದು ಸಾಂಗು ನಾನು ಡೈರೆಕ್ಷನ್ ಮಾಡಿದರೆ ನಾನು ಯಾವತ್ತೂ ಮಾಡಿಸ್ತಿಲ್ಲ, ಯಾಕಂದರೆ ನಾನು ಆ ಕಡೆ ನನ್ನ ಅಷ್ಟು ಎಕ್ಸ್ಪೋಸ್ ಆಗಿಲ್ಲ ನಾನು. ಶಶಾಂಕ್ ಸರ್ ಏನಾಗಿದೆ ಅಂದರೆ ಅವರು ಉತ್ತರ ಕರ್ನಾಟಕ ಬಾರ್ಡ್ರಲ್ಲಿ ಇರೋದು, ಅವರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಚಿತ್ರದುರ್ಗ ಸರ್, ಚಿತ್ರದುರ್ಗ. ಸೊ ನಿಮಗೆ ಬಾರ್ಡರ್ ಇರೋರು, ಸೊ ಅವ್ರಿಗೆ ಆ ಟಚ್ಚು ಇದೆ. ಸೊ ನಿಮ್ಗೆ ಗೊತ್ತಿರ್ಬೇಕು ಯಾವಾಗಲೂ, ಯಾವುದೇ ಒಂದು ಭಾಗ ಗೊತ್ತಿದ್ರೆ ಮಾತ್ರ ನಾವು ಅದನ್ನು ಮಾಡೋಕ್ಕಾಗಲ್ಲ. ಕರೆಕ್ಟ್. ಬಿಕಾಸ್ ಈ ಕರ್ನಾಟಕ ದಮನ ಕಾಲಲ್ಲೂ ಕೂಡ ಹಿತ್ತಲಕ್ಕೆ ಕರಿಬೇಡ ಚೆನ್ನಾಗಿ ವರ್ಕ್ ಆಯ್ತು. ನನ್ಗೆ ಆ ಹಾಡು ವರ್ಕ್ ಆದ್ಮೇಲೆ ಗೊತ್ತಾಗಿದ್ದು, ಓ ಇವ್ರು ಬೇರೆ ಯಾವ್ದು ಹಾಡು ಹಾಡಿದ್ದಾರೆ ಅಂತ. ಸೊ ನಮ್ಮ ಅರಿವು ಅಷ್ಟೇ ಇಲ್ಲ ಅಂದ್ರೆ ಈಗ ಈ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಲೋಕಲ್ ಟ್ಯಾಲೆಂಟ್ಸ್ ತುಂಬ ಎಮರ್ಜ್ ಆಗ್ತಾ ಇದ್ದಾರೆ, ನಮಗೆ ಗೊತ್ತಿರಲ್ಲ ಅಷ್ಟೇ. ಇನ್ಫ್ಯಾಕ್ಟ್ ಹೇಳಿದ್ರೆ ಈಗ ನನಗೂ ಬಾಳು ಬೆಳಗುಂದಿ ಅಂತ ಒಬ್ಬರು ಸಿಂಗರ್ ಇದ್ದಾರೆ, ಅವರು ಅಷ್ಟೊಂದು ಫೇಮಸ್ ಉತ್ತರ ಕರ್ನಾಟಕ ಎಲ್ಲ ನನಗೂ ಗೊತ್ತಿರಲಿಲ್ಲ. ವೆನ್ ಐ ಸ್ಟಾರ್ಟೆಡ್ ರಿಸರ್ಚಿಂಗ್, ಈಗ ನನಗೊಂದು ಉತ್ತರ ಕರ್ನಾಟಕ ಶೈಲಿನ ಒಂದು ಆಡಬೇಕು ಅಂದಾಗ ಫಸ್ಟ್ ಯಾರು ಬರೆಯೋರು ಬೇಕು ಅಂತ ಹುಡ್ಕಕ್ಕೆ ಶುರು ಮಾಡಿದ್ದು ನಾನು ಲಿರಿಕ್ಸ್ ಬರೆಯೋದು ಬೇಡ, ಯಾಕೆ ನಮ್ಗೆ ಅದ್ರ ಆ ಎಕ್ಸ್ಪರ್ಟಿ ಅಲ್ಲ ನಾನು ಆ ಭಾಷೆ ಮೇಲೆ. ಸೊ ಯಾರು ಎಕ್ಸ್ಪರ್ಟ್ ಇಟ್ಸ್ಕೊಂಡೇ ಮಾಡೋಣ ಅಂತ ಆವಾಗಲೇ ಗೊತ್ತಾಗಿದ್ದು ನನಗೆ. ಆಮೇಲೆ ನೋಡಿದ್ರೆ ಅಷ್ಟೊಂದು ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿದೆ ಅಲ್ವಾ. ನಾವು ನಮ್ಮದೇ ಪ್ರಪಂಚದಲ್ಲಿ ಇರ್ತೀವಿ, ಇನ್ನೂ ಏನೇನು ನಡೀತಾ ಇರುತ್ತೆ. ಕರೆಕ್ಟ್ ಕರೆಕ್ಟ್. ಬಟ್ ಆ್ಯಕ್ಚುಲಿ ಅದು ತುಂಬ ಪ್ರಾಮಾಣಿಕವಾದ ಉತ್ತರ. ಸೊ ಥ್ಯಾಂಕ್ಸ್ ಫಾರ್ ದಟ್. ಇದು ಸೆಪ್ಟೆಂಬರ್ ರಿಲೀಸ್ ಆಗಬೇಕಿತ್ತಾ ಬ್ರಾಟ್? ನವಂಬರ್ 14th ಅಂತ ಫಸ್ಟ್ ಅನೌನ್ಸ್ ಮಾಡಿದ್ದು ನವಂಬರ್ 14th ಅಂತ ಅನೌನ್ಸ್ ಮಾಡಿದ್ವಿ. ಅಂದರೆ ಈಗ ಅಕ್ಟೋಬರ್ 31 ಒಂದು ದೊಡ್ಡ ಸಿನಿಮಾ ಬರುತ್ತೆ ಅಂತ ಒಂದು ಪ್ಲಾನಿಂಗ್ ಇತ್ತು. ಅಂದರೆ ನಾವು ಯಾವ ಡಿಸೈಡ್ ಮಾಡೋ ಟೈಮಲ್ಲಿ ಸೆಪ್ಟೆಂಬರಲ್ಲಿ. ಸೊ ಅದಾದಮೇಲೆ ಬರೋಣ ಅಂತ ಮಾಡಿದ್ವಿ. ಆಮೇಲೆ ಅದು ಬರಲ್ಲ ಅಂತ ಗೊತ್ತಾದ್ಮೇಲೆ ವಿ ಪ್ರಿಪೋಂಡ್ ಇಟ್ ಅಷ್ಟೇ. ಒಂದು ಅಡಿಷನಲ್ ಅಡ್ವಾನ್ಸ್ ಬಂದ್ವಿ. ನವಂಬರ್ 1 ಒಂದು ಹಾಲಿಡೇ ಸಿಗುತ್ತೆ. ಆಮೇಲೆ ನವಂಬರ್ 1 ರಾಜ್ಯೋತ್ಸವ, ಕನ್ನಡ ಸಿನಿಮಾಗಳ ಬಗ್ಗೆ ಆಸಕ್ತಿ ಜಾಸ್ತಿ ಇರುತ್ತೆ ಜನಕ್ಕೆ. ಒಂದು 30 years ಎಕ್ಸ್ಪೀರಿಯನ್ಸಲ್ಲಿ ನಿಮಗೂ ಐ ಥಿಂಕ್ ಮೂವಿಂಗ್ ಕ್ಲೋಸ್ ಟು 20 years. 15 ಆಗಿದೆ, 15 ಆಗಿದೆ. ಬಟ್ ಅಲ್ವಾ, ಆ್ಯಂಡ್ ಕಂಡೀಷನ್ಸ್ ಇಷ್ಟು ಟೆಸ್ಟಿಂಗ್ ಆಗಿರುವಾಗ ಈ ಇಂಡಸ್ಟ್ರಿಯಲ್ಲಿ ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಇದು ನನ್ನ ಉದ್ಯೋಗ, ನಾನು ಫಿಲ್ಮ್ ಡೈರೆಕ್ಟ್ ಮಾಡಬೇಕು, ನನ್ನ ಉದ್ಯೋಗ ನಾನು ಬೆಳಿಗ್ಗೆ ಎದ್ದು ಆ್ಯಕ್ಟಿಂಗ್ ಹೋಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಬಂದಿದ್ದುಂಟಾ? ಬಂದರೆ ಅದು ತಪ್ಪ, ಅದರಲ್ಲಿ ತಪ್ಪಿದೆಯಾ? ಉದ್ಯೋಗವೇ ಇಲ್ಲಿ ಒಂದು ಪ್ರಾಬ್ಲಮ್ ಏನಂತಂದರೆ, ಈಗ ಬೀಂಗೆ ನಾನು ಡೈರೆಕ್ಟರ್ ಆಗಿ ಆಗಿರ್ಬೋದು ಅಥವಾ ಕೃಷ್ಣ ಆ್ಯಕ್ಟರ್ ಆಗಿ ಆಗಿರ್ಬೋದು, ನಮ್ಮನ್ನು ನಂಬಿ ಯಾರೋ ಒಬ್ಬರು ದುಡ್ಡು ಹಾಕ್ತಾರೆ. ನಾನು ಬರೀ ಉದ್ಯೋಗ ಅಂತ ನೋಡಿದಾಗ ಈಗ ಒಂದು ಕಂಪ್ನಿ, ನೀವು ಒಂದು ಕಂಪ್ನಿ ರನ್ ಮಾಡ್ತಾ ಇದ್ದೀರ ಅಂದಾಗ ನೀವು ಹಾಕಿರೋ ಇನ್ವೆಸ್ಟ್ಮೆಂಟು ನನ್ನ ಮೇಲೆ ರನ್ ಆಗ್ತಾ ಇರಲ್ಲ, ನನ್ನ ಪರ್ಫಾರ್ಮೆನ್ಸ್ ಮೇಲೆ ರನ್ ಆಗ್ತಾ ಇರಲ್ಲ. ಅದನ್ನೇ ನೀವೇನೋ ಮಾಡ್ಕೊಳ್ತಾ ಇರ್ತೀರ, ಅದಕ್ಕೆ ಅಂತ ಸಪ್ರೇಟ್ ವಿಂಗ್ ಇರುತ್ತೆ. ಯುವರ್ ಜಾಬ್ ಇಷ್ಟು 9 to 6 ಕೊಟ್ಟರೆ ಕೆಲಸ ಮಾಡೋದು. ಬಟ್ ಇಲ್ಲಿ ಒಬ್ಬ ಆ್ಯಕ್ಟ್ರಿಗೆ ಡೈರೆಕ್ಟ್ರಿಗೆ ಆ ಥರದ್ದು ಬರಲ್ಲ. ಯಾರೋ ಕೃಷ್ಣ ಅಂತ ಹೀರೋ ಅವನದೊಂದು ಮಾರ್ಕೆಟ್ ಇದೆ ಅಂತ ನಂಬ್ಕೊಂಡು ಹಾಕಿರ್ತಾರೆ. ನಮ್ಮದೆಲ್ಲ ಶಶಾಂಕ್ ಟ್ಯಾಲೆಂಟೆಡ್ ಡೈರೆಕ್ಟ್ರು, ಚೆನ್ನಾಗಿ ಫಿಲಮ್ ಮಾಡ್ತಾರೆ ಅಂತ ಹಾಕಿರ್ತಾರೆ. ಸೊ ಅಷ್ಟು ಹ್ಯೂಜ್ ಇನ್ವೆಸ್ಟ್ಮೆಂಟು ನಮ್ಮ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ ಅವರು. ಸೊ ಅವಾಗೊಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬೇಕಾಗುತ್ತೆ. ಸೊ ಆ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ವಿ ಕಾಂಟ್ ವರ್ಕ್ ಆ್ಯಸ್ ಎ ಎಂಪ್ಲಾಯಿ ಥರ, ನಾನು 9 to 6 ಜಾಬ್ ಥರ, ನಾನು ಇದೊಂದು ನನ್ನ ಸರ್ವೈವಲ್ಲು ಹಂಗೆ ನೋಡೋಕ್ಕಾಗಲ್ಲ, ಹಂಗೆ ನೋಡಬಾರ್ದು. ನನಗಂತೂ ಹಂಗೆ ನೋಡಿ ಅಭ್ಯಾಸ ಇಲ್ಲ. ಬಿಕಾಸ್ ಅಫ್ಕೋರ್ಸ್ ಎಂಡ್ ಆಫ್ ದ ಡೇ ನಾಳೆ ಏನೇ ಫಿಲ್ಮ್ ಅಂಡರ್ ಪರ್ಫಾರ್ಮ್ ಆಗಿ ಏನೇ ಆತಾದ್ರೂ ನನ್ನ ಪೇಮೆಂಟ್ ಬಂದಿರುತ್ತೆ, ನಾನು ಇನ್ನೊಂದು ಫಿಲ್ಮ್ಗೆ ಜಂಪ್ ಆಗಿಬಿಡ್ಬೋದು. ಬಟ್ ವಾಟ್ ಅಬೌಟ್ ದಟ್ ಪ್ರೊಡ್ಯೂಸರ್, ಇನ್ವೆಸ್ಟರ್ ಅಲ್ವಾ, ಅವ್ರ ಲೈಫ್ ಗೆಟ್ಸ್ ಅಫೆಕ್ಟೆಡ್ ಅಲ್ವಾ. ಸೊ ಆಮೇಲೆ ಅವ್ರು ಇನ್ವೆಸ್ಟ್ ಮಾಡೋದೇ ನಮ್ಮ ಮೇಲೆ, ಅವ್ರ ಕೈಲಿ ಏನಿರಲ್ಲ ಪಾಪ, ಪ್ರೊಡ್ಯೂಸರ್ಸ್ ಕೈಲಿ. ಸೊ ಹಂಗಾಗಿ ಈ ಜಾಬನ್ನ ಆ ಥರ ಪರ್ಸ್ಪೆಕ್ಟಿವಲ್ಲಿ ನೋಡೋದು ನನ್ನ ಪ್ರಕಾರ ಇಟ್ಸ್ ರಾಂಗ್. ವೆಲ್ ಸೆಡ್. ಚೆನ್ನಾಗಿದೆ, ನಾನು ಕಂಪ್ಲೀಟ್ಲಿ ಒಪ್ತೀನಿ. ಐ ಥಿಂಕ್ ದಟ್ ಇಸ್ ವಾಟ್ ಯು ವುಡ್ ಆಲ್ಸೋ ಸೇ ಅಲ್ಲ. ಬಿಕಾಸ್ ಅದು ಯಾವಾಗ ನನಗೆ ಕನ್ವಿನ್ಸ್ ಆಗದೆ ಇಲ್ಲ. ಈಗ ಒಂದು ಕತೆ ನನಗೆ ಕನ್ವಿನ್ಸ್ ಆಗೇ ಇರೋಲ್ಲ, ಅದು ಎಲ್ಲೋ ಒಂದು ಕಡೆ ಡೌಟ್ ಇರುತ್ತೆ. ಬಟ್ ಸ್ಟಿಲ್ ಐ ಗೋ ಆನ್ ಮೇಕಿಂಗ್ ದಟ್ ಫಿಲ್ಮ್ ಬಿಕಾಸ್ ಐ ಆಮ್ ಗೆಟಿಂಗ್ ಮನಿ ಅನ್ನೋದು ಇದೆಯಲ್ಲ,
ಅದು ನಾಟ್ ಅಡ್ವೈಸಬಲ್. ಅದೇನಾಗುತ್ತೆ ಅಂದರೆ ಡಿಪೆಂಡ್ಸ್. ಕೆಲವು ಟೈಮ್ ಏನಾಗುತ್ತೆ ಅಂದರೆ ನಿಮ್ಮ ಕಮಿಟ್ಮೆಂಟ್ ಆ ರೇಂಜ್ಗಿದ್ದು ಸರ್ವೈವಲ್ಗೆ ಇದಾಗೋಗ್ತೀರಾ ಅಂದರೆ ಯು ವುಡ್ ಹ್ಯಾವ್ ಡನ್ ಇಟ್. ಒನ್ಸ್ ಹೇಳಿದಲ್ಲ ಎವ್ರಿಥಿಂಗ್ ಇಸ್ ಕ್ಲಿಯರ್ಡ್ ಅಂದಾಗ ದೆನ್ ಅವಾಗ ಮಾಡಿದಾಗ ಇಟ್ಸ್ ರಾಂಗ್. ಕರೆಕ್ಟ್. ಸರ್, ಕೊನೆಯ ಪ್ರಶ್ನೆ. ಈ 3 decades ಆಫ್ ಬೀಯಿಂಗ್ ಇನ್ ದಿಸ್ ಇಂಡಸ್ಟ್ರಿ ನಿಮ್ಮ ಬೆಸ್ಟ್ ಮೊಮೆಂಟ್ ಯಾವುದು? ಇನ್ನೂ ಬಂದಿಲ್ಲ. ಐ ಆಮ್ ವೆರಿ ಅನ್ಸ್ಯಾಟಿಸ್ಫೈಡ್ ಸೋಲ್. ನನ್ನ ಬೆಸ್ಟ್ ವರ್ಕ್ ಇನ್ನೂ ಬಂದಿಲ್ಲ. ವರ್ಕ್ ಮಾಡಿ, ಬಟ್ ಬೆಸ್ಟ್ ಮೊಮೆಂಟ್ ಹೇಳಿ ನನಗೆ. ಅದೇ ಬೆಸ್ಟ್ ವರ್ಕ್ ಮಾಡಿದ್ಮೇಲೆ ತಾನೇ ಬೆಸ್ಟ್ ಮೂಮೆಂಟ್ ಬರೋದು. ಎಟ್ಟು ಕಮ್ ಅಲ್ಲ, ಅದು ಎಷ್ಟು ಮಾಡಿದ್ರು ನಮಗೆ ಡೈರೆಕ್ಟರ್ಗಳಿಗೆ ಸಮಾಧಾನ ಅನ್ನೋದೇ ಇರೋದಿಲ್ಲ. ಸೊ ಐ ಡಿಸರ್ವ್ ಬೆಟರ್ ಅನ್ನೋದು ನನಗಿದೆ. ಆ್ಯಂಡ್ ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ಮಚ್ ಮೋರ್ ಬೆಟರ್ ಅನ್ನೋದು ಗೊತ್ತಿದೆ. ಬಟ್ ಅದಕ್ಕೆ ತಕ್ಕಂಗೆ ಏನೋ ಒಂದಷ್ಟು ಎಲ್ಲವೂ ನಮ್ಮ ಕಂಟ್ರೋಲ್ ಇರೋದಿಲ್ಲ. ನನಗೆ ಅದೇ ಥರ ಅವಕಾಶಗಳು ಸಿಗಬೇಕು, ಆ ಟೈಮ್ ಎಲ್ಲ ಸೆಟ್ಟಾಗಿ ಬರಬೇಕು. ಅದು ಬಂದು ಏನೋ ನಾವು ಅಂದ್ಕೊಂಡಿದ್ದಂಗೆಲ್ಲ ಆದಾಗ ಮೋಸ್ಟ್ಲಿ ಅದು ಬೆಸ್ಟ್ ಮೂಮೆಂಟ್ ಆಗ್ಬೋದೇನೋ, ಬಟ್ ಇನ್ನೂ ಆಗಿಲ್ಲ. ಅದು ಒಂದು ಒಳ್ಳೆ ಥಾಟ್ ಪ್ರಾಸೆಸ್ಸೇ. ಅದರ ಹುಡುಕಾಟದಲ್ಲಿ ಮುಂದಕ್ಕೆ ಹೋಗೋದು ಅದೇ ಲೈಫು. ಆ್ಯಂಡ್ ನನಗೆ ಖುಷಿಯಾಗೋದೇನು ಅಂದರೆ ನಿಮ್ಮ ವಿಚಾರದಲ್ಲಿ ಸರ್ಟನ್ ರಿಸ್ಕ್ಸ್ನ ತಗೊಳ್ಳೋದಕ್ಕೆ ನೀವು ಹೆದರಲ್ಲ. ಇನ್ ಟರ್ಮ್ಸ್ ಆಫ್ ದಿ ನರೇಷನ್ ಅಥವಾ ಸ್ಟೋರಿ ಪಾಯಿಂಟ್ಸ್ ದಟ್ ಯು ಆರ್ ದಿ ಸ್ಟೋರೀಸ್ ದಟ್ ಯು ಪಿಕ್ ಅಂತ ಒಂದು. ಇನ್ನೊಂದು ಏನಂದರೆ ಪ್ರತಿ ಸಲ ನಿಮ್ಮ ಜೊತೆ ಮಾತಾಡಿದಾಗ್ಲೂ ಅಥವಾ ನೀವು ಬೇರೆ ಇಂಟರ್ವ್ಯೂಸ್ ಕೊಟ್ಟಾಗಲೂ ಅದನ್ನು ನೋಡಿದಾಗ್ಲೂ ದ್ಯಾಟ್ ಇಂಟೆನ್ಷನ್ ಟು ಡೂ ಬೆಟರ್, ದಟ್ ಇಂಟೆನ್ಷನ್ ಟು ಗೆಟ್ ಬೆಟರ್ ಖಂಡಿತ ಯಾವಾಗಲೂ ಅದು ಬಂದೇ ಬರುತ್ತೆ. ಆ್ಯಂಡ್ ಈಗ ಬ್ರ್ಯಾಟ್ ಕೂಡ ಅಷ್ಟೇ. ಅದನ್ನು ಹೇಗೆ ಮೌಂಟ್ ಮಾಡ್ತೀರಿ, ಹೇಗೆ ಸ್ಟಾರ್ಟ್ ಮಾಡ್ತೀರಿ, ಅದನ್ನು ಲೈಕ್ ಅಗೇನ್ ಟೇಕ್ ಆಫ್ ಲ್ಯಾಂಡಿಂಗ್ ಒಂದು ಆ್ಯಸ್ ಅ ಪ್ರಾಜೆಕ್ಟ್ ಕೂಡ ಅದರಲ್ಲಿ ನಿಮ್ಮ ಥಾಟ್ ಇದೆ ಅಂತ ನಮಗೆ ದೂರದಲ್ಲಿ ಕೂತು ಗೊತ್ತಾಗುತ್ತೆ. ಬ್ರ್ಯಾಟ್ ಹೇಗೆ ನೀವು ಸ್ಟಾರ್ಟ್ ಮಾಡಿದ್ರಿ, ಅದರ ಮುಹೂರ್ತ ಆಗಲಿ, ಫಸ್ಟ್ ಪೋಸ್ಟರ್ ಆಗಲಿ, ಅದನ್ನು ಹೇಗೆ ಬಿಡ್ರಿ ಟು ಲೈಕ್ ಯು ಆರ್ ಸೇಯಿಂಗ್ ಸಾಂಗ್ಸ್ ಅಂದರೆ ಪ್ರಮೋಷನಲ್ ಕಾಂಟೆಂಟ್, ಅದನ್ನು ಅದ್ರ ತಕ್ಕಂತೆ ಮಾಡಬೇಕು ಅಂತ. ಸೊ ದಟ್ ಥಾಟ್ ಇಸ್ ಆಲ್ವೇಸ್ ದೇರ್. ಅದು ನಂಗೆ ತುಂಬ ಖುಷಿ ಪಡುತ್ತೆ ನಿಮ್ಮ ಬಗ್ಗೆ. ಸೊ ಥ್ಯಾಂಕ್ ಯು ಫಾರ್ ಡೂಯಿಂಗ್ ದ್ಯಾಟ್. ಅಲ್ಲ, ಎವ್ರಿ ಇದನ್ನು ಹಂಗೆ ವರ್ಕ್ ಮಾಡೋದವರು. ಯಾವ್ದು ವರ್ಕ್ ಆಗುತ್ತೆ, ಏನು ಮಾಡಬೇಕು ವರ್ಕ್ ಆಗೋದಕ್ಕೆ, ಇವನ್ ದ ಟೀಮ್ ಸೆಟಪ್ ಮಾಡ್ಕೊಳ್ಳೋದವರು. ಸೊ ವಿಲ್ ಹ್ಯಾವ್ ದಟ್ ಇವತ್ತಿನ ಏನು ವರ್ಕ್ ಆಗ್ತಿದೆ, ಸೊ ಅದನ್ನೇ ಪಿಕ್ ಮಾಡ್ತಾರೆ. ಆ್ಯಂಡ್ ದೂರದಿಂದ ನಾನು ನಿಮ್ಮನ್ನು ನೋಡಿದಾಗ ಅಥವಾ ನಿಮ್ಮ ಬಗ್ಗೆ ಕೇಳಿದಾಗ ಆ ಸೆನ್ಸ್ ಆಫ್ ಪ್ರೊಫೆಷನಲಿಸಮ್ ಕಾಣುತ್ತೆ ಸರ್. ಇವತ್ತು ಅಷ್ಟೇ 11 ಗಂಟೆ ಅಂದರೆ 11 ಗಂಟೆ ನೀವು ಆಲ್ರೆಡಿ ಇದ್ರಿ, ರೈಟ್? ಸೊ ನಾನು ಇವರು ಮೆರವಣಿಗೆಯವ್ರ ಜೊತೆ ಮಾತಾಡಬೇಕಾದ್ರೂ ಕೂಡ ನನಗೆ ಅವ್ರು ಹೇಳ್ತಿರ್ತಾರಲ್ಲ, ಆಗಾಗ ಇಷ್ಟು ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಾರ ನಮ್ಮ ಇಂಡಸ್ಟ್ರಿಯಲ್ಲಿ, ಇಷ್ಟು ಅಂದರೆ ಯು ಆರ್ ನಾಟ್ ಟುಡೇಸ್ ಡೈರೆಕ್ಟರ್, ನೀವು 30 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇರೋರು. ಅವ್ರು ಇನ್ನೂ ಕ್ಯಾರಿ ಮಾಡ್ತಾ ಬರ್ತಾ ಇದ್ದಾರೆ ಈ ರೀತಿಯ ಪ್ರೊಫೆಷನಲಿಸಮ್ ಅಂತ ಅನ್ಸುತ್ತೆ. ಸೊ ಕೂಡೋಸ್ ಟು ದಟ್. ಅಲ್ಲ, ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್. ಸಕ್ಸಸ್ಗೆ ಹಿಂದೆ ಡಿಸಿಪ್ಲಿನ್ ಇಲ್ಲ ಅಂದರೆ ಆಗೋದೇ ಇಲ್ಲ. ಯಾರ್ಯಾರೆಲ್ಲ ದೊಡ್ಡದಾಗಿ ಸಕ್ಸಸ್ ಆಗಿದ್ದಾರೆ ಅವರೆಲ್ಲ ಡಿಸಿಪ್ಲಿನಾಗಿ ಇದ್ದೇ ಇರ್ತವೆ. ನಾಟ್ ಓನ್ಲಿ ಟೈಮ್ ಒಂದೇ ಅಂತಲ್ಲ, ಬೇರೆ ಅವ್ರ ಕೆಲಸದಲ್ಲಿ ಅವ್ರು ತುಂಬ ಪ್ರೊಫೆಷನಲ್ ಆಗಿರ್ತಾರೆ. ದೆನ್ ಓನ್ಲಿ ವಿ ಕ್ಯಾನ್ ಸಿ ಸಕ್ಸಸ್. ರೈಟ್ ಸರ್, ನೀವು ಹೇಳಿದ್ರಿ ಒಂದು ಚಿತ್ರ ಆದಮೇಲೆ ನಾನು ನೆಕ್ಸ್ಟ್ ಐಡಿಯಾ ತಗೊಳ್ಳೋದು ಅಂತ. ಈಗ ಗೊತ್ತಾ, ಡಿ ಯು ಆಲ್ರೆಡಿ ನೋ ವಾಟ್ ಯುವರ್ ನೆಕ್ಸ್ಟ್ ಫಿಲ್ಮ್ ಇಸ್? ಗೊತ್ತಿಲ್ಲ. ರಿಲೀಸ್ ಆಗಬೇಕು ಅಲ್ಲ, ಗೊತ್ತಿಲ್ಲ. ಸಿ ಅದೇ ಹೇಳಿ. ಈಗ ಆಮೇಲೆ ನನಗೆ ಯಾರನ್ನು ಹುಡ್ಕೊಂಡೋಗೋ ಅಭ್ಯಾಸ ಇಲ್ಲ ನನಗೆ, ಅದೊಂದು ದೊಡ್ಡ ಸಮಸ್ಯೆ. ಹಿಂಗೆ ಯೋಚನೆ ಮಾಡ್ಬೋದು ಸರ್. ಈಗ ಇವರು ಈ ಪ್ರೊಡ್ಯೂಸರ್ಸ್ ಯಾರು ಬಂದಿದ್ದಾರೋ ಅವರು ಕೌಸಲ್ಯ ರಿಸಲ್ಟ್ ನೋಡಿ ಬಂದವರ? ಹೌದೌದು, ಅಲ್ಲಿ ಮುಂಚೆಯಿಂದನೂ ಪರಿಚಯ ಇದ್ದರು. ಕೌಸಲ್ಯ ರಿಸಲ್ಟ್ ನೋಡೇ ಬಂದಿದ್ದು, ಅವರು ಬಂದಿದ್ದು, ಪರಿಚಯ ಇತ್ತು, ಎಲ್ಲ ಇತ್ತು. ಆಮೇಲೆ ನಾವು ಪಿಚ್ ಮಾಡೋದು ಟಚ್ಚಲ್ಲಿ ಇದ್ವಿ ನಾವು. ಅವರು ಆ್ಯಸ್ ಎ ಫ್ರೆಂಡು ನನಗೆ ಪರಿಚಯ ಇದ್ದರು. ಅಲ್ಲ, ನಾನು ಒಂದು ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆನೇ ಇನ್ನೊಂದು ಸಿನಿಮಾ ಎಲ್ಲ ಸ್ಟ್ರೀಮ್ ಲೈನಿಗೆ ತಂದುಬಿಡ್ಬೇಕು, ಪೈಪ್ಲೈನ್ ಅದು ನೀವು ಮಾಡಲ್ಲ. ಅದು ಅದಾಗೆ ಬಂದಾಗ ಓಕೆ. ಅದು ಯಾರೋ ಒಬ್ಬರು ಪ್ರೊಡ್ಯೂಸರ್ ಬಂದು ನಾನೆಲ್ಲ ನೆಕ್ಸ್ಟ್ ಪಿಕ್ಚರ್ ನನಗೆ ಮಾಡಿಕೊಡ್ಬೇಕು, ಅಥವಾ ಯಾರೋ ಒಬ್ಬರು ಹೀರೋ ಅವರು ಇಲ್ಲಿ ನಾವೇ ಮಾಡೋಣ, ಹಿಂಗೇನೋ ಆದಾಗ ನಮ್ಮೆಲ್ಲ ಕೊಲಾಬ್ರೇಟ್ ಆದಾಗ ಅದು ಓಕೆ. ಫೋರ್ಸ್ಡ್ ಆಗಿ ನಾನಾಗಿ ಅದನ್ನು ಇಲ್ಲ ಮಾಡೋಕ್ಕೆ ಮುಂಚೆನೇ ಅಲ್ಲಿಗೆ ಹೋಗ್ಬಿಡೋಣ, ಒಂದು ಸೆಟಪ್ ಸೇಫ್ಟಿಗೆ ಒಂದು ಸೆಟಪ್ ಮಾಡಿ ಇಟ್ಕೊಂಡ್ಬಿಡೋಣ, ಹಿಂಗೆಲ್ಲ ಯೋಚನೆ ಮಾಡಿ ಅಭ್ಯಾಸ ಇಲ್ಲ. ಸೇಫ್ಟಿ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ಚೆನ್ನಾಗಿ ಲೆಟ್ ಅಸ್ ಡೂ ವಾಟ್ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಅದನ್ನು ಚೆನ್ನಾಗಿ ಮಾಡಿದ್ರೆ ಮಿಕ್ಕಿದ ಆಮೇಲೆ ತಾನಾಗೆ ಆಗುತ್ತೆ ಅಂತ ಅಷ್ಟೇ. ಈಗ ಮಾಡೋ ಕೆಲಸನೇ ನಾನು ಇದನ್ನು ಫೋಕಸ್ ಮಾಡ್ದಲೇ ನೆಕ್ಸ್ಟ್ ಆಲ್ರೆಡಿ ಇನ್ನೊಂದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ರೆ ನಾನು ಇದಕ್ಕೆ ಅನ್ಯಾಯ ಮಾಡ್ತಾ ಇರ್ತೀನಿ ಅಂತ ಆಗ್ತಾ ಇರುತ್ತಲ್ಲ. ರೈಟ್, ಅಬ್ಸಲ್ಯೂಟ್ಲಿ. ಬಟ್ ನಿಮ್ಮದು ಗೊತ್ತು, ಫಾದರ್ ಯಾವಾಗ ಬರೋದಿದೆ? ಅದು ಕಂಪ್ಲೀಟ್ ಆಗಿದೆ, ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಓಕೆ, ಇದು ಅದು ಲವ್ ಮಾಕ್ಟೇಲ್ 3 ಎಲ್ಲ 3 ರೆಡಿ ಇದೆ. ಲವ್ ಮಾಕ್ಟೇಲ್ 3 ಬಗ್ಗೆ ನೀವು ಹೆಚ್ಚು ಬಿಟ್ಕೊಡ್ತಾನೆ ಇಲ್ಲ. ಇದು ರಿಲೀಸ್ ಆಗೋವರೆಗೂ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ.
ಬಟ್ ಅದೇ ಅದನ್ನ ಮೀರಿನೂ ಇವ್ರದ್ದೇನೋ ಪ್ಲಾನ್ ಇರುತ್ತೆ ಖಂಡಿತವಾಗ್ಲೂ. ಇಲ್ಲ ನಾನು ಲಾಸ್ಟ್ ಸೈನ್ ಮಾಡಿದ್ದೆ ಇದೆ ಅಲ್ಲ ಸರ್, ಲಾಸ್ಟ್ ಸೈನ್ ಮಾಡಿದ್ದು ಇದೆ. ಇದಾದ್ಮೇಲೆ ಬಟ್ ಯಾವುದು ಸೈನ್ ಮಾಡಿಲ್ಲ. ಅಲ್ಲ ನಾನು ಹೇಳ್ತಿರೋದು ಲವ್ ಮಾಕ್ಟೇಲ್ 3 ಬಗ್ಗೆ ಅದನ್ನ ಹೆಂಗ್ ತಗೊಂಡ್ ಹೋಗ್ಬೇಕು, ಏನ್ ಮಾಡ್ಬೇಕಂತ ಜೊತೆ ಎಲ್ಲ ಪ್ಲಾನ್ ಇರುತ್ತೆ ಅಂತ. ಸೊ ಬಟ್ ಫೈನಲಿ ಈಗ ಬ್ರಾಟ್ ಬಗ್ಗೆ ವಾಟ್ ಡು ಯು ಎಕ್ಸ್ಪೆಕ್ಟ್ ಔಟ್ ಆಫ್ ಬ್ರಾಟ್ ಬಗ್ಗೆ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಒಂದು ಬೇಸಿಕಲಿ ಒಂದು ಫಿಲ್ಮ್ ಅಂದರೆ ಎಂಗೇಜಿಂಗ್ ಆಗಿ ಇರೋದು ಎಲ್ಲದಕ್ಕಿಂತ ಫಸ್ಟ್ ಕ್ರೈಟೀರಿಯಾ ಒಂದು 2.5 ಗಂಟೆ ಅವನಿಗೆಲ್ಲೂ ಬೋರ್ ಹೊಡಿಸ್ದಲ್ಲೇ ಇರೋ ಥರ ಎಂಗೇಜಿಂಗ್ ಆಗಿರಬೇಕು. ಅದ್ರ ಜೊತೆಗೆ ಇವತ್ತು ತುಂಬ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅನ್ನೋದು. ಬರೀ ಎಂಗೇಜಿಂಗ್ ಆಗಿದ್ದರೆ ಸಾಲದು, ಅಲ್ಲೆಲ್ಲೋ ಒಂದಷ್ಟು ವಾವ್ ಮೂಮೆಂಟ್ಸ್ ಬೇಕಾಗುತ್ತೆ. ಸೊ ಆ ಥರದ್ದೆಲ್ಲವೂ ಇರೋವಂಥ ಒಂದು ಕತೆ ಸಿನಿಮಾ. ಇದರ ಕಥೆನೂ ಹಂಗೆ ಇದೆ, ಅದರ ಮೇಕಿಂಗು ಅದೇ ಸ್ಟ್ಯಾಂಡರ್ಡ್ಗೆ ಆಗಿದೆ. ಮತ್ತು ನಿಮಗೆ ಮೋಸ್ಟ್ ಆಫ್ ದಿ ಪೀಪಲ್ಲು ಆ್ಯಕ್ಟ್ರೆಸ್ಗಳನ್ನು ನೋಡಿ ಸಿನಿಮಾ ಇಷ್ಟಪಡ್ತಾರೆ. ಸೊ ಆ ಆಸ್ಪೆಕ್ಟಲ್ಲಿ ನೋಡಿದ್ರೂ ಕೂಡ ನೀವು ಇದುವರೆಗೂ ನೋಡ್ದಲ್ಲೇ ಇರೋಂಥ ಕೃಷ್ಣನ ನೋಡ್ತೀರಾ. ಡೆಫಿನೆಟ್ಲಿ ಕೃಷ್ಣನ ಸ್ಕ್ರೀನ್ ಮೇಲೆ ನೋಡುವಾಗ ನಿಮ್ಗೊಂದು ಹೌದಾ ಕೃಷ್ಣನ ಇದು ಅನ್ನೋ ಥರ ಒಂದು ಫೀಲ್ ಆಗೇ ಆಗುತ್ತೆ. ಏನು ಸಗದಾಗಿ ಕಾಣಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ, ನೋಡೇ ಇರಲಿಲ್ವಲ್ಲ ನಾವು ಈ ಥರ ಕೃಷ್ಣನ ಅನ್ನೋದು. ಸೊ ಆ ಥರ ಒಂದು ಕಂಪ್ಲೀಟ್ ಸಿನಿಮಾ ಪ್ಯಾಕೇಜ್ ಆಗಿ ನೀವು ಏನೇನು ಎಂಜಾಯ್ ಮಾಡ್ತೀರಾ, ಆಮೇಲೆ ಒಂದು ಒಳ್ಳೆಯ ಸಿನಿಮಾನ ಏನು ಒಂದು ಡೆಫಿನಿಷನ್ ಒಬ್ಬ ಆಡಿಯನ್ಸ್ಗೆ ಇರುತ್ತಲ್ಲ ಅದೆಲ್ಲವೂ ಇದರ ಒಳಗಡೆ ಇದೆ. ಸೊ ಮಿಕ್ಕಿದ್ದು ಅವ್ರಿಗೆ ಬಿಟ್ಟಿದ್ದು. ಅಂದರೆ ನಾನು ಒಬ್ಬ ಆಡಿಯನ್ ಆಗಿ ನನ್ನ ಸಿನಿಮಾನೂ ಒಬ್ಬ ಆಡಿಯನ್ ಆಗಿ ಫಸ್ಟ್ ನೋಡೋದು. ನಂಗೆ ಸ್ಕ್ರಿಪ್ಟ್ ಗೇಜ್ ಮಾಡುವಾಗಲಾದರೂ ಅಷ್ಟೇ, ಆಮೇಲೆ ಸಿನಿಮಾ ಎಲ್ಲ ಪ್ರೊಡಕ್ಷನ್ ಎಲ್ಲ ಆಗಿ ಎಲ್ಲ ಆದಮೇಲೆ ಆದರೂ ಅಷ್ಟೇ, ಅಲ್ಲಿ ನೋಡುವಾಗ ನನಗೆ ಒಬ್ಬ ಆಡಿಯನ್ ಆಗಿ ನನಗೆ ಖುಷಿ ಆಗಿಬಿಡ್ಬೇಕು ಫಸ್ಟು. ನಾನು ಹೋಗಿ ದುಡ್ಡು ಕೊಟ್ಟು ನೋಡ್ತಾ ಇದ್ದೀನಿ ಅನ್ನೋ ಥರ ನಾನು ನೋಡೋದು. ಸೊ ನನ್ನ ಒಳಗಡೆ ಇರೋ ಆಡಿಯನ್ಗೆ ತುಂಬ ಖುಷಿಯಾಗಿದೆ. ನನ್ನ ದುಡ್ಡಿಗೆ ಮೋಸ ಇಲ್ಲ, ಪಕ್ಕಾ ಸೂಪರ್ ಆಗಿತ್ತು ಫಿಲ್ಮ್ ಅನ್ನೋ ಥರದ್ದು ಒಂದು ಫಿಲ್ಮ್ ಇದು. ಸೊ ಅದೇ ಥರ ಆಡಿಯನ್ಸ್ಗೂ ಅನಿಸುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ ನನಗೆ. ನೀವು ನೋಡಿದ್ರ ಫಿಲಮು? ಬ್ರಾಟ್ ನೋಡಿದ್ದೀರಾ? ವಾಟ್ ಯು ವಾಂಟ್ ಟು ಟೆಲ್ ದಿ ಆಡಿಯನ್ಸ್? ನಾನು ಆ್ಯಕ್ಚುಲಿ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಬೇಕು ಅಂತ ಫಿಲಮ್ನ. ಸೊ ಹೇಗೆ ಅದನ್ನು ರಿಸೀವ್ ಮಾಡ್ತಾರೆ, ಬಿಕಾಸ್ ನಾನು ಕಂಪ್ಲೀಟ್ಲಿ ಬೇರೆ ಥರ ಕಾಣಿಸ್ತೀನಿ ಇದರಲ್ಲಿ. ಸೊ ಒಂದು ಹೊಸ ಥರ ಅಂತೂ ಈಗ ಒಂದು ಚೇಂಜ್ ಓವರ್ ಮಾಡ್ಕೊಂಡಾಗ ಸೊ ನಮಗೇನಂದ್ರೆ ಅದನ್ನ ಹೆಂಗೆ ರಿಸೀವ್ ಮಾಡ್ತಾರೆ ಅನ್ನೋದು ಕಾಯ್ತಾ ಇದ್ವಿ. ಎಲ್ಲ ತುಂಬ ಜನ ಕೇಳ್ತಾ ಇದ್ರಲ್ಲ, ಬೇರೆ ಗೆಟಪ್ಪಲ್ಲಿ ಮಾಡಿ, ಬೇರೆ ಥರದ್ದು ಮಾಡಿ ಅಂತ. ಸೊ ಈಗ ಮಾಡಿದ್ದೀವಿ. ಈಗ ನೋಡಿ ಫೈನಲ್ ಪ್ರಾಡಕ್ಟ್ ಯಾರೂ ನೋಡಿಲ್ಲ ಇನ್ನು, ಎಕ್ಸೆಪ್ಟ್ ಮೀ. ನನ್ನ ಬಿಟ್ಟರೆ ಯಾರೂ ನೋಡಿಲ್ಲ ಇನ್ನು ಫೈನಲ್ ಪ್ರಾಡಕ್ಟ್. ನಾವು ನೋಡಿದೆಲ್ಲ ರಫ್ ವರ್ಷನ್ ಮ್ಯೂಸಿಕ್ ಎಲ್ಲ ಸುಮ್ಮನೆ ಡಮ್ಮಿ ಹಾಕಿ. ಫೈನಲ್ ಪ್ರಾಡಕ್ಟ್ ಎಲ್ಲ ಏನಾಗ್ಬಿಟ್ಟು ಎಲ್ಲ ಲಾಸ್ಟ್ ಮಿನಿಟ್ಗೆ ರೆಡಿ ಆಗಿ ರಿಲೀಸಿಗೆ ಒಂದು ವಾರ ಮುಂಚೆನೇ ಎಲ್ಲ ರೆಡಿ ಆಗುತ್ತೆ. ಆ ಮ್ಯೂಸಿಕ್ಕು, SFX, CG, DI ಆ ಪ್ರಾಸೆಸ್ ಎಲ್ಲ. ಕರೆಕ್ಟ್. ಆಲ್ ರೈಟ್. 31st ಅಕ್ಟೋಬರ್ ವಿಶಿಂಗ್ ಯು ದಿ ಬೆಸ್ಟ್. ಬ್ರಾಟ್ ಮತ್ತೆ ಈ ಕಾಂಬಿನೇಷನಿಂದ ಬಂದ ಒಂದು ಸಕ್ಸಸ್ಫುಲ್ ಚಿತ್ರ ಆಗಲಿ, ಹಾಗೆಯೇ 3ನೇ ಚಿತ್ರ ಕೂಡ ಬರಲಿ ಅಂತ ಆಶಿಸ್ತಾ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.